ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಮಹಾಶರಣ, ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಚನ್ನಬಸವೇಶ್ವರರ ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ ಯಶಸ್ವಿಯಾಗಿ ಪೂರೈಸಿ ಈಗ ಪ್ರಾಣಲಿಂಗಿ ಸ್ಥಳದ ವಿಚಾರವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಪ್ರಾಣಲಿಂಗಿ ಸ್ಥಳದೊಳಗೆ ಆರಂಭದಲ್ಲಿ ತಾಮಸ ನಿರಸನ ಸ್ಥಳ ಅಂತ ಬರ್ತದ. ತಾಮಸ ನಿರಸನ ಸ್ಥಳದ 7ನೇ ವಚನ. ಒಟ್ಟು 11 ವಚನಗಳದವ. 7ನೇ ವಚನ. ಮಾತಿನ ಮಾಲೆಯ ಗೀತಗಳಿಂದ ಸುಜಾಣನಾಗಬಹುದು. ಮಾತಾಡಿ ಮತ್ತೆ ಅವುಗಳನ್ನ ಹಾಡಿ ಮಾತಿನ ಮಾಲೆಯ ಗೀತಗಳು. ಹಾಡಬಹುದು, ಮಾತಾಡ್ಬೋದು, ಹೇಳ್ಬೋದು, ಎಷ್ಟು ಬೇಕಷ್ಟು ಜನ ಎಲ್ಲರಿಗೂ ಹೇಳಂತ ಕೆಲಸ ಮಾಡ್ಬೋದು. ಸುಜಾಣನಾಗಬಹುದು. ಸ್ತೋತ್ರದ ಸೊಗಸಿನ ಪ್ರಾಜ್ಞೆಯಿಂದೆ ಜಾಣ ನೆನೆಸಬಹುದು. ಪಟ 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 ಸಂಸ್ಕೃತ ಶ್ಲೋಕಗಳು, ವಚನಗಳು, ಸರ್ವಜ್ಞನ ವಚನಗಳು, ಮತ್ತೆ ನಿಜಗುಣ ಶಿವಗಳ ಹಾಡುಗಳು ಏನೇನೋ ಇರ್ತಾವಲ್ಲ, ಎಲ್ಲ ಬಡ 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 ಪಟ ಪಟ ಅವು ಅಂದ್ಬಿಟ್ರ ಅಬಾಬಾಬಾ ಎಷ್ಟು ಶಾಣ್ಯಾನ, ಎಷ್ಟು ತಿಳ್ಕೊಂಡನ ಅಂತ ಅನ್ಬೋದು. ಜಾಣನಾಗದು ಒಳಗ, ಜಾಣ ನೆನೆಸಬಹುದು ಅಂದ್ರೆ ಹೊರಗಿನವ್ರ ಸಹಿತ ಇವನಿಗೆ ಜಾಣ ಅಂತ. ಮಾತಿಲಿಂತ ತನ್ನೊಳಗೆ ತಾನೂ ಜಾಣನಾಗಬಹುದು, ಮತ್ತ ಮಂದ್ಯಾಗನೂ ಆ ಮಾತುಗಳನ್ನ ಆಡಿ ಜಾಣ ಅನ್ನಿಸ್ಕೋಬಹುದು. ಶಬಾಷ್, ಎಷ್ಟು ಚಲೋ ಮನುಷ್ಯ ಸಿಕ್ಕಾನಲ್ಲಪ್ಪ. ನಿನ್ನೆ ಹೋಗಿ ಪ್ರವಚನ ಮಾಡಿದ್ರ ಅವರು ಪ್ರತಿ 3 ತಿಂಗಳಿಗೊಮ್ಮ ಬರ್ಬೇಕು ನೀವು ನಂಬಲ್ಲಿ ಅಂತ. 3 ತಿಂಗಳಿಗೊಮ್ಮೆ 2 ತಿಂಗಳು ಬೇರೆಯವ್ರಿಗೆ ಕರೆಸ್ತೀರಿ, 3ನೇ ತಿಂಗಳು ಮತ್ತೆ ನಿಮಗೆ ಕರೆಸ್ತೀರಿ. 2-3 ತಿಂಗಳಾಗ ನಿಮ್ಗೆ ಕರೆಸ್ತೀರಿ. ಏನು ಯಾರಿಗ್ಯಾರು ಕರೆಯೋದು ಬೇಡ, ಬರೋದು ಬೇಡ. ಯೂಟ್ಯೂಬ್ ಲಿಂಕ್ ತಗೋರಿ, ಪಾಠ ರೆಕಾರ್ಡ್ ಆಗಿರ್ತದ, ಕೇಳ್ರಿ. ಯಾರು ಹೋಗೋದು ಬರೋದು ಎಲ್ಲಿ? ಇವೆಲ್ಲ ಜಾಣತನದ ಒಂದು ವೈಭವ. ಯಾಕಂದ್ರೆ ಮೊದಲು ಆಲ್ರೆಡಿ ಅನುಭವಿಸಿ ಬಿಟ್ಟಿವಿ ನಾವು ಜಾಣರು ಅಂತೇಳಿ. ವಚನ ಸಾಹಿತ್ಯದೊಳಗ ಮಂದಿ ಕಡೆಯಿಂದ ಶಾಣ್ಯರು ಅನ್ನಿಸ್ಕೊಂಡಿವಿ. ಮಂದಿ ಎಲ್ಲರೂ ನಮ್ಗೆ ಎಷ್ಟು ಶಾಣ್ಯರು ಅಂದ್ರೆ ಅನುಭವ ಆತದೇನು ನಮಗ? ಇದೇ ಚನ್ನಬಸವಣ್ಣವರ ವಿಚಾರ. ಆತ್ಮಾನುಭವ ಪರಮಾನಂದ ಆತದೇನು? ಇಡೀ ಊರ್ ಮಂದಿ ಎಲ್ಲರೂ ಕೂಡಿ ನಮಗೆ ಶಾಣ್ಯರಪ್ಪ, ಬಹಳ ಚಲೋ ತಿಳ್ಕೊಂಡವರು ಸ್ವಾಮಿಯರು ಅಂತ ಹೇಳಕ್ಕೆ ಒಂದು ಸದ್ಭಾವನೆ ತಾಳಿದ ಕೂಡ್ಲೇನೆ ನಮ್ಮ ಆತ್ಮಾನುಭವ ಆಗಿ ನಮ್ಮ ಜನ್ಮ ಸಾರ್ಥಕ ಆಗ್ತದೇನು? ಎಲ್ಲ ಶಾಸ್ತ್ರಗಳ ಓದಿ, ಎಲ್ಲ ಸಾಹಿತ್ಯದೊಳಗ ಯಾವ ಪುಟದೊಳಗ ಎಷ್ಟನೇ ಶ್ಲೋಕ, ಎಷ್ಟನೇ ಸಾಲು, ಯಾವ ಗ್ರಂಥ ಎಲ್ಲಾನು ಹೇಳಕ್ ಬರಷ್ಟು ಶಾಣ್ಯರಾದರೂ ಸಹಿತ ಆತ್ಮಾನುಭವ ಆಗ್ತದೇನು? ಆತ್ಮಾನುಭವದಿಂದ ದೂರ ಇವೆಲ್ಲ ಏನೇನು ದೂರದವ ಇವೆಲ್ಲ ಇಟ್ಕೋಬೇಡ್ರಂತಾರವ್ರು. ಆತ್ಮಾನುಭವಕ್ಕ ಆತ್ಮದ ಕಡೆ ಲಕ್ಷ್ಯ ಕೊಟ್ಟು ನಾನು ಸದ್ರೂಪ ಬ್ರಹ್ಮ ಹೆಂಗ, ನಾ ಚಿದ್ರೂಪ ಬ್ರಹ್ಮ ಹೆಂಗ, ನಾನು ಆನಂದ ರೂಪ ಬ್ರಹ್ಮ ಹೆಂಗ, ಹೀಗೆಲ್ಲ ನಾವು ಆಲೋಚನೆ ಮಾಡಿ
ಆ ಒಂದು ತತ್ಪದದ ಲಕ್ಷಾರ್ಥದಲ್ಲಿ ತ್ವಮಪದದ ಲಕ್ಷಾರ್ಥದಲ್ಲಿ ನಾವು ಮುಳುಗಬೇಕು. ನಮ್ಮ ಸ್ವಂತದ ನಾಮ ರೂಪ ಕ್ರಿಯೆಗಳನ್ನು ತ್ಯಾಗ ಮಾಡಿ ಬ್ರಹ್ಮಾಂಡದಲ್ಲಿರುವಂಥ ನಾಮರೂಪ ಕ್ರಿಯೆಗಳನ್ನು ತ್ಯಾಗ ಮಾಡಿ ಪಿಂಡಾಂಡದಲ್ಲಿರುವಂಥ ನಾಮರೂಪ ಕ್ರಿಯೆಗಳನ್ನು ತ್ಯಾಗ ಮಾಡಿ ಸತ್ಚಿತ್ತಾನಂದನ ಅನುಭವ ಮಾಡಿಕೊಂಡ್ರೆ ಅದು ಗುರಿ. ಅದನ್ನು ಬಿಟ್ಟು ಅಂತರಂಗ ಬಹಿರಂಗವನ್ನು ಅರಿಯಬಹುದು. ಅಂತರಂಗ ಏನದ? ಸಪ್ತಧಾತುಗಳಿಂದ ಈ ಪಂಚಕೋಶಗಳಿಂದ 3 ದೇಹಗಳಿಂದ ಮತ್ತೇನೇನು ತಿಳ್ಕೊತೀವಿ ನಾವು? ನಮ್ಮೊಳಗಿರುವಂಥ ಜ್ಞಾತೃ ಮನ ಬುದ್ಧಿ ಚಿತ್ತ ಅಹಂಕಾರ ಅಜ್ಞಾನ ಕಾರಣ ಶರೀರ ಏನೇನೆಲ್ಲ ನಮ್ಮೊಳಗಿಂದ ತಿಳ್ಕೊತೀವಿ. ಮತ್ತು ಬಹಿರಂಗದೊಳಗೂ ಎಲ್ಲ ಜೀವಿಗಳ ಸ್ಥೂಲ ಶರೀರಗಳ ಮೊತ್ತ ಈಶ್ವರನ ಸ್ಥೂಲ ಶರೀರ, ಎಲ್ಲ ಜೀವಿಗಳ ಸೂಕ್ಷ್ಮ ಶರೀರಗಳ ಮೊತ್ತ. ಹೀಗಾಗಿ ಈಶ್ವರನ ಶರೀರಗಳು, ಈಶ್ವರನ ಪಂಚಕೋಶಗಳು ಇದನ್ನು ತಿಳ್ಕೊತೀವಿ. ಪಂಚೀಕರಣ ಮಾಡ್ಕೊಂಡು ಅವನು ತಿಳ್ಕೊತೀವಿ. ಅಂತರಂಗ ಬಹಿರಂಗ ಏನದಂತ ಅದನ್ನು ತಿಳ್ಕೊತೀವಿ. ಮತ್ತೆ ಆಗಮ ಪುರಾಣಗಳ ಗಣನೆಯ ಗಣಿತವ ತಿಳಿದು ಶ್ರುತಿ ಸ್ಮೃತಿಗಳಿಂದ ಶ್ರೇಷ್ಠ ಜಯಿಸಬಹುದು. ಅದೇ ಹೇಳಕತ್ತಾರ. ವೇದ ಆಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಇತಿಹಾಸ ಎಲ್ಲಾನು ಗಣನೆಯ ಗಣಿತ, ಎಲ್ಲ ಲೆಕ್ಕ ಪ್ರಕಾರ ಮೆಥಡ್ ಪ್ರಕಾರ ಎಲ್ಲ ತಿಳ್ಕೊಂಡು ಶ್ರೇಷ್ಠ ಅನ್ನಿಸಬಹುದು. ಭೂತ ವಿಕಾರದ ಪ್ರಕೃತಿಯ ಸ್ವಭಾವವನ್ನು ತಿಳಿದು ಅದರ ಭ್ರಾಂತಿಯನ್ನು ಅಳೆದಿರಬಹುದು. ಈ ಭೂತ ವಿಕಾರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಬಾಲ್ಯ ಯೌವನ ಮುಪ್ಪು ಏನೇನು ಚೇಂಜಸ್ ಆಗ್ತಿರ್ತಾವ. ಅದರ ಸ್ವಭಾವ ತಿಳಿದು ಇದು ಬಾಲ್ಯ ಹಿಂಗೆ ಇರಂಗಿಲ್ಲ, ಯೌವನ ಬರ್ತದ, ಯೌವನ ಹಿಂಗೆ ಇರಂಗಿಲ್ಲ, ವೃದ್ಧಾಪ್ಯ ಬರ್ತದ, ವೃದ್ಧಾಪ್ಯ ಹಿಂಗೆ ಇರಂಗಿಲ್ಲ, ಸಾವು ಬರ್ತದ. ಬಾಲ್ಯ ಯೌವನ ವೃದ್ಧಾಪ್ಯ ಎಷ್ಟು ಸಹಜವಾಗಿ ಬರುತ್ತದೆಯೋ ಸಾವು ಕೂಡ ಅಷ್ಟೇ ಸಹಜವಾಗಿ ಬರ್ತದ ಅಂತೇಳಿ ಯಾವುದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅಂಥೇಳಿ ಅದನ್ನೂ ತಿಳಿದ ಅದರ ಭ್ರಾಂತಿಯನ್ನು ಅಳಿಯಬಹುದು. ಮಾಡ್ತಾರಲ್ರಿ, ಯೌವನ ಹೋಗಿ ಮುಪ್ಪು ಬಂದಾದಂದ ಕೂಡ್ಲೇನೆ ಆ ಯೌವನದ ಭ್ರಾಂತಿ ಇದ್ದವ್ರು ಏನ್ ಮಾಡ್ತಾರ, ಒಂದು 40 ರೂಪಾಯಿ 50 ರೂಪಾಯಿದು ಅದು ಪೌಡರ್ ಸಿಗ್ತದೆ, ಅದು ತಗೊಂಡು ನೀರಾಗ ಕಲಿಸಿ ತಲೆನ ಕೂದಲಿಗೆ ಹಚ್ಕೋತಾರ. ತಲೆನ ಕೂದಲಿಗೆ ಹಚ್ಕೊಂಡು ಸಣ್ಣ ಹುಡುಗ ಒಂದು ತಲೆಯಾಗ ಒಂದು ಬಿಳಿ ಕೂದಲು ಇರ್ಲಾರ್ದಂಗೆ ಕಾಣಿಸ್ತಾನ. ಮೀಸಿನೂ ಒಂದು ಬೆಳ್ಳಗನ್ ಮೀಸಿ ಬರ್ತಾವ, ಅವಕ್ಕೂ ಬಣ್ಣ ಹಚ್ಕೊಂಡ್ಬಿಡ್ತಾವ. ಬಣ್ಣ ಹಚ್ಕೊಂಡು ಸಣ್ಣ ಹುಡುಗ ಕಂಡಂಗೆ ಕಾಣಿಸ್ತಾನ. ಇದು ಭ್ರಾಂತಿ ಅಲ್ಲ. ಇದು ಸಣ್ಣ ಹುಡುಗರಂಗೆ ಕಾಣಬೇಕನ್ನೋದೇ ಒಂದು ಭ್ರಾಂತಿ ಅಲ್ಲ. ಇದು ನೀವು ಮ್ಯಾಲ ಬಣ್ಣ ಹಚ್ಚಿದ್ರೆ ಒಂದು ವಾರದಾಗೆ ಅದರ ಕೆಳಗೆ ಮತ್ತೆ ಕರಿ ಬಣ್ಣದವೇ ಬರ್ತಾವೆ. ನಾವು ಕೂದಲ ಮೀಸಿ ಕೆಳಗೆ ಮತ್ತೆ ಬರೋವು ಎಂತ ಬರ್ತಾವು, ಮತ್ತೆ ಬಿಳಿವೇ ಬರ್ತಾವ. ಅವು ಬಿಳಿವು ಹಂಗೆ ಬರ್ಕೋತಿರ್ತಾವ, ಮ್ಯಾಲ ಬಣ್ಣ ಬಳ್ಕೊತ್ ಕೂತಿರ್ತಾವ. ಇವೆಲ್ಲ ಭ್ರಾಂತಿ. ಏನೇನು ಬರ್ತದ ಬರ್ಲಿ, ಬೆಳಗಾಗ್ಲಕತ್ತದ ಅವ ಮಾರಿ ಅವನು ಎಲ್ಲ ಬೆಳಗಾಗಿ ಹೋಗಲ್ಲ, ನಡೆಯಕ ಸುಮ್ಮಿರ್ಬೇಕು. ಅದರ ಭ್ರಾಂತಿ ಇದ್ದವರು ಬಣ್ಣ ಹಚ್ಕೊಳ್ಳೋದು, ಮುದುಕರಾಗಿ ಮುಖ ಎಲ್ಲ ಸುಕ್ಕಗಡ್ಲಕತ್ತದ ಫೇರ್ ಅಂಡ್ ಲವ್ಲಿ ಗ್ಲೋ ಅಂತೇಳಿ ಅವು ಏನೋ ಅದಾವ ಅಂತವೆಲ್ಲ ಸ್ನೋ ಪೌಡರ್ಗಳು ಹಚ್ಕೊಂಡು ಮಿಂಚೋದು, ಏನೇನೋ ಮಾಡೋದು. ಆಮೇಲೆ ಮುದುಕರಾಗಿ ಟೀ ಶರ್ಟ್ ಹಾಕೊಂಡು ಅಡ್ಡಾಡೋದು. ವಯಸ್ಸಾದ್ಮೇಲೆ ಸಣ್ಣ ಹುಡುಗರು ಹಾಕೋತಾವ. ಅದು ಬಿಟ್ಟು ಮುದುಕರು ಟೀ ಶರ್ಟ್ ಹಾಕೊಂಡು ಸಣ್ಣ ಹುಡುಗರಿಗತ್ಲೆ ಅವು ದೊಡ್ಡ ದೊಡ್ಡ ಬೂಟ್ ಹಾಕೊಳ್ಳೋದು, ಏನಾದ್ರು ಮಾಡ್ಕೊತ ಸಣ್ಣ ಹುಡುಗರಂಗೆ ಕಾಣಬೇಕು ಅಂತಷ್ಟೇ. ಅಂತ ಭ್ರಾಂತಿ ಸಹಿತನೂ ಅಜ್ಞಾನದ ಲಕ್ಷಣ, ಅದನ್ನು ಅಳಿಬಹುದು. ಮತ್ತೆ ಕಾಂತೆಯರ ರತಿ ಕ್ರೀಡೆಯ ಗುಣವ ವರ್ಜಿತನಾಗಬಹುದು. ಏನೆಲ್ಲ ನೋಡ್ರಿ, ಇವೆಲ್ಲನೂ ತಾಮಸ ನಿರಸನ ಸ್ಥಳ.
ಇವೆಲ್ಲ ಆತ್ಮಜ್ಞಾನದಿಂದ ದೂರದವಂತ ಹೇಳಕತ್ತಾರ. ಬ್ರಹ್ಮಕುಮಾರಿಗೆ ಹೋದ್ರಿ ಅಂತಂದ್ರ ಅಣ್ಣ ತಂಗಿ ಮಾಡಿಬಿಡ್ತಾರೆ ಗಂಡ ಹೆಂಡತಿಗೆ ಹೋಗಿ. ಗಂಡನ ಸಂಗಟ ನೀನು ಇಂಥವೆಲ್ಲ ಮಾಡ್ಬೋದಾ, ಹೆಂಡತಿ ಸಂಗಟ ನೀನು ಇಂಥವೆಲ್ಲ ಮಾಡ್ಬೋದಾ, ನೀನು ಅದೇ ಬಾಬಾನ ಮಗಳು, ನೀನು ಅದೇ ಬಾಬಾನ ಮಗ, ಇಬ್ರು ಒಂದೇ ಬಾಬಾನ ಮಕ್ಕಳು ಅಂತಂದ ಮೇಲೆ ಏನು ಅಣ್ಣ ತಂಗಿ ಆಗ್ತೀರಿ ನೀವು? ಅಣ್ಣ ತಂಗಿ ಇಂಥ ಕೆಲಸ ಮಾಡ್ಬೋದಾ ಅಂತೇಳಿ ಏನ್ ಮಾಡ್ಬಿಡ್ತಾರ, ಆ ಒಂದು ಸತಿಪತಿಯರ ರತಿಕ್ರೀಡೆ ಗುಣಗಳನ್ನ ತೆಗೆದು ಹಾಕ್ತಾರ. ಬ್ರಹ್ಮಕುಮಾರಿಗೆ ಹೋಗಿ ಬಿಡ್ಬೇಕಂತ ಏನದ, ತಮ್ಮಗ್ ತಾವೇನೂ ತಿಳಿಯೋದಕ್ಕೆ ಹಿಂಗೇನಾರೇ ತಿಳ್ಕೊಂಡು ಅದನ್ನೂ ಬಿಟ್ಟಿರ್ಬೋದು. ಗಂಡನಲ್ಲಿ ದೂರ ಅದಿನೇ ತಿಳಕ್ಕೆ ಮದುವೆ ಮಾಡ್ಕೊಂಡ್ಕೆ ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಮಕ್ಕೊಂಡ್ರ ಅದು ಏನು ಆಧ್ಯಾತ್ಮ ಸಾಧನೆಗೆ ಉಪಯೋಗ ಇಲ್ಲ. ಆಧ್ಯಾತ್ಮ ಸಾಧನೆಗೂ ಅದಕ್ಕೂ ಸಂಬಂಧನೇ ಇಲ್ಲ. ಹಿಂಗಾಗಿ ಅದನ್ನೂ ಆಗಿರ್ಬೋದು, ಕಾಂತೆಯರ ರತಿ ಕ್ರೀಡೆಯ ಗುಣ ವರ್ಜಿತರಾಗಿರಬಹುದು. ಇದು ಅಲ್ಲದೆ ಕಾಶಿ, ಕೇದಾರ, ರಾಮೇಶ್ವರ, ಶ್ರೀಶೈಲ ಮೊದಲಾದ ಅನಂತ ಕ್ಷೇತ್ರ ತೀರ್ಥಂಗಗಳಲ್ಲಿ ಹೋಗಿ ಗುಹ್ಯ ವಾಸಿಗಳು ಆಗಿರಬಹುದು. ಎಲ್ಲಾ ತೀರ್ಥ ಅಷ್ಟಾಷಷ್ಟಿ ಅಂತಾರ. ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ. ಇವ್ಯಾವು ದೇವರುಗಳು ಏನದವ? ತೀರ್ಥಕ್ಷೇತ್ರಗಳಲ್ಲಿರುವ ದೇವರುಗಳೆಲ್ಲ ಏನದವ? ನಿಮ್ಮಿಂದ ಅರಿಸಿಕೊಳ್ಳುವ ದೇವರುಗಳು. ನೀವು ಆ ದೇವರುಗಳನ್ನು ಅರಿಯುವ ದೇವರು. ನೀವು ದೇವರ ದೇವ ನೀವೇ ಅದರಿ. ದೇವಾದಿದೇವ ಮಹಾದೇವ ನೀವೇ ಅದರಿ. ಆ ದೇವರುಗಳು ನಿಮ್ಮಿಂದ ಅರಿಸಿಕೊಳ್ಳೋ ದೇವರುಗಳು. ಹೀಗಾಗಿ ನಿಮ್ಮ ದೈವದ ಸ್ವರೂಪವನ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವೆಲ್ಲ ಹೊರಗಿನ ದೇವರುಗಳು ನೋಡ್ಕೊತ ಹೋಗ್ತಿರಲ್ಲ, ಹೋಗಿ ಮತ್ತೆ ಅಲ್ಲೇ ಗುಹಾವಾಸಿಗಳಾಗಿರಬಹುದು. ಅದರೊಳಗೆ ಆಶ್ರಮದಾಗ ಹೋಗಿ ಅಲ್ಲಿ ಗುಡ್ಯಾಗ ಮತ್ತ ಅಲ್ಲೇ ಯಾವ್ದಾರ ಒಂದು ಗುಹೆ ಗುಡ್ಡದಾಗ ಹೋಗಿ ಆ ಕ್ಷೇತ್ರದೊಳಗ ಅಲ್ಲೇ ಕುಂತು ನೀವೇನಾರ ತಪಾಸ್ ಮಾಡ್ಕೋತಿರ್ಬಹುದು. ಇವೆಲ್ಲ ಏನದವ? ನಮ್ಮ ಕೂಡಲ ಚನ್ನ ಸಂಗಯ್ಯನೆಂಬ ಮಹಾದಾನಿ ಲಿಂಗದ ಇಚ್ಛಾವಾಸಿ ಆಗಿರಬಾರದೆ. ಇಷ್ಟೆಲ್ಲ ಏನೇನೋ ಫಾಲ್ತು ದಂಧೆಗಳು ಮಾಡ್ಲಕ್ ಹೋಗ್ತೀರಿ. ಕೂಡಲ ಚನ್ನ ಸಂಗಯ್ಯನೆಂಬ ಮಹಾದಾನಿ ಲಿಂಗದ ಇಚ್ಛಾವಾಸಿ ಆಗಬಾರ್ದೇನು? ಅದು ನನ್ನ ಸ್ವರೂಪ, ಆ ಲಿಂಗನೇ ನಾನು ಅನ್ನಂಥದು. ಆ ಲಿಂಗವನ್ನು ಅರಿಯುವುದು, ಲಿಂಗದತ್ತ ಹರಿಯುವುದು, ಲಿಂಗದಲ್ಲಿ ಬೆರೆಯುವುದು, ಲಿಂಗವೇ ತಾನಾಗುವುದು. ಈ ಒಂದು ಇಚ್ಛೆ ಬಿಟ್ಟು ಇಡೀ ವಿಶ್ವವೆಲ್ಲ ನೀವು ಏನೇನು ಕೆಲಸ ಮಾಡ್ತೀರಿ ಅವೆಲ್ಲ ವ್ಯರ್ಥ. ಆ ಮಹಾಲಿಂಗದಲ್ಲಿ ಉದ್ಭವಿಸಿದ ದಿವ್ಯ ಜ್ಞಾನಿಗಳಿಗಲ್ಲದೆ ಇತರರಿಗೆ ಇವೆಲ್ಲ ಸಾಧ್ಯವೇ? ಆ ಮಹಾಲಿಂಗದಲ್ಲಿ ಉದ್ಭವಿಸಿದವರು, ಲಿಂಗದಾಗ ಉದ್ಭವಿಸಿದವರಿಗೆ ಏನು ಲಿಂಗದ ಇಚ್ಛೆ ಉಂಟಾಗ್ತದೆ. ಲಿಂಗದಲ್ಲಿ ಉದ್ಭವಿಸಿದವರಿಗೆ ಲಿಂಗದ ಇಚ್ಛೆ ಉಂಟಾಗ್ತದ. ಮೊನ್ನೆ ಯಾವನೋ ಬಸವತತ್ವ ಸ್ವಾಮಿ ಅಂತ ಒಬ್ಬ ಹೇಳಕತ್ತಿದ್ದ. ಯಾರು ಸಾಣೆಹಳ್ಳಿ ಸ್ವಾಮಿ ಯಾರೋ ಹೇಳಕತ್ತಿದ್ರಪ್ಪ. ಏನಂತ? ಎಲ್ಲರೂ ಲಿಂಗದಾಗೆ ಉದ್ಭವ ಆಗಿವಿ ನಾವು. ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಏನದಲ್ಲ ಅದ್ರಾಗೆ ಹುಟ್ಟಿವಿ ನಾವು ಅಂತ. ಆ ಉಪಸ್ಥಗಳಿಗೆ ಲಿಂಗ ಅನ್ನೋದು ವ್ಯಾಕರಣದಾಗ ಅಂದರ. ಇಲ್ಲಿ ಶರಣರಾಗ್ಲಿ, ಶಿವಾಚಾರ್ಯರಾಗ್ಲಿ, ಶಿವಯೋಗಿಗಳಾಗ್ಲಿ ಅವಕ್ಕೆಂದರೆ ಲಿಂಗ ಅಂದರೇನ್ರಿ? ಮತ್ತ ಎಲ್ಲರೂ ಲಿಂಗದಾಗೆ ಉದ್ಭವ ಆಗಿವತ್ತ. ಒಬ್ಬ ಎಲ್ಲೋ ಮೊಬೈಲ್ನಾಗ ಇದು ಏನೋ ಒಂದು ಯೂಟ್ಯೂಬ್ನಾಗ ಎಲ್ಲೋ ಬಂತಪ್ಪ. ಆ ಉಪಸ್ಥ ಇಂದ್ರಿಯಗಳಿಗೆ ಲಿಂಗ ಅಂದರ ಅದರಿಂದ ಉದ್ಭವ ಆಗಿವಿ. ಎಲ್ಲರೂ ರೇಣುಕಾಚಾರ್ಯ ಒಬ್ಬರೇ ಲಿಂಗದಾಗಿಲ್ಲ, ಎಲ್ಲರೂ ಅದೇ ಲಿಂಗದಾಗ ಉದ್ಭವ ಆಗಿವಿ. ಎಲ್ಲರೂ ಲಿಂಗೋದ್ಭವ್ರೆ. ಯಾರೋ ಒಬ್ರು
ಸಾಣೆಹಳ್ಳಿ ಸ್ವಾಮಿಗಳಾದ್ರೆ ಯಾರೋ ಹೇಳಕತ್ತಿದ್ರು ಎಲ್ಲರೂ ಲಿಂಗದಾಗೆ ಉದ್ಭವ, ಎಲ್ಲರೂ ಲಿಂಗೋದ್ಭವರೇ. ಯಾವ ಲಿಂಗ ಅನ್ನೋದೇ ಅವ್ರಿಗೆ ಗೊತ್ತಾಗಲ್ಲಲ್ಲ. ಒಂದ್ ಕಡೆ ಇಷ್ಟಲಿಂಗದ ಮಹಿಮೆ ಹೇಳಕ್ ಹೋಗ್ತಾರ, ಅದು ಇಷ್ಟಲಿಂಗ ದೇವ್ರ ಅಲ್ಲವೇ ಅಲ್ಲ. ಅದು ಇಷ್ಟಲಿಂಗ ಎದರದು? ಈ ಒಂದು ಆತ್ಮಲಿಂಗದ ಕುರು ಅದು ಅಷ್ಟೇ. ಅರಿವಿನ ಕುರು. ಆತ್ಮ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ. ಆ ಕುರುವನ್ನ ಅವರು ಲಿಂಗ ಅಂತೇಳಿ ವಾದಿಸ್ಕೊತ ಹೋಗ್ಲಕತ್ತಾರ. ಇನ್ನ ಒಂದ್ ಕಡೆ ಈ ಸ್ತ್ರೀ ಪುರುಷರ ಜನನೇಂದ್ರಿಯಗಳಿಗೆ ಕನ್ನಡ ಪಾಠದೊಳಗ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಸಕ ಲಿಂಗ, ಆ ಲಿಂಗ ತಗೊಂಡು ಇವ್ರು ಈ ಲಿಂಗ ಕೇಳ್ತಾರ ಅಂತ ಅಂದ್ಮೇಲೆ ಇದು ಎಂದ ಆ ಲಿಂಗ ಕಾಣ್ಬೇಕು. ಅದಕ್ಕೆ ಸ್ತ್ರೀಲಿಂಗ ಪುಲ್ಲಿಂಗದಾಗ ಹುಟ್ಟವರಿಗೆ ಸ್ತ್ರೀಲಿಂಗ ಪುಲ್ಲಿಂಗಗಳ ಆಕರ್ಷಣೆನೇ ಇರ್ತದೆ, ಅದನ್ನೇ ಮಾತಾಡ್ತಾರೆ. ಈ ಮಹಾಲಿಂಗದಲ್ಲಿ ಹುಟ್ಟಿದವರಿಗೆ ಮಹಾಲಿಂಗದ ದರ್ಶನ. ಚನ್ನಬಸವಣ್ಣವ್ರು ಅದೇ ಹೇಳ್ತಾರ. ಸ್ತ್ರೀಲಿಂಗದಾಗ ಹುಟ್ಟಿದವರು ಸ್ತ್ರೀಲಿಂಗ ಪುರುಷ ಲಿಂಗ ಹೇಳೋರು ಅದೇ ಸ್ತ್ರೀ ಪುರುಷರ ಆಕರ್ಷಣೆ ಒಳಗೆ ಇರ್ತಾರೆ. ಮಹಾಲಿಂಗದಲ್ಲಿ ಹುಟ್ಟಿದವರಿಗೆ ಆ ಲಿಂಗದ ಅರಿವು ಬರ್ತದೆ. ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಹೇಳಕತ್ತಿದ್ರು ಎಲ್ಲರೂ ಲಿಂಗೋದ್ಭವರೇ ನಾವು ಅಂತೇಳಿ. ಮೋಸ್ಟ್ಲಿ ಸಾಣೆಹಳ್ಳಿ ಗುರುಗಳೇ ಇದ್ರಿರ್ಬೋದು, ಮತ್ತೆ ಬೇರೆ ಯಾರದಾರೋ ಏನೋ ನನ್ ನೆನಪು ಬರಲ್ಲ. ಅದು ತಪ್ಪದು. ಈ ಒಂದು ಸ್ತ್ರೀ ಮತ್ತು ಪುರುಷರ ಉಪಸ್ಥೇಂದ್ರಿಯಗಳಿಗೆ ಆಧ್ಯಾತ್ಮಿಕವಾಗಿ ಲಿಂಗ ಅನ್ನೋದು ತಪ್ಪು. ಆ ಮಟ್ಟದ ಅರ್ಥ ಅಲ್ಲ ಲಿಂಗಕ್ಕೆ. ಲಿಂಗದ ಅರ್ಥದ ವ್ಯಾಪ್ತಿ ಅಷ್ಟಕ್ಕೆ ಇಲ್ಲ. ಅದಕ್ಕೆ ಏನಾಯ್ತು, ಈಗ ಮಹಾಲಿಂಗದಲ್ಲಿ ಉದ್ಭವಿಸಿದ ದಿವ್ಯ ಜ್ಞಾನಿಗಳಿಗಲ್ಲದೆ ಇತರರಿಗೆ ಸಾಧ್ಯವೇ ಅಂತಂದ್ರ, ಮಹಾಲಿಂಗದಲ್ಲಿ ಉದ್ಭವಿಸ್ಬೇಕಾದ್ರೆ ಅವರ ಹಡದ ತಂದೆ ತಾಯಿಗಳ ಸಹಿತ ಏನಾಗಿರ್ಬೇಕು? ಲಿಂಗ ಸ್ವರೂಪರಾಗಿರ್ಬೇಕು. ಅಂತ ಸಂಸ್ಕಾರ ಇರ್ಬೇಕು. ಸುಮ್ನೆ ಮದುವೆ ಮಾಡ್ಕೊಂಡು ಪ್ರಾಣಿಗಳಿಗತ್ಲೆ ಮಕ್ಕಳು ಹಡದಿದ್ರು ಅಂತಂದ್ರ ಅವ್ರೇನು ಸ್ತ್ರೀಲಿಂಗ ಪುಲ್ಲಿಂಗ ಆಟೆ ಅಂತದ್ರಾಗೆ ಹುಟ್ಟಿ ಯಾರ್ದು ಕಾಮದಾಟಕ್ಕೆ ತಾವು ಹುಟ್ಟಿರ್ತಾರ. ತಮ್ಮ ಕಾಮದಾಟದಿಂದ ಮುಂದೆ ಮಕ್ಕಳು ಹಡದಿರ್ತಾರ. ಆ ಮಕ್ಕಳು ಯಾವ ಒಂದು ಸಂಸ್ಕಾರದಾಗ ಹುಟ್ಟಿರ್ತಾವ ಅದೇ ಸಂಸ್ಕಾರದಾಗೆ ಮುಂದೆ ಅವು ಬೆಳೆದು ಅದೇ ಮಾಡ್ಕೊತ ಹೋಗ್ತಿರ್ತಾವ. ಆ ಮಹಾಲಿಂಗದಲ್ಲಿ ಉದ್ಭವ ಆಗ್ಬೇಕು ಅಂತಂದ್ರ ಅವ್ರಿಗೆ ಹಡದ ತಂದೆ ತಾಯಿ ಸಹಿತ ಅಂತ ಒಂದು ಆಧ್ಯಾತ್ಮ ಸಾಧಕರ ಪುಣ್ಯ ಗರ್ಭನೇ ಇರ್ಬೇಕು. ಅವರು ಲಿಂಗ ಸ್ವರೂಪನೇ ಇರ್ಬೇಕು. ಹಾಗಿದ್ದಾಗೆ ಮುಂದ ಎಲ್ಲ ಉತ್ತಮ ಸಂತಾನಕ್ಕಾಗಿ ಉದಾತ್ತ ಮಾರ್ಗ ಹಿಡಿದವರಾಗಿರಬೇಕು. ಮದುವೆ ಮಾಡ್ಕೊಳ್ಳೋದಂತಂದ್ರೆ ಮಜಾ ಮಾಡೋದಲ್ಲ. ಸಂತಾನ, ಶ್ರೇಷ್ಠ ಸಂತಾನವನ್ನು ಕೊಡುವುದು ಅದರ ಉದ್ದೇಶ. ಆ ಶ್ರೇಷ್ಠ ಸಂತಾನ ಕೊಡುವುದಕ್ಕೆ ಅವರು ಉದಾತ್ತ ಮಾರ್ಗದಲ್ಲಿ ಯಾರಿರ್ತಾರ ಅಂಥವ್ರಿಗೆ ಲಿಂಗೋದ್ಭವರು ಅಂತ. ಆ ಮಹಾಲಿಂಗದೊಳಗ ಯಾರು ಉತ್ಪನ್ನ ಆಗಿರ್ತಾರ ಅವರಿಗೆ ಈ ಲಿಂಗದ ಬಗ್ಗೆ ನಿಜವಾದ ಅರಿವು ಬರ್ತದ. ಇಲ್ಲ ಅಂತಂದ್ರ ಅವ್ರೇನೊಂದು ಪಟ್ಟಿ ಕೊಟ್ಟಾರಲ್ಲ, ಶಾಸ್ತ್ರ ಓದೋದು, ತೀರ್ಥಕ್ಷೇತ್ರ ತಿರುಗೋದು, ಮತ್ತಿನ್ನೇನೇನೋ ಆಗೋದು, ಅವೆಲ್ಲ ಆಧ್ಯಾತ್ಮ ಸಾಧನೆಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಎಷ್ಟು ಚಲೋ ತಿಳಿಸಿ ಹೇಳ್ತಾರ ನೋಡ್ರಿ ಅವ್ರ ವಚನಗಳು. ಎಷ್ಟು ಏನಂತಂದ್ರ ಇಷ್ಟು ಪರಿ ತಿಳಿಯಾಗಿ ಯಾರು ಯಾವ ವಚನದಾಗೂ ತಿಳಿಸಿಲ್ಲ. ಚನ್ನಬಸವಣ್ಣ ತಲೆ ಕೆಡಿಸ್ಕೊಂಡಂಗ ಯಾರು ಅಷ್ಟಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಅಷ್ಟು ಸೂಪರ್ ವಚನಗಳು ಅವರು. ಅದಕ್ಕೆ ಅವ್ರಿಗೆ ಚಿನ್ಮಯ ಜ್ಞಾನಿ ಅಂತಾರ. ಯಾವುದೇ ಸಾಹಿತ್ಯ ಓದಿದ್ರೆ ಜ್ಞಾನಿಗಳ ಸಾಹಿತ್ಯನೇ ಓದ್ಬೇಕು. ಸಿದ್ದೇಶ್ವರ ಸ್ವಾಮಿಗಳದು, ಮಲ್ಲಿಕಾರ್ಜುನ ಶಿವಯೋಗಿಗಳದು, ಮತ್ತೆ ಇವ್ರು ಯಾರು ಈ ಚನ್ನಬಸವಣ್ಣಂದು, ಇಂಥವ್ರದೇ ಓದ್ಬೇಕು. ಸೋಷಿಯಲ್ ಜನರಿಗೆ ಓಲೈಸುವಂತ ಮಾತುಗಳು ಅಥವಾ ಜನರಿಗೆ ಬೈಯಂತ ಮಾತುಗಳು ಅವೆಲ್ಲ ಬೇಕಾಗಿಲ್ಲ ನಮಗ್. ಇದ್ದಂಗೆ ತತ್ವ ಬಿಚ್ಚಿ ಇಡಂತವ್ರು ಇರ್ಬೇಕು. ಚಂದ ಬಸವಣ್ಣಗ ಬಹಳ ವ್ಯತ್ಯಾಸ ಬರ್ತಿರ್ತಾವ.
ಇರ್ಲಿ ಬಿಡಪ್ಪ, ಕೊಳ್ಳಾಗ ಲಿಂಗ ಕಟ್ಕೊಂಡನ, ಅಂಗದ ಮೇಲೆ ಲಿಂಗವಿದ್ದಡೆ ಕೂಡಲ ಸಂಗಮನ ಆತನೆಂಬೆ ಅಂತೇಳಿ ಬಸವಣ್ಣ ಅಂದ್ರ ಅದೇಂಗಾಗ್ತದಂತ ಚನ್ನಬಸವಣ್ಣ. ಲಾಂಛನಕ್ಕೆ ತಕ್ಕ ನಡೆ ನುಡಿ ಇಲ್ಲದಿದ್ದರೆ ಕೂಡಲ ಚನ್ನ ಸಂಗಮ ದೇವನ ಸಾಕ್ಷಿಯಾಗಿ ಛೀ ಎಂಬೆ. ಕೊಳ್ಳಾಗ ಲಿಂಗಿದ್ರೆ ಸಾಕು ಅಂತ ಬಸವಣ್ಣ. ಅವೆಲ್ಲ ಆಗಂಗಿಲ್ಲ, ಅದಕ್ಕೆ ತಕ್ಕಂತೆ ನಡೆ ನುಡಿಗಳಿರ್ಬೇಕು. ಇದ್ರೆ ನಮಗೆ ಶರಣರಂತೆ, ಇಲ್ಲ ಅಂತಂದ್ರೆ ನಡೆ ಆ ಕಡೆ ಛೀ ಅಂತ. ಹಿಂಗೆ ಅದಕ್ಕೆ ಆತ್ಮ ಅನುಸಂಧಾನ, ಆತ್ಮ ಸ್ವರೂಪದ ಗುರಿ ಇಟ್ಟುಕೊಂಡು ನಾವೇನು ಮಾಡ್ತೀವಿ ಅದರ ಮುಂದೆ ಇವು ಯಾವ ಸಾಧನೆಗಳಲ್ಲ. ಆ ಸಾಧನೆಗಳು ಮಾಡೋದಕ್ಕೆ ಶಕ್ತಿ ಸಮಯ ಏನು ಖರ್ಚು ಮಾಡ್ತೀವಿ ಅದೆಲ್ಲ ವ್ಯರ್ಥ ಅನ್ನುವಂಥ ವಿಚಾರ ಈ ವಚನದ ಇಂಗಿತ. ಏನೇನು ವ್ಯರ್ಥ ಮಾಡ್ತಾರಂದ್ರೆ ಮಾತಿನ ಮಾಲೆಯ ಗೀತಂಗಳಿಂದ ಸುಜಾಣನಾಗಬಹುದು, ಸ್ತೋತ್ರದ ಸೊಗದಿನ ಪ್ರಾಜ್ಞೆಯಿಂದ ಜಾಣ ನೆನೆಸಬಹುದು, ಅಂತರಂಗ ಬಹಿರಂಗವನ್ನು ಅರಿಯಬಹುದು, ಆಗಮ ಪುರಾಣಗಳ ಗಣನೆಯ ಗಣಿತವ ತಿಳಿದು ಶ್ರುತಿ ಸ್ಮೃತಿಗಳಿಂದ ಶ್ರೇಷ್ಠ ನೆನೆಸಬಹುದು, ಭೂತ ವಿಕಾರದ ಪ್ರಕೃತಿಯ ಸ್ವಭಾವವನ್ನು ತಿಳಿದು ಅದರ ಭ್ರಾಂತಿಯನ್ನು ಅಳಿಸಬಹುದು, ಕಾಂತೇರ ರತಿ ಕ್ರೀಡೆಯ ಗುಣವ ವರ್ಜಿತನಾಗಿರಲೂಬಹುದು, ಕಾಶಿ ಕೇದಾರ ರಾಮೇಶ್ವರ ಶ್ರೀಶೈಲ ಮೊದಲಾದ ಅನಂತ ಕ್ಷೇತ್ರಗಳಲ್ಲಿ ಹೋಗಿ ಗುಹ್ಯವಾಸಿಗಳಾಗಿರಲೂಬಹುದು. ಇವೆಲ್ಲ ಏನ್ ಮಾಡಿದ್ರು ಈ ಒಂದು ಆತ್ಮ ಸಾಧನೆಯ ಮುಂದೆ ಅವು ಮಾಡ್ಬೇಕಾ ಮಾಡಬಾರ್ದ್ರಿ? ಇವೆಲ್ಲ ಮಾಡ್ಬೇಕಾ ಮಾಡಬಾರ್ದ? ನಿಂಗೆಲ್ಲ ಹೇಳ್ಯಾರಂದ್ರೆ ಇವೆಲ್ಲ ಮಾಡೋದ್ ಬಿಡು ಅಂತ ಹೇಳ್ಯಾರ, ಏನ್ ಮಾಡಂತ ಹೇಳ್ಯಾರ, ಮಾಡ್ಬೇಡ ಅಂತ ಹೇಳ್ಯಾರ? ಏನ್ ಡಿಸೈಡ್ ಮಾಡ್ತೀರಿ? ಹಿಂಗೆಲ್ಲ ಹೇಳ್ಯಾರ ಚನ್ನಬಸವಣ್ಣರ ತಿಳ್ಕೆ, ಇವೆಲ್ಲ ಮಾಡೋದ್ ಬಿಡ್ತೀರ ಮಾಡ್ತೀರ? ಇವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವೆಲ್ಲ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸುಮ್ನೆ ಏನಾರ ಅರ್ಥ ತಪ್ಪು ಮಾಡ್ಕೊಂಡಕ್ಕೆ ನೀವು ದಾರಿ ತಪ್ಪಬಾರ್ದು, ಇನ್ನೊಬ್ಬರಿಗೆ ದಾರಿ ತಪ್ಪಿಸಬಾರ್ದು. ಇಲ್ಲೇನ್ ಹೇಳ್ಯಾರ, ಅವೆಲ್ಲಾನು ಮಾಡಬೇಕು, ಮಾಡಬಾರ್ದಂತಲ್ಲ. ಮಾಡೋದ್ರಿಂದ ಏನಾಗ್ತದ? ಅಂತಃಕರಣ ಹದ ಆಗ್ತದ. ಅಂತಃಕರಣ ಹದ ಆಗಿ ಆತ್ಮಾನುಭವ ಪಡ್ಕೊಳ್ಳಕ ಯೋಗ್ಯ ಆಗ್ತದದು. ನಿರ್ಮಲ ಆಗ್ತದ, ನಿಶ್ಚಲ ಆಗ್ತದ, ಅಂತರ್ಮುಖಿ ಆಗ್ತದ, ಆತ್ಮ ಸಮ್ಮುಖಿ ಆಗ್ತದ. ಇವೆಲ್ಲ ಆಗ್ಬೇಕಾದ್ರೆ ಇವೆಲ್ಲ ಮಾಡಬೇಕು. ಮಾಡಿ ಅಂತಃಕರಣ ಹದ ಮಾಡಿಕೊಂಡು ಅದು ಹೆಂಗಂತಾರ ಈ ವಚನ, ನೀ ಎಟ್ಟರೆ ಅಲಂಕಾರ ಮಾಡ್ಕೊಂಡ್ರು ವರ ಬಂದು ನಿನ್ನ ನೋಡಿ ಪಸಂದ್ ಮಾಡೋದು ಮುಖ್ಯ ಅದ, ನೀ ಅಲಂಕಾರ ಮಾಡ್ಕೊಳ್ಳೋದು ಮುಖ್ಯ ಇಲ್ಲ ಅಂದಂಗ. ನೀ ಎಷ್ಟು ಅಲಂಕಾರ ಮಾಡ್ಕೊಂಡ್ರು ಈಗ ಒಂದ್ ಕನ್ಯೆ ಅದ, ಅವ ಪಸಂದ್ ಮಾಡೋದು ಮುಖ್ಯ ಅದ, ನಿನ್ನ ಅಲಂಕಾರ ಮುಖ್ಯ ಇಲ್ಲ ಅಂದಂಗದ. ಹಂಗಂತ ಹೇಳಿಕೆ ಅಲಂಕಾರ ಮಾಡ್ಕೋಬೇಕ ಮಾಡ್ಕೋಬಾರ್ದ? ಮಾಡ್ಕೋಬೇಕು. ಮಾತಿನ ಜಾಣತನನೂ ಬೇಕು, ಸ್ತೋತ್ರದ ಸೊಗಸಿನ ಪ್ರಾಜ್ಞತೆಯಿಂದ ಹೊರಗನು 4 ಮಂದಿ ಚಲೋ ಶಾಣೆ ಅನಿಸ್ಕೋಬೇಕು, ಅಂತರಂಗ ಬಹಿರಂಗ ಎಲ್ಲ ಅರಿಬೇಕು, ಪುರಾಣಗಳ ಶಾಸ್ತ್ರಗಳು ಎಲ್ಲ ಓದಿ ಶಾಣೆರಾಗಬೇಕು, ಎಲ್ಲ ಆಗ್ಬೇಕು. ಭೂತ ವಿಕಾರದ ಪ್ರಕೃತಿ ಸ್ವಭಾವ ಏನದ ಎಲ್ಲಾನು ತಿಳ್ಕೋಬೇಕು. ಎಲ್ಲ ತಿಳ್ಕೊಂಡು ಕಾಶಿ ಕೇದಾರಕ್ಕ ಹಿಂಗೆಲ್ಲ ವಚನದಾಗ ಬರ್ದಾರ ಹೋಗಬಾರ್ದು ಅಂತೇನಿಲ್ಲ, ಹೋಗ್ಬೇಕು. ಆ ದೇವಸ್ಥಾನಕ್ಕೆ ಹೋದ್ರ ಅದರಿಂದ ನಿಮಗ ಏನು ಲಾಭ ಆಗಬೇಕು ಅದು ಆಗ್ತದ.
ಆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ಅದರಿಂದ ಏನು ಲಾಭ ಆಗ್ತದ, ಅದರಿಂದ ವಂಚಿತರಾಗ್ತೀರಿ ಅಷ್ಟೇ. ಹೋಗೋದು ಬಿಟ್ರೆ ಏನಾಗ್ತದ? ದೇವಸ್ಥಾನಕ್ಕೆ ಹೋಗೋದ್ರಿಂದನೂ ಒಂದು ಲಾಭ ಇರ್ತದೆ, ಆ ಲಾಭ ಮಿಸ್ ಮಾಡ್ಕೋತೀವಿ ಅಷ್ಟೇ. ಹೋಗ್ಬೇಡ ಅಂತ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಹಿಂಗೆ ಆಗ್ತದೆ. ಅಂತಃಕರಣ ಹದ ಮಾಡಬೇಕಾದ್ರೆ ಇವೆಲ್ಲ ಸಾಧನೆಗಳು ಬೇಕು. ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ, ವಿವೇಕ, ವೈರಾಗ್ಯ, ಇವೆಲ್ಲ ಶಮ ದಮ ಶ್ರದ್ಧಾ ಸಮಾಧಾನ, ಉಪರತಿ ತಿತಿಕ್ಷಾ, ಇವೆಲ್ಲ ಮಾಡಿದಾಗ ಮುಮುಕ್ಷತ್ವ ಮೋಕ್ಷ ಹೊಂದಬೇಕು ಅಂತ ಇಚ್ಛೆ ಉಂಟಾಗ್ತದ. ಮತ್ತು ಮೋಕ್ಷ ಹೊಂದಬೇಕು ಅಂತ ಇಚ್ಛೆ ಉಂಟಾದಾಗ ಅವ ಗುರುವಿನ ಹುಡುಕೊಂಡು ಹೋಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾನ. ಆ ಗುರುವಿನಲ್ಲಿ ಹೋಗ್ಬೇಕು ಅಂತ ಯಾವಾಗ ಇಚ್ಛೆ ಉಂಟಾಗ್ತದ ಅವನ ಅಂತಃಕರಣ ಅವಾಗ ಹದ ಆಗ್ತದ. ಆ ಅಂತಃಕರಣ ಹದ ಮಾಡ್ಕೋಬೇಕಾದ್ರೆ ಈ ಎಲ್ಲ ಆಚರಣೆಗಳನ್ನು ಮಾಡ್ತಿರ್ಬೇಕು. ಮಾಡಬಾರ್ದು ಅಂತಲ್ಲ, ಆದ್ರೆ ಇವೇ ಮಾಡ್ಕೊತ ಸಾಯ ತನಕ ಇದ್ರಾಗೆ ಮುಣಗಬೇಡ್ರಿ ಅಂತ. ಬರೀ ಹೊರಗಿನ ದೇವ್ರನ್ನ ನೋಡ್ಕೊತೆ 70 ವರ್ಷ 80 ವರ್ಷ ಕಳೆದ್ರೆ ನೀವು ಒಳಗಿನ ದೇವ್ರಿಗೆ ಯಾವಾಗ ನೋಡ್ಕೋತೀರಿ? ತಿರುಪತಿ ಬೆಟ್ಟನೇ ನೀವು ನಡ್ಕೋತ 7 ಬೆಟ್ಟ ಏರಿರಿ ಅಂದ್ರು ಸಹಿತ ಒಳಗೆ ನಾವು ಅದನ್ನ ತೇರಿರೋ ಏನ್ ಹಂಗೆ ನೀವೇ ಏರಿರಿ? ಒಳಗೆ ನಾವು ಇದ್ದಿದ್ದಿಲ್ಲ ಅಂದ್ರೆ ನೀವೇನ್ ಹೇಳ್ತೀವಿ? ಒಂದ್ ಹೆಜ್ಜೆ ಸಹಿತ ಇಡ್ಲಕ್ಕಾಗಂಗಿಲ್ಲ. ಒಳಗಿನವ್ ಅದನ್ನತ್ತೆ ನೀವು ಹೊರಗೆ ನಾವು ಒಳಗಿನವನಿಗೆ ಅರ್ಥ ಮಾಡ್ಕೊಳ್ಳಾರ್ದೆ ಹೊರಗಿನವನಿಗೆ ಹೋಗಿ ಗೋವಿಂದ ಗೋವಿಂದ ಅಂತಂದ್ರೆ ಒಳಗಿನವ ನಗತಾನ. ಒಳಗೆ ನಾನು ಅದಿನ ಅಂತೇಳಿ ಇವ ಬೆಟ್ಟ ಏರ್ಯಾನ, ಅಲ್ಲಿ ಹೋಗಿ ಅವನಿಗೆ ಗೋವಿಂದ ಅಂತಾನ, ನಾನು ನಿಜವಾಗಿ ಇವನಿಗೆಲ್ಲ ಕೆಲಸ ಮಾಡಿಕೊಡ್ಲಕತ್ತೀನಿ ಅಂತ ಒಳಗಿನವ್ ನಗ್ತಿರ್ತಾನ. ನಗ್ತಾನವ ಅಂತ ಹುಚ್ಚದ. ನೀವು ಹೊರಗ ಗುಡಿ ಗುಡಿ ತಿರುಗಾಡಿಕೆ ಎಲ್ಲರೂ ಹೋಗಿ ಏನಾರ ಅಂತಿರ್ತಾನ. ಬಾಮ್ ಬಾಮ್ ಅದೇ ಅಂತಿರ್ತಾರ. ಅಲ್ಲಿ ಯಾವಾಗ ಎಲ್ಲಿಗೆ ಯಾವ ಓದ್ತೇವ್ರ ಜ್ಯೋತಿರ್ಲಿಂಗಗಳು ಅಲ್ಲಿ ಯಾವ ಅಂತಿರ್ತಾರ. ನೀ ಆಟ ಒದರ್ಬೇಕಾದ್ರ ಮಾದೇವ್ ಅನ್ಬೇಕಾದ್ರೆ ನೀನು ಒಳಗಿನವ್ ಅದನ್ನತ್ತ ನೀವು ಮಾದೇವ್ ಅನ್ಲಕತ್ತೀವಿ. ನೀನೇ ಒಳಗಿನವ್ ಇದ್ದಿದ್ದಿಲ್ಲ ಅಂದ್ರೆ ಯಾವ ಮಾದೇವ್ ಅಂತೀವಿ? ಏನು ಹಿಂಗೆಲ್ಲ ತಿಳ್ಕೊಂಡು ಎಲ್ಲ ಇದು ಮಾಡೋದ್ರಿಂದ ಅಂತಃಕರಣ ಹದ ಆಗ್ತದ. ಅಂತಃಕರಣ ಹದ ಮಾಡಿಕೊಂಡು ಇದಿಷ್ಟೇ ಮಾಡೋದಲ್ಲ, ಇದಕ್ಕಿಂತ ಮುಖ್ಯವಾದ ಕೆಲಸ ಆತ್ಮದ ಅನುಸಂಧಾನ ಅಂತೇನು ಆದಲ್ಲ, ಅದು ಇದೆಲ್ಲದಕ್ಕಿಂತ ಮುಖ್ಯವಾದದ್ದು. ಅದು ಮಾಡಿದಾಗಲೇ ನಿನ್ನ ಕೆಲಸ ಸಾರ್ಥಕ ಆಗ್ತದ ಅನ್ನಂತ ವಿಚಾರ ಆ ವಚನದಲ್ಲಿ ಹೇಳ್ಯಾರ. ಇವ್ರು ಹಿಂಗೆ ಹೇಳ್ಯಾರ ಅಂತೇಳಕ್ಕೆ ಮತ್ತೆ ಎಲ್ಲಾರ ಬಿಟ್ಟುಗಿಟ್ಟಿರಿ. ಎಲ್ಲಾರ ದೇವಸ್ಥಾನಕ್ಕೆ ಹೋಗೋದು, ಮತ್ತೇನಾರ ಪುಸ್ತಕ ಓದೋದು, ಮತ್ತೇನೇ ನಿಮ್ ಜೀವನದಾಗ ಏನೇನು ಪಾಠಗಳು ಇಲ್ಲಿ ಹೇಳಕತ್ತಾರ ಅವೆಲ್ಲ ತ್ಯಾಗ ಮಾಡ್ಬೇಕಂತೇನಿಲ್ಲ. ಏನೆಲ್ಲ ಮಾಡ್ಕೋತ ಆತ್ಮಾನುಸಂಧಾನ ಮಾಡ್ಲಿಕ್ಕೆ ಬರ್ತಾವ. ಅದೇನ್ ಆತ್ಮಾನುಸಂಧಾನ ಮಾಡೋದಕ್ಕೆ ಏನೂ ಬಿಡೋದು ಬೇಕಾಗಿಲ್ಲ, ಏನೂ ವಿಶೇಷ ಮಾಡೋದು ಬೇಕಾಗಿಲ್ಲ. ಸುಮ್ಮ ಗುರುವಿನಲ್ಲಿ ಅನುವಿನಿಂದ ಶ್ರವಣ ಮಾಡಿ, ಆ ಶ್ರವಣ ಮಾಡಿದ್ದನ್ನ ಮನನ ನಿಧಿಧ್ಯಾಸನ ಮಾಡಿ ತತ್ ಪದಾರ್ಥ ತ್ವಮ ಪದಾರ್ಥದ ಅರ್ಥಗಳನ್ನ ತಿಳ್ಕೋತ ಹೋದ್ರೆ ಎಲ್ಲ ತಾನೇ ಅರ್ಥ. ಅದೇನಂತ ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾರೆ. ಒಂದ್ ಯಾರೇ ಒಂದು ತತ್ವಪದ ಹಾಡ್ರಿ, ವಿಚಾರ ಸಾಗರಕ್ಕೆ ಹೋಗೋಣ. ಈಗ ಒಂದು ತತ್ವಪದ ರೋಗವನ್ನ ಮಾಡಿರಿ, ರೋಗ ಮುಕ್ತರಾಗಿರಿ, ಯಾವ ವೆಚ್ಚ ಇಲ್ಲದೆ ಆರೋಗ್ಯವಂತರಾಗಿರಿ. ಯೋಗವನ್ನ ಮಾಡಿರಿ, ರೋಗ ಮುಕ್ತರಾಗಿರಿ, ಯಾವ ವೆಚ್ಚ ಇಲ್ಲದೆ ಆರೋಗ್ಯವಂತರಾಗಿರಿ.
ಮನ ಒಂದಾಗಿಸಿ ಏಕಾಂತದಲ್ಲಿ ಪ್ರಾರ್ಥಿಸಿ ನಿತ್ಯ ಕೈಸೆ ನಡೆಯಿರಿ ಹೃದಯವನ್ನು ಗೆಲ್ಲಿರಿ ದೇಹ ಮನ ಒಂದಾಗಿಸಿ ಏಕಾಂತದಲ್ಲಿ ಮನದಲ್ಲಿ ನಡೆಯಿರಿ ವಿಲೋಮನುಲೋಮ ಮಾಡಿರಿ ಪ್ರಾಣಾಯಾಮ ಮರೆಯದಿರಿ ವಿಲೋಮನುಲೋಮ ಮಾಡಿರಿ ಪ್ರಾಣಾಯಾಮ ಮರೆಯದಿರಿ ಕಪಾಲ ಭಾತಿ ತಪ್ಪದಿರಿ ಸೂರ್ಯ ನಮಸ್ಕಾರ ಹಾಕಿರಿ ಆಹಾರ ಜಗಿದು ಜಗಿರಿ ರಸವ ಮಾಡಿ ಕುಡಿಯಿರಿ ಜಗಿದು ಜಗಿರಿ ರಸವ ಮಾಡಿ ಕುಡಿಯಿರಿ ನೀರು ನಿಂತು ಕುಡಿಯಬೇಡಿ ಗುಟುಕು ಗುಟುಕು ಕುಡಿಯಿರಿ ನೀರು ನಿಂತು ಕುಡಿಯಬೇಡಿ ಗುಟುಕು ಗುಟುಕು ಕುಡಿಯಿರಿ ಹೆಚ್ಚು ಕುಳಿತುಕೊಳ್ಳಬೇಡಿ ಕೊಂಕುಮಾತ ಮಾಡಿ ಬೇಡ ಬಿಡಿ ಹೆಚ್ಚು ಕುಳಿತುಕೊಳ್ಳಬೇಡಿ ಕೊಂಕುಮಾತು ಬೇಡ ಬಿಡಿ ಚಪಾಳಿ ತಟ್ಟಿ ತಟ್ಟಿರಿ ಬಿಪಿ ಶುಗರ ಓಡಿಸಿರಿ ಚಪಾಳಿ ತಟ್ಟಿ ತಟ್ಟಿರಿ ಬಿಪಿ ಶುಗರ ಓಡಿಸಿರಿ ತರಕಾರಿ ಸೊಪ್ಪು ಸವಿಯಿರಿ ನೆನೆಸಿ ಕಾಳು ತಿನ್ನಿರಿ ತರಕಾರಿ ಸೊಪ್ಪು ಸವಿಯಿರಿ ನೆನೆಸಿ ಕಾಳು ತಿನ್ನಿರಿ ಆಹಾರ ಮಿತವೂ ಆಗಿರಲಿ ನೀರು ಹೆಚ್ಚು ಕುಡಿಯಿರಿ ಆಹಾರ ಮಿತವೂ ಆಗಿರಲಿ ನೀರು ಹೆಚ್ಚು ಕುಡಿಯಿರಿ ಚಟಗಳನ್ನ ಮಾಡಬೇಡಿ ಪುಸ್ತಕಗಳನ್ನ ಓದಿರಿ ಚಟಗಳನ್ನ ಮಾಡಬೇಡಿ ಪುಸ್ತಕಗಳನ್ನ ಓದಿರಿ ಹಾಸ್ಯವನ್ನ ಮರೆಯಬೇಡಿ ಸಂಗೀತವನ್ನು ಆಲಿಸಿ ಹಾಸ್ಯವನ್ನ ಮರೆಯಬೇಡಿ ಸಂಗೀತವನ್ನ ಆಲಿಸಿ ಧ್ಯಾನವನ್ನ ಮಾಡಿರಿ ಶಾಂತಿಯನ್ನು ಪಡೆಯಿರಿ ಧ್ಯಾನವನ್ನ ಮಾಡಿರಿ ಶಾಂತಿಯನ್ನು ಪಡೆಯಿರಿ ಧ್ಯಾನ ಯೋಗದಿಂದ ನೀವು ಆತ್ಮತೃಪ್ತಿ ಪಡೆಯಿರಿ ಧ್ಯಾನ ಯೋಗದಿಂದ ನೀವು ಆತ್ಮತೃಪ್ತಿ ಪಡೆಯಿರಿ ಯೋಗವನ್ನ ಮಾಡಿರಿ ರೋಗ ಮುಕ್ತರಾಗಿರಿ ಯಾವ ವೆಚ್ಚ ಇಲ್ಲದೆ ಆರೋಗ್ಯವಂತರಾಗಿರಿ ಯಾವ ವೆಚ್ಚ ಇಲ್ಲದೆ ಆರೋಗ್ಯವಂತರಾಗಿರಿ 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 ಶಿವೋಗಿಗಳ ನಂಬು ಜ್ಞಾನವನೇ ಕರ್ಮವೆಂಬ ಜಾಲ ತೋಳು ಸಿಕ್ಕಿ ಅಂಬಲಿಸದಿರು ಮುಕ್ತಿ ಅಂಬಲಿಸಿ ಮನುಜನೇ ನಂಬು ಜ್ಞಾನವನೇ ಕರ್ಮವೆಂಬ ಜಾಲ ತೋಳು ಸಿಕ್ಕಿ ಅಂಬಲಿಸದಿರು ಮುಕ್ತಿ ಅಂಬಲಿಸಿ ಮನುಜನೇ ಆಗಮ ಪುರಾಣವಿದ ಪುಗದೋಳು ವಿಧಿಸಿದ ತ್ಯಾಗದನ ಜಪನಿಸಿ ಯೋಗ ಪೂಜಾದಿಗಳು ಆಗಮ ಪುರಾಣವಿದ ಪುಗದೋಳು ವಿಧಿಸಿದ ತ್ಯಾಗದನ ಜಪನಿಸಿ ಯೋಗ ಪೂಜಾದಿಗಳು ಈಗ ಜ್ಞಾನೋದಯ ಮಾತ್ರವಾಗಲದರೋಳು ಕೋಟಿ ಭಾಗ್ಯಯೋಳು ಒಂದಕ್ಕೆ ಸಮವಾಗುತ್ತಿರುವುದೆಂದೇ ನಂಬು ಜ್ಞಾನವನೇ ಕರ್ಮವೆಂಬ ಜಾಲ ತೋಳು ಸಿಕ್ಕಿ ಅಂಬಲಿಸದಿರು ಮುಕ್ತಿ ಅಂಬಲಿಸಿ ಮನುಜನೇ ತನುವ ದಂಡಿಸಬೇಡ ಮನವ ನಿಲ್ಲಿಸಬೇಡ
ಕಲಘವೆಲ್ಲವನು ಕೆಡಿಸುವುದರಿಂದೆ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೋಳು ಸಿಲುಕಿ ಹಂಬಲಿಸದಿರು ಮುಕ್ತಿ ಎಂಬಯಸಿ ಮನುಜನೇ. ಜ್ಞಾನವೇ ಮುಕ್ತಿಗೆ ಮಾರ್ಗವೇನು ಬೇರಿಂದಿಲ್ಲವೆಂದು ಮಾನನಿಧಿಯಾದ ಶ್ರುತಿ ನಾಣ್ಯ ಪಂಥವೆನಲು. ಜ್ಞಾನವೇ ಮುಕ್ತಿಗೆ ಮಾರ್ಗವೇನು ಬೇರೊಂದಿಲ್ಲವೆಂದು ಮಾನನಿಧಿ ಶ್ರುತಿ ನಾಣ್ಯ ಪಂಥವೆನಲು. ನೀನಿದನು ಬಿಡದಿರು ಅನೂನ ಶಂಭುಲಿಂಗವೇ ಸುಜ್ಞಾನ ದೃಢಮಾಗೆ ಪರಮಾನಂದವುದರಿಂದೆ ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೋಳು ಸಿಲುಕಿ ಹಂಬಲಿಸದಿರು ಮುಕ್ತಿ ಅಂಬಯಸಿ ಮನುಜನೇ. ಹಂಬಲಿಸದಿರು ಮುಕ್ತಿ ಅಂಬಯಸಿ ಮನುಜನೇ. ಎಲ್ಲರಿಗೂ ಶರಣಾರ್ಥಿ. ಅದು ಯೂಟ್ಯೂಬ್ನಾಗ ಕೇಳಿರಿ ಅದು ಹಾಡ ಹೋರಪ್ಪಿ ಹಿಂಗೆ ಹಾಡ್ಯಾರ ಅವರು. ಅವ್ರಿಗೆ ಬರುಕತ್ರ ಹೇಳ ನೀವು ಆಡಿದ್ದೇನು ಅರ್ಥನೇ ಆಗಲಿಲ್ಲ ನಮಗ. ಆ ಕಡೆ ಯಾವ ಶಬ್ದ ಯಾಕಡೆ ಜೋಡಿಸ್ಕೆ ಹೆಂಗ್ ಆಡ್ಬೇಕು, ಅರ್ಥಪೂರ್ಣ ಬರ್ಬೇಕ ಬೇಡ. ಹೌದು ಪ್ರಾಕ್ಟೀಸ್ ಮಾಡೋಕ್ಕೆ ಹಾಡ್ಬೇಕದು. ಈ ಕಲ್ಯಾಣಪ್ಪ ಅವ್ರು ಹಾಡಿದ್ರಲ್ಲ ಅದ್ಯಾವ ಹಾಡೋದು? ಅದು ಯೋಗತ್ರಿ. ಯೋಗ ಸಂಬಂಧ. ಏನು ಹಾಡ ಸಾಹಿತ್ಯ ಓದ್ರಿ ಕಲ್ಯಾಣಪ್ಪ ಅವ್ರ ಏನದದು? ಯೋಗವನ್ನ ಮಾಡಿರಿ ರೋಗಮುಕ್ತರಾಗಿರಿ, ಯಾವ ವೆಚ್ಚ ಇಲ್ಲದೆ ಆರೋಗ್ಯವಂತರಾಗಿರಿ. ನಿತ್ಯ ಗಂಟೆ ನಡೆಯಿರಿ, ಹೃದಯವನ್ನ ಗೆಲ್ಲಿರಿ, ದೇಹ ಮನ ಒಂದಾಗಿ ಏಕಾಂತ ಮುಖದಲ್ಲಿ ಪ್ರಾರ್ಥಿಸಿ, ವಿಲೋಮ ಅನುಲೋಮ ನಡೆಯಿರಿ, ಪ್ರಾಣಾಯಾಮ ಮೆರೆಯದಿರಿ, ಕಪಾಲ ಭಾತಿ ತಪ್ಪದಿರಿ, ಸೂರ್ಯ ನಮಸ್ಕಾರ ಮಾಡಿರಿ, ಆಹಾರ ಜಗಿರಿ, ರಸವ ಮಾಡಿ ಕುಡಿಯಿರಿ, ನೀರು ನಿಂತು ಕುಡಿಯಬೇಡಿ, ಗುಟುಕು ಗುಟುಕು ಕುಡ್ತೀರಿ, ಹೆಚ್ಚು ಕುಳಿತುಕೊಳ್ಳಬೇಡಿ, ಕೊಂಕು ಮಾತು ಬೇಡ ಬಿಡಿ, ಚಪ್ಪಾಳೆ ತಟ್ಟಿರಿ, ಬಿಪಿ ಶುಗರ ಉಳಿಸಿರಿ, ತರಕಾರಿ ಸೊಪ್ಪು ಸವಿರಿ, ನೆನೆಸಿ ಕಾಳು ತಿನ್ನಿರಿ, ಆಹಾರ ಮಿತವು ಆಗಿರಲಿ, ನೀರು ಹೆಚ್ಚು ಕುಡಿಯಿರಿ, ಚಟಗಳನ್ನ ಮಾಡಬೇಡಿ, ಪುಸ್ತಕಗಳನ್ನ ಓದಿರಿ, ಹಾಸ್ಯವನ್ನ ಮರೆಯಬೇಡಿ, ಸಂಗೀತವನ್ನ ಆಲಿಸಿ, ಧ್ಯಾನವನ್ನ ಮಾಡಿರಿ, ಶಾಂತಿಯನ್ನು ಪಡೆಯಿರಿ, ಧ್ಯಾನ ಯೋಗದಿಂದ ನೀವು ಆತ್ಮತೃಪ್ತಿ ಪಡೆಯಿರಿ, ಯೋಗವನ್ನ ಮಾಡಿರಿ, ರೋಗ ಮುಕ್ತರಾಗಿರಿ, ಯಾವ ವೆಚ್ಚ ಇಲ್ಲದೆ ಆರೋಗ್ಯವಂತರಾಗಿರಿ, ಯಾವ ವೆಚ್ಚ ಇಲ್ಲದೆ ಆರೋಗ್ಯವಂತರಾಗಿರಿ. ಯೋಗಕ್ಕೆ ಸಂಬಂಧಪಟ್ಟದ್ದು. ಸಂಡೇ ಯೋಗ ಮಾಡ್ತಿರಲ್ಲ ಅವಾಗ ಆಡ್ಬೇಕದು. ಯೋಗ ಮಾಡಾಗ ಆಡ್ಬೇಕು. ಸಂಡೇ ಕಂಪ್ಲೀಟ್ ಯೋಗಕ್ಕೆ ಬೇಕಾಗ್ತದ ಅದು ಅಷ್ಟು ಟೈಮ್ ಇರ್ಲಿ ಅಂತೀರ? ಸಂಡೇ ಪೂರಾ ಯೋಗಕ್ಕೆ ಕೊಟ್ರ ಜ್ಞಾನ ಬೇಡವತ್ತ ಸಂಡೇ.
ಎಷ್ಟಕ್ಕೆ ಚಾಲು ಮಾಡ್ತಿರೋದು ಯೋಗ? ಎಷ್ಟಕ್ಕೆ ಚಾಲು ಮಾಡ್ತೀರ? ಹ್ಮ್ 6:30 ಚಾಲು ಆದ್ಮೇಲೆ 7:30 8 ತನ ಮಾಡ್ತೀರಿ. ಸಂಡೇ ನೀವು ಯೋಗ ಮುಗಿದ್ಮೇಲೆ ಜ್ಞಾನಕ್ಕೆ ಹೋಗಂಗೆ ಇಲ್ಲ, ಹಂಗೆ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀರಿ ನೀವು. ಒಂದ್ ಅರ್ಧ ತಾಸಾದ್ರೂ ಜ್ಞಾನದ ಚಿಂತನೆ ಮಾಡ್ಬೇಕು. 6:30 ಬಂದ್ಕೆ 8:30 ಹೋಗ್ಲಕ್ಕೆ ಏನಾಗ್ಯದ? 5ಕ್ಕೆ ಕೂತಿರ್ತೀರ, 4ಕ್ಕೆ ಕೂತಿರ್ತೀರ, 6:30 ಚಾಲು 6:30 ಚಾಲು ಮಾಡ್ತೀರಿ. 5:30 6:30 ತನಕ ನಿಮ್ಮ ಪ್ರೋಗ್ರಾಮ್ ಮಾಡಿ ಯೋಗ. ಯೋಗ ಆದ್ಮೇಲೆ ಜ್ಞಾನ ಚಿಂತನೆ ಏನ್ ಮಾಡ್ತೀರಲ್ಲ ಅದು ಹೆಚ್ಚು ಫಲ ಕೊಡ್ತದ. ಅಂತಃಕರಣ ಹದ ಆಗಿರ್ತದ. ಅದು ವಿಚಾರ ಮಾಡ್ಲಕತ್ತೀನಿ ನಾನು. ಯೋಗ ಆದ್ಮೇಲೆ ಜ್ಞಾನ ಚಿಂತನೆ ಆಗ್ಬೇಕು. ಮೊದಲ ಕರ್ಮ, ಆಮೇಲೆ ಉಪಾಸನೆ, ಆಮೇಲೆ ಜ್ಞಾನ. ನೀವು ಜ್ಞಾನದ ಚಿಂತನೆ ಏನ ಮಾಡಿದ್ರ ಯೋಗದ ನಂತರ ಮಾಡೋದು ಚಲೋ. ನೀವು ಜ್ಞಾನದ ಚಿಂತನೆ ಮೊದಲು ಮಾಡಿಕೆ ಅದೇನೋ ಮೊದಲು ಚಾ ಕುಡಿದು ಆಮೇಲೆ ನಾಷ್ಟ ಮಾಡ್ದಂಗ ಆಗ್ತದ. ಅಂತಃಕರಣ ಹದ ಆದಾಗ ಯೋಗದ ನಂತರ ಜ್ಞಾನ ಏನ್ ಮಾಡ್ತಿರಲ್ಲ ಅದು ಬಹಳ ಫಲ ಕೊಡುತ್ತೆ. ಅದಕ್ಕೆ ಹೇಳೋದು. ಜ್ಞಾನ ಆಮೇಲೆ ಮಾಡ್ಕೊಳ್ರಿ, ಯೋಗ ಮೊದಲು ಮಾಡ್ರಿ. 5:30 6:30 ತನ ನಮ್ದು ಇದಾಗ್ತ 6:30 7:30 ತನ ನೀವು ಇದು ಮಾಡ್ತೇವೆ ಮಾತೇಶ್ವರ. ಅಲ್ರಿ ಸ್ಟಾರ್ಟಿಂಗ್ ಎಲ್ಲ ಕೊಟ್ಬಿಡ್ರಿ ನಮಗ. ಸ್ಟಾರ್ಟಿಂಗ್ ಮತ್ ಕೆಲವೊಮ್ಮೆ ಲೇಟ್ ಆಗ್ತದೆ. ಹೌದು 5:30 ಜ್ಞಾನ ಇದನ್ನ ಮಾಡ್ರಿ. ಜನ ಬರೋತರ ಯಾಕೆ ಬರೋದ್ರಿ? ಬರೋತರ ಯೋಗ ಆಯ್ತಾರ ಬರ್ತಾರೆ, ಎಲ್ಲಾರು ಬೇಗ ಬರ್ತಾರೆ. ಮತ್ತೆ ಅದು 5:30 ಚಾಲು ಮಾಡೋದಿಲ್ಲ. ಜನ 6 ಗಂಟೆಗೆ 7 ಗಂಟೆಗೆ ನಾವು ನೋಡೋದ್ರಿ. ಎಲ್ಲರೂ ಬರ್ಬೇಕ್ರಿ. ಅದನ್ನ ಹೇಳ್ರಿ, ಎಲ್ಲರೂ ಬರ್ರಿ. ಈಗ 5:30 ಚಾಲು ಮಾಡ್ರಿ ಜ್ಞಾನ. ಅದ್ರ ಮುಂದೆ ನಮ್ಗೆ ವಿಷಯ ಎಲ್ಲ ಸಿಗ್ತದೆ. ಹೌದ್ರಿ 5:30 ಯಾರು ಕೊಡ್ತಾರ ಅದೇನು ಜ್ಞಾನ ಅಂದ್ರೆ ಟೈಮ್ ವೇಸ್ಟ್. 5:30 ಮಾಡೋದಿಲ್ಲ. 5:30 ಜ್ಞಾನ ಅಂದ್ರೆ ಧ್ಯಾನ ಅಂದ್ರೆ ಧ್ಯಾನ ತೊಂಡ 6:30 ಪಾಠ ನಡೀಲಿ. ಅಲ್ಲ ಮುಂದೆ ಲೇಟ್ ಮಾಡೋದು ನಾವು ಜ್ಞಾನ ಆದ್ಮೇಲೆ ನಾವು ಜ್ಞಾನ ಕೂದಲೇ ಗುರುಗಳಿಗೆ ಒಂದು ಅರ್ಧ ತಾಸರ ಜ್ಞಾನ ಆಗ್ಬೇಕಂತ ಪೂರಾ ಸಂಡೇ ಅದು ಎಲ್ಲ ಕೈ ಕಾಲು ಮುಖ ತೊಳ್ಕೊಂಡು ಊಟ ಮಾಡ್ಲಾರ್ದೆ ಹೋದಂಗ ಆಗ್ತದ. ಸಂಡೇ ಜ್ಞಾನ ಇರ್ಲಿಲ್ಲ ಅಂತಂದ್ರೆ ಜ್ಞಾನ ಆತ್ಮದ ಊಟ. ಏನ್ ಡಿಸೈಡ್ ಮಾಡಿದ್ರಿ? 5:30 to 6:30. 6:30 ಅಕಸ್ಮಾತ್ ತಮ್ಮ ಬರೋದು ಲೇಟ್ ಆದ್ರೆ ನಾವು ನಡೆಸ್ತೇವೆ ತಾವು ಬರೋ ತನಕ. ಆಮೇಲೆ ತಾವು ಬಂದ ಕೂಡ ನಮ್ದು ಏನ್ ಇದು ಆಗ್ತದೆ ನೆಕ್ಸ್ಟ್ ತಮ್ಮ ಕೊಡ್ತೇವೆ. 5:30 6:30, 6:30 7:30.
ಅದಕ್ಕಿಂತ ಏನ್ ಮಾಡ್ರಿ 6 ರಿಂದ 7 ಧ್ಯಾನ ಮಾಡ್ರಿ. 6 ರಿಂದ 7 ಧ್ಯಾನ ಮಾಡ್ರಿ. 7 ರಿಂದ 8 ಚಿಂತನ ಮಾಡ್ರಿ. ಸಂಡೇ ಹಿಂಗೆ ಇಟ್ಕೊಂಡ್ಬಿಡ್ರಿ. 6 ರಿಂದ 7 ಉಪಾಸನೆ, 7 ರಿಂದ 8 ಜ್ಞಾನ. 6 ರಿಂದ 7 ಮಾಡ್ಬೋದಲ್ಲ. ಅದೇನಂದ್ರ ಆದ್ರ 6 ರಿಂದ 7 ಅಂದ್ರ 6 ಅಂದ್ರ 6:30 ಬರಬಾರ್ದು. 5:30 ಅಂತ ಯಾಕೆ ಅಂತೀವಿ ಅಂತಂದ್ರ 5:30 ಇಟ್ರೆ 6ಕ್ಕೆ ಬರ್ತಾರ. 6 ಅಂತಂದ್ರ 6:30 ಬರ್ತಾರ. ಅದ್ರ ಸಲುವಾಗಿ ನಾವ್ ಏನ್ ಮಾಡೀವಿ 5:30 ಅಂತ ಯಾಕೆ ಅಂತೀವಿ ಅಂತಂದ್ರ 5:30 ಅನ್ಕೋತಿದ್ರ 6ಕ್ಕೆ ಬರ್ತಾರ ಅಂತ ಹೇಳಕ್ಕೆ 5:30 ಅಂತಿರ್ತೀವಿ. ಅದು ಆಕ್ಚುಯಲ್ ಒಂದ್ 5-10 ನಿಮಿಷ ಲೇಟ್ ಆದ್ರೂ 6ಕ್ಕೆ ಬರ್ತಾರ ಅಂತ ಹೇಳಿ. 6 ಅಂದ್ಮೇಲೆ 6 ನಂತರ ಯಾರು ಬರಬಾರ್ದು. 6 ಒಳಗೆ ಬಂದು ಕುಂತು ಸಾಧನೆ ಚಾಲು ಮಾಡ್ಬೇಕು, ಯೋಗ ಸಾಧನೆ ಮಾಡ್ಬೇಕು. ಅದಕ್ಕೆ ಅವ್ರು 5:30 ಹೇಳೋದಕ್ಕೆ 5:30, ಅದು ಆಕ್ಚುಯಲ್ ಬಿಸಿ ಏರೋದೇ 6ಕ್ಕೆ ಚಾಲು ಆಗ್ತದೆ. ನಾವು 6 ಅಂದ್ರೆ 6:30 ಮಾಡಬಾರದು. ಅದು ಮಾಡ್ರಿ. 5ರಿಂದರೇ ಮಾಡ್ರಿ, 5:30 ಮಾಡ್ರಿ. ವಚನ ಗಾಯನ ವೆಲ್ಕಮ್ ಸಾಂಗ್ ಬಗ್ಗೆ ನಾ ಹೇಳಕತ್ತಿಲ್ಲ, ಯೋಗದ ಬಗ್ಗೆ ಹೇಳಕತ್ತೀನಿ. 5ರಿಂದ ಮಾಡ್ರಿ. 5 ರಿಂದ 6 ನಿಮ್ದು ವೆಲ್ಕಮ್ ಸಾಂಗು, ವಚನಗಳು ಏನೇನ್ ಮಾಡೋದು ಮಾಡ್ಕೊಳ್ರಿ. 6ಕ್ಕೆ ಕರೆಕ್ಟ್ ಮಾಂತೇಶ್ ಗುರುಗಳು ಬಂದ್ಬಿಡ್ಬೇಕು. 6 ರಿಂದ 7, ಆಮೇಲೆ 7 ರಿಂದ 8 ಜ್ಞಾನ. ಇಷ್ಟು ಮಾಡಿದ್ರೆ ಆಯ್ತು. ಮಾಡ್ರಿ, ಎಷ್ಟಾರ ಮಾಡ್ರಿ. 5:30 6 ಮಾಡ್ರಿ, ಏನ್ ತೊಂದ್ರೆ. 5:30 6 ಸ್ವಾಗತ ಗೀತೆ ಮತ್ತೇನೇನ್ ಮಾಡ್ತೀರಿ ಮಾಡ್ರಿ. 6 ರಿಂದ 7 ಯೋಗ ಉಪಾಸನೆ, 7 ರಿಂದ 8 ಜ್ಞಾನ. ಸಂಡೇ ಸ್ಪೆಷಲ್ ಅನ್ನಂಗ ಆಗ್ಬೇಕು. ಎಲ್ಲಾ ದಿನ ಜ್ಞಾನ ಮಾಡ್ಕೆ ಸಂಡೇ ಜ್ಞಾನನೇ ಇರ್ಲಾರ್ದಂಗ ಆದ್ರೆ ಜ್ಞಾನ ಆತ್ಮದ ಊಟ. ಅದು ಆತ್ಮಕ್ಕೆ ಉಪವಾಸ ಹಾಕ್ಬಿಡೋದು ಜ್ಞಾನ ಅಂತೇಳಿ. ಬರೀ ಯೋಗ ಮಾಡ್ತೀವಿ ಅಂತ ಹಂಗಿಲ್ಲ. ಜ್ಞಾನಕ್ಕೂ ಒಂದಿಷ್ಟಲ್ಲಿ ಮಹತ್ವ ಕೊಡ್ಬೇಕು. ಯಾರು ಜ್ಞಾನ ನಾನೇ ಹೇಳ್ಬೇಕಂತಿಲ್ಲ, ಯಾರು ಇದ್ದವ್ರು ಹೇಳಿದ್ರು ನಡೀತದೆ. ಜ್ಞಾನ ಹೇಳ್ಬೇಕನ್ನೋದು ಯಾರೇ ಬೇಕಂತೇನಿಲ್ಲ. ನಾನಿದ್ರೆ ನಾನು ಹೇಳ್ತೀನಿ, ನೀವಿದ್ರೆ ನೀವ್ ಹೇಳ್ಬೇಕು. ಯೋಗ ಉಪಾಸನೆ ಮಾಡಿದ ಮೇಲೆ ಜ್ಞಾನ ಮಾಡಿದ್ದು ಅದು ಬಹಳ ಲಾಭ ಆಗ್ತದೆ. ಅದಕ್ಕೆ ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ತರಂಗ 5, ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ, 260 ವಿಷಯಾಂಕ, ಪಂಚಕೋಶಗಳ ಸಂಬಂಧಿ ಮತ್ತು ಪಂಚಕೋಶಗಳು ಆತ್ಮವನ್ನ ಆಚ್ಛಾದನ ಮಾಡಿವೆ ಅನ್ನೋಂಥ ವಿಚಾರ. 157ನೇ ದೋಹಾಕ್ಕೆ ಸಂಬಂಧಪಟ್ಟಂತ ಚಿಂತನ. ಇಲ್ಲಿ ಈ ಆಚ್ಛಾದನದ ವಿಷಯವಾಗಿ ನಿನ್ನೆ ಪೀಠಿಕೆ ಕೊಟ್ಟಿತ್ತು. ತತ್ಪದದ ಲಕ್ಷ್ಯವನ್ನ ಅಂದ್ರೆ ಬ್ರಹ್ಮದ ಲಕ್ಷ್ಯಾರ್ಥ ಅದು ಏನ್ ಮಾಡಿದ, ಮಾಯೆ ಆವರಣ ಮಾಡಿದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಜಡ ವಸ್ತು ಪ್ರಪಂಚ ಸಮೇತವಾಗಿ ಬ್ರಹ್ಮನನ್ನ ನಾವು ಪರಿಗಣಿಸ್ತೀವಿ. ಜಡವಸ್ತು ಪ್ರಪಂಚ ಸಮೇತವಾಗಿ ಬ್ರಹ್ಮ ಅಂದೆವು ಅಂತಂದ್ರೆ ಅದು ಲಕ್ಷ್ಯಾರ್ಥ ವಾಚ್ಯಾರ್ಥ. ವಾಚ್ಯಾರ್ಥನ ಲಕ್ಷ್ಯಾರ್ಥ ರೀ. ಜಡವಸ್ತು ಪ್ರಪಂಚ ಸಮೇತವಾಗಿ ಬ್ರಹ್ಮನನ್ನ ನಾವು ಪರಿಗಣಿಸಿದರೆ
ವಾಚ್ಯಾರ್ಥದಾಗ ಏನಾಗ್ಯದ, ಲಕ್ಷ್ಯವನ್ನ ಆ ಜಡ ವಸ್ತು ಏನ್ ಮಾಡ್ಯದ, ಮುಚ್ಚಾಕ್ಯದ. ಜಡ ಅಂದ್ರೆ ಮಾಯೆ, ಅಜ್ಞಾನ ಮುಚ್ಚಾಕ್ಯದ. ಮುಚ್ಚಾಕಿ ಬ್ರಹ್ಮ ದರ್ಶನ ಆಗ್ಲಾರ್ದಂಗ ಮಾಡ್ಯಾರ. ಜೀವನಿಗೆ ಆವರಣ ಮಾಡ್ಯಾರ. ಮತ್ತ ಜಡ ವಸ್ತು ಪ್ರಪಂಚ ಆ ಮಾಯೆ ಏನ್ ಮಾಡ್ಯದ, ಬ್ರಹ್ಮ ನಮಗೆ ಗೊತ್ತಾಗ್ಲಾರ್ದಂಗ ಮಾಡಿದ್ದು ಒಂದನೇ ಅದು. ಮತ್ತ ತನ್ನ ಬಗ್ಗೆ ತಾನರೇ ತಿಳ್ಕೋಬೇಕಂತಂದ್ರ ತನಗನು ಆವರಣ ಆಗ್ಯದ, ತನಗನು ತಿಳಿಲಾರ್ದಂಗ ಆಗ್ಯದ. ಅದು ತೊಮ್ಮ ಪದದ ಲಕ್ಷಾರ್ಥಕ್ಕೂ ಅದೇನ್ ಮಾಡ್ಯದ, ಈ ದೇಹ ಮತ್ತೆ ಅದರ ಚಟುವಟಿಕೆಗಳು, ವಿದ್ಯೆ, ಹುದ್ದೆ, ಅಧಿಕಾರ ಏನೇನದವ ಅವೆಲ್ಲವುಗಳ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡು ತಾನು ಮೂಲ ಬ್ರಹ್ಮ ಏನದನ ಅದರದೇ ಗುರುತು ಅವನಿಗಿಲ್ಲ. ಐಡೆಂಟಿಟಿ ಬೈ ಪ್ಯೂರ್ ಸೆಲ್ಫ್. ಐಡೆಂಟಿಟಿ ಅಂದ್ರೆ ತನ್ನ ಗುರುತು, ಬೈ ಪ್ಯೂರ್ ಸೆಲ್ಫ್, ಶುದ್ಧ ಆತ್ಮ ಅನ್ನೋದು ಮರೆತು ಬೇರೆ ಏನೇನೋ ಅಂತ ತಿಳ್ಕೊಂಡ ತನ್ನನ್ನು ತಾನು. ಆ ಬೇರೆ ಅನಾತ್ಮ ಸಮೇತವಾಗಿ ಆತ್ಮವನ್ನ ಹೇಳುವಂತದು. ಮತ್ತೆ ಅಲ್ಲಿ ಆತ್ಮದ ಅರಿವು ಇಲ್ಲದಂಗ ಮಾಡಿದ್ದು ಯಾವುದು, ಅವಿದ್ಯೆ. ಪಿಂಡಾಂಡದೊಳಗಿನ ಕೂಟಸ್ಥ ಅರಿಲಾರ್ದಂಗ ಮಾಡಿ ಏನ್ ಮಾಡ್ಯದ, ನಾನು ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ಕಲ್ಪಿಸಿಬಿಟ್ಟ. ಮತ್ತ ನೀನು ಅನ್ನೋ ಶಬ್ದಕ್ಕೆ ಪರಮಾತ್ಮನಿಗೆ ಬ್ರಹ್ಮಾಂಡದಲ್ಲಿ ಪರಮಾತ್ಮ ನೀನು ಅಂತೇನಂತೀವಿ, ಅದಕ್ಕೆ ಸಹಿತ ಏನ್ ಮಾಡ್ಬಿಟ್ಟದ, ಶುದ್ಧ ಬ್ರಹ್ಮನನ್ನ ಮರೆತು ಬೇರೆ ಬೇರೆ ಕಲ್ಲು ದೇವರಲ್ಲ, ಮಣ್ಣು ದೇವರಲ್ಲ, ಅವೆಲ್ಲ ಅಷ್ಟು ದೇವರಾಗಿ ಕೂತ್ಬಿಟ್ಟವು. ವಾಚ್ಯಾರ್ಥಗಳೇ ದೇವರಾಗಿ ಕೂತ್ಬಿಟ್ಟವು. ಯಾಕಂತಂದ್ರ ಮುಚ್ಚಾಕ್ಯದ, ನಿಜವಾದ ದೇವರನ್ನ ಮುಚ್ಚಾಕ್ಯದ ಮಾಯೆ. ಇವೆರಡೂ ಹಿಂಗೆ ಹೇಳಿದ್ದು ಬ್ರಹ್ಮಾಂಡದೊಳಗಿನ ಪರಮಾತ್ಮ ನಮಗ ಅರಿವಿಗೆ ಬರಲಾರ್ದಕ್ಕೆ ಕಾರಣ ಯಾವುದು, ಬ್ರಹ್ಮಾಂಡದೊಳಗಿನ ಪರಮಾತ್ಮ ತತ್ವ ಚೈತನ್ಯ ನಮ್ಮ ಅರಿವಿಗೆ ಬರಲಾರ್ದಕ್ಕೆ ಯಾವುದು ಕಾರಣ ಆಗ್ಯದ, ಮಾಯೆ. ಮತ್ತ ಪಿಂಡಾಂಡದೊಳಗಿನ ಚೈತನ್ಯ ತನ್ನ ಅರಿವಿಗೆ ಬರಲಾರ್ದಕ್ಕೆ ಯಾವುದು ಕಾರಣ ಆಗ್ಯದ, ಅವಿದ್ಯೆ. ಇವೆರಡನ್ನ ನಾವು ತಿಳ್ಕೊಂಡ ಮೇಲೆ ಮುಂದೆ ಮೂರನೇ ಸ್ಟೆಪ್ ಏನ್ ಹೇಳ್ತಾರ ಅವರು, ಈ ಮಾಯೆ ಮತ್ತು ಅವಿದ್ಯೆಗಳು ಹೆಂಗದವಂದ್ರ ಇವುದರದು ಡಬಲ್ ಗೇಮ್ ಅದ. ಇವುದರದು ಹೆಂಗಂತಂದ್ರ ಆವರಣ ಕೇವಲ ಜೀವನ ದೃಷ್ಟಿಯಿಂದ ಆವರಣ ಉಂಟಾಗಿದೆ, ಈಶ್ವರನ ದೃಷ್ಟಿಯಿಂದ ಇಲ್ಲ ಅಂತಂದ್ರೆ ನಿಮ್ಮ ಒಳಗಿರುವ ಕೂಟಸ್ಥ, ನಿಮ್ಮ ಒಳಗಿರುವ ಸಾಕ್ಷಿ ಅವನು ಕೋಟೆ ಒಳಗಿದ್ದಂಗಿಲ್ಲವ. ಕೋಟೆ ಒಳಗಿದ್ದವ ಕೋಟೆ ಹೊರಗಿದ್ದವ ಒಬ್ಬರಿಗೊಬ್ಬರು ಅರ್ಥ ಆಗಂಗಿಲ್ಲ. ಕೋಟೆ ಒಳಗೆ ಏನ್ ನಡೆದದ, ಕೋಟೆ ಹೊರಗೆ ಏನ್ ನಡೆದದ ಗೊತ್ತಾಗಲ್ಲ. ಅದು ಕೋಟೆ ಇದ್ದಂಗಿಲ್ಲದ ಅವಿದ್ಯೆ. ಹೆಂಗದ ಅಂತಂದ್ರ ಒಳಗಿರುವ ಸಾಕ್ಷಿ ನಿಮ್ಮ ಎಲ್ಲ ಚಟುವಟಿಕೆಗಳನ್ನ ನೋಡ್ತಾನ. ನಿಮ್ಮ ಮೈ ಕೈಗಳಿಂದ ಮಾಡುವ ಎಲ್ಲಾ ಚಟುವಟಿಕೆಗಳು ಅವ ನೋಡ್ತಾನ. ನಿಮ್ಮ ಸೂಕ್ಷ್ಮ ಶರೀರದಾಗ ಏನೇನ್ ಆಲೋಚನೆ ಮಾಡ್ತೀರಿ ಅವೆಲ್ಲ ಅವ ಅರಿತಾನ. ನೀವೇನ್ ಮಾತಾಡ್ತೀರಿ ಎಲ್ಲ ಅವ ಕೇಳಿಸ್ಕೊತಾನ. ಆದರೆ ಅವನ ವಿಚಾರಗಳು ನಿಮಗ ತಿಳಿಲಾರ್ದಂಗ ಮಾಡ. ಜೀವನಿಗೆ ಜೀವನ ದೃಷ್ಟಿಯಿಂದ ಕೂಟಸ್ಥನಿಗೆ ಆವರಣ ಆಗ್ಯದ. ಆದ್ರೆ ಕೂಟಸ್ಥ ಜೀವನನ ಅರಿಯುವುದಕ್ಕಲ್ಲೇನು ಆವರಣ ಇಲ್ಲ. ಹೆಂಗದ, ಅವ ನಮ್ಮನ್ನ ಅರಿತಾನ, ಆದ್ರೆ ನಾವು ಅವನಿಗೆ ಅರಿಯುವಂಗಿಲ್ಲ. ಮಾತಿನ ಮೂಲಕ ಅರಿಯುವಂಗಿಲ್ಲ, ಮನುಷ್ಯನ ಮೂಲಕ ಅರಿಯುವಂಗಿಲ್ಲ, ಶಾಸ್ತ್ರದ ಮೂಲಕ ಅರಿಯುವಂಗಿಲ್ಲ. ನಾವು ಅವನಿಗೆ ಅರಿಯುವಂಗಿಲ್ಲ. ಅದಕ್ಕೆ ನಿನ್ನೆ ಸಾಕಷ್ಟು ಉದಾಹರಣೆಗಳು ಕೊಟ್ಟೆವು. ಕಾರಿಗೆ ಹಾಕಿದ ಕಿಟಕಿ ಗ್ಲಾಸ್ಗಳು, ಮನಿಗೆ ಹಾಕಿದ ಕಿಟಕಿ ಗ್ಲಾಸ್ಗಳು, ಹೊರಗಿನವರು
ಒಳಗೆ ಏನದತ್ತ ನೋಡ್ಲಕ್ಕ ಹೋದ್ರ ಏನು ಕಾಣಲ್ಲ. ಆದ್ರೆ ಒಳಗೆ ಕೂತವರು ಹೊರಗೆ ನೋಡ್ಬೇಕಾದ್ರೆ ಏನೆಲ್ಲ ಕಾಣುತ್ತೆ. ಕಾರಿನ ಒಳಗೆ ಕೂತವ ಕೂಟಸ್ಥ, ಅವ ಹೊರಗಿಂದ ಎಲ್ಲ ನೋಡ್ತಾನ. ಆದ್ರ ಹೊರಗಿನ ಜೀವ ಒಳಗೆ ನೋಡ್ಬೇಕಂದ್ರೆ ಅವನಿಗೆ ಕಾಣಂಗಿಲ್ಲ. ಜೀವನ ದೃಷ್ಟಿಯಿಂದ ಅವಿದ್ಯೆ ಆವರಣ ಮಾಡಿದೆ ಹೊರತು ಆ ಕೂಟಸ್ಥನ ದೃಷ್ಟಿಯಿಂದ ಅವಿದ್ಯೆ ಆವರಣ ಮಾಡಿಲ್ಲ. ಕೂಟಸ್ಥನ ದೃಷ್ಟಿಯಿಂದ ಆವರಣ ಆಗಿಲ್ಲ. ತಿಳಿತಾ? ಕೂಟಸ್ಥ ಆರಾಮ ಜೀವನನ್ನ ನೋಡ್ತಾನ. ಜೀವ ಏನ್ ಮಾಡ್ಲಕತ್ತಾನ, ಜೀವ ಏನ್ ಕೇಳಕತ್ತಾನ, ಜೀವ ಏನ್ ಹೇಳಕತ್ತಾನ, ಎಲ್ಲನೂ ಅವ ಕೂಟಸ್ಥ ಅರಿತಾನ. ಆದ್ರ ಕೂಟಸ್ಥನನ್ನು ಅರಿಬೇಕಾದ್ರ ಈ ಜೀವನಿಗೆ ಸಾಧ್ಯ ಇಲ್ಲ. ಅದು ಆವರಣ ಆಗ್ಯದ. ಅದಕ್ಕೆ ಅವಿದ್ಯೆ ಅಂತಾರ. ಆ ಅವಿದ್ಯೆ ತಂದು ತಾನೇ ನಿವಾರಣೆ ಮಾಡ್ಕೊಳಕ್ಕಾಗಂಗಿಲ್ಲ. ಅದಕ್ಕೊಬ್ಬ ಗುರು ಬೇಕಾಗ್ತಾನ. ನಿನ್ನ ಜೀವನ ಏನ್ ನಡೆದದ ಎಲ್ಲಾನು ಆ ಒಳಗಿರುವ ಕೂಟಸ್ಥನಿಂದ ನಡೆದದಪ್ಪ. ಆ ಸಚ್ಚಿದಾನಂದನಲ್ಲಿಂತ ನಡೆದದ. ಅವ ಸದ್ರೂಪ ಅದನ, ಅವ ಚಿದ್ರೂಪ ಅದನ, ಅವ ಆನಂದ ರೂಪ ಅದನ, ಅವ ನಿತ್ಯ ಅದನ, ಪರಿಪೂರ್ಣ ಅದನ, ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತೇಳಿ ಏನೆಲ್ಲ ಆ ಪರಮಾತ್ಮನ ವರ್ಣನ ಮಾಡಿ 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 ಅವನ ಅನುಭವಕ್ಕೆ ಬಂದು ತನ್ನ ಆತ್ಮವನ್ನು ತಾನು ಅರಿಯುವ, ತನ್ನ ಒಂದು ಆತ್ಮದ ನಿಜವಾದ ಶಾಶ್ವತವಾದ ಸುಖವನ್ನು ತಾನು ಹೊಂದುವಂತೆ ಮಾಡುವುದಕ್ಕೆ ಗುರು ಬೇಕಾಗ್ತಾನ. ಅದೇ ಮತ್ತ ಜೀವನಿಗೆ ಏನೇನು ತಿಳ್ಕೋಬೇಕು, ಜೀವ ಏನೇನು ಕೆಲಸ ಮಾಡ್ತಾನ, ಜೀವನಿಗೆ ಹೆಂಗ ನಿಯಮನ ಮಾಡಬೇಕು ಅಂತೇಳಿ ಕೂಟಸ್ಥನಿಗೆ ಏನು ಗುರು ಬೇಕಾಗಿಲ್ಲ. ಯಾಕಂದ್ರೆ ಅವನಿಗೆ ಆವರಣನೇ ಇಲ್ಲ. ಅವ ಜೀವನನ್ನ ಆರಾಮ ನೋಡ್ತಾನ. ಇದು ಅವಿದ್ಯೆಗೆ ಸಂಬಂಧಪಟ್ಟಂತದ. ಅವಿದ್ಯೆಯ ಸ್ವರೂಪ ಏನದ? ಜೀವನು ಆತ್ಮನನ್ನ ಅರಿಯದ ಹಾಗೆ ಆವರಣ ಮಾಡಿದೆ. ಆದ್ದರಿಂದ ಜೀವನ ದೃಷ್ಟಿಗೆ ಆವರಣ ಆಗ್ಯದ. ಆದರೆ ಒಳಗಿರುವ ಕೂಟಸ್ಥನ ದೃಷ್ಟಿಗೆ ಆವರಣ ಇಲ್ಲ. ಅವನು ಆರಾಮ ಈ ಜೀವರನ್ನ ಅರಿಯಬಲ್ಲ. ಅವಿದ್ಯೆದ ಅರ್ಥ ಆಯ್ತಾ? ಅವಿದ್ಯೆಯ ಸ್ವರೂಪ ಹೆಂಗದ ಅಂತ. ಒಳಗಿರುವ ಚೇತನ ಈ ಪಿಂಡಾಂಡದೊಳಗಿರುವ ಜೀವ ಏನ್ ಮಾಡ್ತಾನ ಎಲ್ಲಾನು ನೋಡಂತ ಶಕ್ತಿ ಆ ಚೇತನಕ್ಕ. ಇವ ಮಾಡುವ ಕೆಲಸ, ಆಡುವ ಮಾತು ಎಲ್ಲಾನು ಅದು ನೋಡ್ತದ, ಅಬ್ಸರ್ವ್ ಮಾಡ್ಲಿಕ್ಕೆ. ಆದ್ರ ಅವ ಹೆಂಗನ, ಏನದನ, ಯಾವ್ದ್ಲಿಂತ ನನ್ನ ಜೀವನ ನಡೆದದ ಅದು ಅರ್ಥ ಮಾಡ್ಕೊಳಕ್ಕ ಇವನಿಗೆ ಒಬ್ಬನಿಗೆ ತಂದು ತಾನಿಗೆ ಸಾಧ್ಯ ಇಲ್ಲ. ಅದನ್ನ ಹೇಳೋದಕ್ಕೆ ಗುರುವಿನ ಉಪದೇಶ ಬೇಕಾಗ್ತದೆ. ಸದ್ಗುರುನಾಥ ಆ ಪರಮಾತ್ಮನ ವರ್ಣನ ಮಾಡ್ತಾ ಮಾಡ್ತಾ ಅವನು ಹೆಂಗ ನಿನಗೆ ಸಾಮಾನ್ಯ ಚೇತನ, ವಿಶೇಷ ಚೇತನ, ಎಷ್ಟು ಟೆಕ್ನಿಕ್ಗಳು ಹೇಳ್ಯಾರ, ಏನು ಎಲ್ಲಾ ರೀತಿಲಿಂತ ಹೇಳಿ 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 ಆತ್ಮಾನುಭವ ಮಾಡ್ಕೊಳ್ಳಿಕ್ಕೆ ಹಚ್ಚುತ್ತಾರ. ಪಿಂಡಾಂಡದ ಒಳಗಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವಿದ್ಯೆಯ ಆವರಣದ ಬಗ್ಗೆ ಮಾತನಾಡಿದ್ರೆ ಬರೀ ಪಿಂಡಾಂಡ ಒಂದೇ ಇಲ್ಲ, ಹೊರಗೆ ಬ್ರಹ್ಮಾಂಡ ಅದ. ಆ ಬ್ರಹ್ಮಾಂಡದ ಒಳಗಿರುವ ಚೇತನ ಅದನ್ನ ಅರಿಬೇಕು ಅಂತಂದ್ರೆ ಅಲ್ಲಿ ನಮಗ ಆವರಣ ಮಾಡಿದ್ದು ಯಾವದಪ್ಪ ಅಂತಂದ್ರೆ ಮಾಯೆ ಅಂತ. ಎಲ್ಲ ಅಣುರೇಣು ತೃಣಕಾಷ್ಟಗಳು ಅವೆಲ್ಲ ಏನದವ? ಮಾಯೆಗಳೇ. ಆ ಮಾಯೆಯ ಒಳಗವ ಬ್ರಹ್ಮದನ. ಸಚಾರ ಆಚಾರ ಎಲ್ಲದರೊಳಗೂ ಆ ಬ್ರಹ್ಮನೇ ಅದನ. ಅಣುರೇಣು ತೃಣ ಕಾಷ್ಟಗಳವ ಏನದವ ಅವೆಲ್ಲ ಅನಾತ್ಮಗಳದವ. ಆ ಅನಾತ್ಮಗಳೊಳಗ ಆತ್ಮ ಅದನ. ಏನ್ ಕೈ ಸಿಕ್ಕಿದ್ದೆಲ್ಲ ತಗೊಂಡು ಯಾಕೆ ಪೂಜೆ ಮಾಡ್ತೀರಿ? ಅದ್ರೊಳಗೆ ಬ್ರಹ್ಮದನಂತೆ ಪೂಜೆ ಮಾಡ್ತೀರಿ, ಅದ್ರೊಳಗೆ ಆತ್ಮ ಆದಂತೆ ಪೂಜೆ ಮಾಡ್ತೀರಿ, ಅದ್ರೊಳಗೆ ಪರಮಾತ್ಮ ಅದನಂತೆ ಪೂಜೆ ಮಾಡ್ತೀರಿ, ಗುರು ಅಂತೇಳಿ ಪೂಜೆ ಮಾಡ್ತೀರಿ, ಆ ಗುರುವಿನೊಳಗ ಪರಮಾತ್ಮ ಅದನಂತೆ ಪೂಜೆ ಮಾಡ್ತಿರ್ತೀರಿ.
ಆ ಪರಮಾತ್ಮನನ್ನ ಅರಿಲಾರ್ದೆ, ಪರಮಾತ್ಮನ ಕಡೆ ಲಕ್ಷ್ಯ ಕೊಡ್ಲಾರ್ದೆ, ಅದರೊಳಗಿರುವ ಚೈತನ್ಯದ ಬಗ್ಗೆ ಏನೂ ಭಾನ ಇರಲಾರ್ದೆ ಬರೀ ವಸ್ತುಗಳನ್ನ ಪೂಜೆ ಮಾಡಿದ್ರೆ ಅದು ವ್ಯರ್ಥ. ಅದಕ್ಕೆ ಆ ಬ್ರಹ್ಮನಿಗೆ ಇದು ಅವಿದ್ಯೆ ಏನದ, ಒಂದು ಜೀವನನ್ನ ಅರಿಯುವ ಒಂದು ಸಾಮರ್ಥ್ಯ. ಅದನ್ನ ಒಂದು ಜೀವನಿಗೆ ಸಂಬಂಧಪಟ್ಟಂಥದ್ದು. ಒಂದೇ ಒಂದು ಜೀವನ ಚಟುವಟಿಕೆಗಳಿಗೆ ಏನ್ ಮಾಡ್ಯದ, ಅವಿದ್ಯೆ ಆವರಣ ಮಾಡ್ಯದ. ಮಾಯ ಏನ್ ಮಾಡ್ಯದ, ಇಡೀ 84 ಲಕ್ಷ ಜೀವರಾಶಿಗಳಿಗೆ, ಎಲ್ಲಾ ಜೀವರಾಶಿಗಳಿಗೆ ಆ ಒಂದು ಬ್ರಹ್ಮನ ಅನುಭವ ಆಗ್ಲಾರ್ದಂಗ ಟೋಟಲ್ ಎಲ್ಲದಕ್ಕೂ ಅದು ಬ್ಲಾಕ್ ಮಾಡ್ಯದ. ಆದ್ರೆ ಆ ಬ್ರಹ್ಮನಿಗೆ 84 ಲಕ್ಷ ಜೀವರಾಶಿಗಳನ್ನ ನೋಡುವಂತ ಒಂದು ಆವರಣ ಬ್ರಹ್ಮನಿಗಿಲ್ಲ, ಈಶ್ವರಿಗಿಲ್ಲ. ಸಮಸ್ಯೆ ಇಲ್ಲ. ಈಶ್ವರ ಎಲ್ಲಾ 84 ಲಕ್ಷ ಜೀವರಾಶಿಗಳನ್ನ ಅವನು ಚೆನ್ನಾಗಿ ನೋಡಿ ಅವುಗಳ ಪಾಲನೆ ಪೋಷಣೆ ಎಲ್ಲ ಮಾಡ್ತಿರ್ತಾನೋ. ಆದರೆ ಆ ಜೀವರುಗಳಿಗೆ ಅವರು ಯಾರಿಂದ ಇದು ನಡೆದದ ಅನ್ನೋದು ಗೊತ್ತಾಗ್ಲಾರ್ದಂಗ ಮಾಡಿದ್ದೇವದಂದ್ರೆ ಮಾಯೆ. ಆ ಮಾಯೆ ಜೀವನ ದೃಷ್ಟಿಯಿಂದ ಏನ್ ಮಾಡ್ಯದ, ಆವರಣ ಮಾಡ್ಯದ ಹೊರತು ಆ ಈಶ್ವರನಿಗೆ ಆ ಮಾಯೆಯ ಆವರಣವಿಲ್ಲ. ಜೀವನಿಗೆ ಕಣ್ಣು ಕಟ್ಟದ, ಈಶ್ವರನಿಗೆ ಕಣ್ಣು ಕಟ್ಟಿಲ್ಲ. ಅದಕ್ಕೆ ಈಶ್ವರನಿಗೆ ಕಣ್ಣು ಕಟ್ಟಿಲ್ಲ, ಜೀವನಿಗೆ ಕಣ್ಣು ಕಟ್ಟಿದ್ದಕ್ಕೆ ಜೀವನಿಗೆ ಏನ್ ಕಾಣ್ಲಕತ್ತಾವ ಇಲ್ಲಿ? ಬ್ರಹ್ಮ ಬಿಟ್ಟು ನಾಮ ರೂಪ ಕ್ರಿಯೆ ಜಗತ್ತು ಕಾಣ್ಲಕತ್ತಾವ. ಈ ನಾಮ ರೂಪ ಕ್ರಿಯೆಗಳನ್ನ ಬಿಟ್ಟು ನೋಡೋದು ಕಲಿಸ್ಲಕ್ಕ ಒಬ್ಬ ಗುರು ಬೇಕಾಗ್ತಾನ. ಆ ನಾಮ ಬಿಡ್ರಿ, ರೂಪ ಬಿಡ್ರಿ, ಕ್ರಿಯೆ ಬಿಡ್ರಿ, ಎಲ್ಲ ಬಿಟ್ಟ ಮೇಲೆ ಒಂದ್ ಏನ್ ಉಳಿತದ, ಅದೇ ಬ್ರಹ್ಮ, ಅದೇ ಈಶ್ವರ ಅಂತಿರ್ತದಲ್ಲ, ಅದನ್ನ ನೋಡಂತ ಪ್ರಯತ್ನ ನೀವು ಮಾಡ್ರಿ ಅಂತ ಅದು ಸಾಧನೆಗೆ ತೊಡಗಿಸ್ತಾನೆ. ಹಿಂಗಾಗಿ ಜೀವನ ದೃಷ್ಟಿಲಿಂತ ಆವರಣ ಆದ ಹೊರತು ಈಶ್ವರನ ದೃಷ್ಟಿಯಿಂದ, ಪರಮಾತ್ಮನ ದೃಷ್ಟಿಯಿಂದ, ಕೂಟಸ್ಥನ ದೃಷ್ಟಿಯಿಂದ ಆವರಣ ಇಲ್ಲ. ಆತ ಎಲ್ಲವನ್ನ ನೋಡಬಲ್ಲ, ಎಲ್ಲವನ್ನ ಮಾಡಬಲ್ಲ. ಈತನಿಗೆ ಆವರಣ ಆದ. ಅದಕ್ಕೆ ಯಾವ ಆವರಣ ಅಂತಾರ? ತನ್ನೊಳಗಿರುವಂತ ಚೇತನ ತನ್ನ ಅನುಭವಕ್ಕೆ ಬರಲಾರ್ದಂಗ ಮಾಡಿದ್ದ ಯಾವ್ದು ಆವರಣ? ಅದು ಅವಿದ್ಯೆ. ಅವಿದ್ಯೆಯ ಆವರಣ. ಮತ್ತ ಇಡೀ ಬ್ರಹ್ಮಾಂಡದ ಒಳಗಿರುವ ಚೇತನ ತನ್ನ ಅನುಭವಕ್ಕೆ ಬರಲಾರ್ದಂಗ 84 ಲಕ್ಷ ಜೀವರಾಶಿಗಳ ಒಳಗೂ ಅದೇ ಚೇತನ ಅದ. ಅದು ಅನುಭವಕ್ಕೆ ಬರಲಾರ್ದಂಗ ಮಾಡಿದ ಆವರಣ ಎದರದು? ಮಾಯೆಯ ಆವರಣ. ಮಾಯೆಯ ಆವರಣ. ಹಿಂಗೆ ತಿಳ್ಕೊಂಡು ಈಶ್ವರನಿಗೆ ಶುದ್ಧ ಸತ್ವಗುಣ ಮಾಯೆ ಉಪಾಧಿಯಾಗಿರುವುದರಿಂದ ಅವನಿಗೆ ಆವರಣ ಇಲ್ಲ. ಜೀವನಿಗೆ ಮಲೀನ ಸತ್ವಗುಣ ಅವಿದ್ಯೆ ಉಪಾಧಿಯಾಗಿದೆ, ಆದ್ದರಿಂದ ಆವರಣವಿರುತ್ತದೆ. ಅದಕ್ಕೆ ಶುದ್ಧ ಸತ್ವಗುಣ ಹೆಂಗದ ಅಂದ್ರೆ ತಿಳಿ ನೀರಿದ್ದಂಗದ. ಮಲೀನ ಸತ್ವಗುಣ ಹೆಂಗದ ಅಂದ್ರೆ ರಾಡಿ ನೀರಿದ್ದಂಗದ. ರಾಡಿ ನೀರಿದ್ದದಕ್ಕ ಈ ಜೀವನಿಗೆ ಮಲೀನ ಸತ್ವಗುಣ. ಈಗ ಬಲ್ಬ್ ಒಳಗಿಂದ ಅದು ಕರೆಂಟ್ ಪಾಸ್ ಆದ ಕೂಡಲೇ ಒಳಗಿಂದ ಬೆಳಕು ಹೊರಗೆ ಬರ್ತದಿಲ್ಲ, ಗ್ಲಾಸಿನ ಮೂಲಕ. ಗಾಜಿಂದ ಹಾಕಿರ್ತಾರಲ್ರಿ ಬಲ್ಬಿಗೆ ಕವರ್, ಒಳಗೆ ಟಂಗಸ್ಟನ್ ಕೆಂಪಗೆ ಕಾಯಿ ಬಿಡ್ತದ, ಅದ್ರ ಬೆಳಕು ಹೊರಗೆ ಬರ್ತದೆ. ಹಂಗ ಈಶ್ವರನ ಬೆಳಕು, ಅವನಿಗೇನ್ ಸಮಸ್ಯೆ ಇಲ್ಲ. ಇವ ಜೀವನಿಗೆ ಹೆಂಗದ ಅಂದ್ರ ಆ ಗಾಜು ಪಾರದರ್ಶಕ ಇಲ್ಲ, ಅವನಿಗೆ ಡಾಂಬರ್ ಹಚ್ಚಿದಂಗ ಅದಾವ. ಇವ ನೋಡ್ಬೇಕಂದಾಗ ಹೊರಗೆ ಡಾಂಬರ್ ಹಚ್ಚಿಟ್ಟದ್. ಡಾಂಬರ್ ಹಚ್ಚಿದ ಬಲ್ಬಿನೊಳಗಿಂದ ಏನ್ರ ಕಾಣ್ತದೇನು? ಕಾಣಂಗಿಲ್ಲ. ಜೀವ ಒಳಗಿದ್ದದು ನೋಡ್ಲಕ್ಕಾದ್ರ ಡಾಂಬರ್ ಹಚ್ಚಿದ ಬಲ್ಬ್ ಇದ್ದಂಗ ಅದ. ಈಶ್ವರ ಒಳಗಿಲಿಂತ ಹೊರಗೆ ನೋಡ್ಬೇಕಾದ್ರ ಅದು ಪಾರದರ್ಶಕ ಬಲ್ಬ್ ಇದ್ದಂಗ ಅದ. ಅವನ ಪಾಲಿಗೆ ಅದು ಪಾರದರ್ಶಕ ಅದ, ಇವನ ಪಾಲಿಗೆ ಏನದ ಅದು ಡಾಂಬರ್ ಹಚ್ಚಿದಂಗ ಅದ. ಅದು ಡಾಂಬರ್ ತೆಗೆದು
ಇವನಿಗೂ ಪಾರದರ್ಶಕ ಮಾಡಿ ಅದನ್ನು ತೋರಿಸ್ಬೇಕಾಗ್ಯದ. ಆ ಡಾಂಬರ್ ತೆಗೆದಕ್ಕೆ ಯಾಕೆ ಅಂತಂದ್ರೆ ಮಲಿನ ಸತ್ವಗುಣ ಇದ್ದದಕ್ಕೆ ಇವನಿಗೆ ಹಿಂಗಾಗ್ಲಕತ್ತ. ಇವನಿಗೆ ಆವರಣ, ಇವನ ದೃಷ್ಟಿಗೆ ಆವರಣ ಎದರದು ಮಲಿನ ಸತ್ವಗುಣದ ಆವರಣ. ಹೆಂಗಂತೀರಿ ಇದಕ್ಕ? ಮಲಿನ ಸತ್ವಗುಣದ ಆವರಣ ಅಂತಂದ್ರ ಈಗ ಚಸ್ಮಾದ ಗ್ಲಾಸ್ ಇರ್ತಾವಲ್ಲ, ಒಳಗೆ ಕಣ್ಣು ಒಳಗದವ, ಆ ಕಡೆ ಹೊರಗಿನ ಜಗತ್ ನೋಡ್ತಾನ ಇಲ್ಲ. ಗ್ಲಾಸಿನ ಹಿಂದೆ ಕಣ್ಣು ಅದಾವ, ಗ್ಲಾಸಿನ ಮೂಲಕ ಹೊರಗಿನ ಜಗತ್ ನೋಡ್ತಾನ ಇಲ್ಲ ಚಸ್ಮಾದ ಗ್ಲಾಸ್. ಅದೇನದ? ಶುದ್ಧ ಸತ್ವಗುಣ ಅದ ಅವನಿಗೆ. ಈಶ್ವರಂದ ಏನದ? ಗ್ಲಾಸಿಂದದ ಚಸ್ಮಾ. ಇವನಿಗೇನದ? ತಗಡದ್ದು. ತಗಡ ಹಾಕಿದ್ರೆ ಹೆಂಗ್ ಕಾಣಿಸ್ತದ? ಜೀವನ ದೃಷ್ಟಿಯಿಂದ ಏನಾಗ್ಯದ? ಮಾಯೆ ಅವಿದ್ಯೆಗಳು ಏನ್ ಮಾಡ್ಯಾವ? ತಗಡದ ಚಸ್ಮದ ಗ್ಲಾಸ್ ಹಾಕೋ ಜಾಗದಾಗ ತಗಡ ಫಿಕ್ಸ್ ಆಗ್ಯದ. ತಗಡ ಹಾಕಿದ್ರೆ ಹೆಂಗ್ ಕಾಣಿಸ್ತದ? ತಗಡ ಹಾಕಿದ್ರೆ ಆ ಕಡೆ ಈ ಕಡೆ ಕಾಣ್ತದೇನು? ಜೀವನ ದೃಷ್ಟಿಲಿಂತ ಜೀವನ ಚಸ್ಮಾ ಹೆಂಗದ ಅಂತಂದ್ರ ತಗಡದ ಚಸ್ಮಾ ಅದ. ಈಶ್ವರನ ಚಸ್ಮಾ ಹೆಂಗದ? ಗಾಜಿನ ಚಸ್ಮಾ ಅದ. ಅದಕ್ಕ ಇವನು ತಗಡದ ಚಸ್ಮಾ ತೆಗೆದು ಇವನಿಗೂ ಗಾಜಿನ ಚಸ್ಮಾ ಮಾಡಿ ಈಶ್ವರ ದರ್ಶನ ಮಾಡೋದಕ್ಕ ಗುರು ಬೇಕಾಗ್ತಾನ. ಇದು ಹೇಳಿದ ವಿಷಯ ಅರ್ಥ ಆಗ್ಯದ ಅಂದ್ರೆ ಮುಂದೆ ಹೋಗ್ತೀನಿ, ಇಲ್ಲಾಂದ್ರೆ ಇವೇ ಹಿಂಗೆ ಹೇಳ್ಕೊತ ಕುಂದಿರ್ತೀನಿ. ಮೊನ್ನೆ ಆ ಕಡೆಲ್ಲ ನಿಮ್ ಊರ್ ಕಡೆ ಅದು ಬರ್ಬೇಕಂತ ಹೇಳಕ್ಕೆ ಏನೋ ಒಂದ್ ಪ್ಲಾನ್ ಮಾಡ್ಕೊಂಡಿದ್ದೆ ಪ್ರೋಗ್ರಾಮ್. ನೀವೆಲ್ಲರೂ ಬರ್ರಿ ಅಂದ್ರಿ, ಕರೆದ್ರಿ. ನಿಮ್ಮ ಏನೇನ್ ಕೆಲಸಗಳಿದ್ವೋ ಏನೋ ಎಲ್ಲ ಬಿಟ್ಟುನು ಕಾಯ್ತಾ ಇದ್ರಿ. ಸ್ವಾಗತ. ಮಾಂತೇಶ್ ಅಂತೂ ಇಲ್ಲೇ ಇರ್ತೀನಿ ಅಂದಿರಿ, ರಿಟೈರ್ ಆದ್ಮೇಲೆ ಈ ಕಡೆ ಇರ್ಬೇಕು ಬಂದು ನೀವು ಅಂತ ಹೇಳಿಕೆ ಅವರು ಇಂಥ ಒಂದು ವಾತಾವರಣ, ತಿಳಿಯಾದ ವಾತಾವರಣ. ಅದು ಕ್ಯಾನ್ಸಲ್ ಎದಕ್ಕಾಯ್ತು ಅಂತಂದ್ರ ಅದು ನಮ್ ತಂಗಿ ಏನ್ ಮಾಡ್ಬಿಟ್ಲು, ನಮ್ ಮಗಳಿಗೆ ಹೇಳ್ಬಿಟ್ಟಾಳ, ಹಿಂಗ ಅಪ್ಪಾಜಿ ಬಿಜಾಪುರಕ್ಕೆ ಬರ್ತಾರ, ಆಮೇಲೆ ಆ ಕಡೆ ನಿಮ್ ಕಡೆ ಬರ್ತಾರ. ಆಕೆ ನಮ್ ಮಗಳಿದ್ರ ನಮ್ ಪ್ರೋಗ್ರಾಮ್ ಏನೇನಿರ್ತಾವೋ ಏನೋ, ಎಲ್ಲಿ ಹೋಗೋದು ಎಲ್ಲಿ ಬರೋದು, ಯಾವಾಗ ಹೆಂಗಿರ್ತೀವೋ ಏನೋ, ನಮಗೆ ಇರಂಗಿಲ್ಲ. ಒಮ್ಮಿದೊಮ್ಮಿಗೆ ಹೇಳಾರ್ದೆ ಕೇಳಾರ್ದೆ ಹಿಂಗ ಬಂದ್ರೆ ಹಿಂಗ ಬ್ಯಾರೆ ಅವ್ರು ಹೇಳ್ಬೇಕೇನು, ನೀವು ಬರೋ ಪ್ರೋಗ್ರಾಮ್ ನಮ್ ಸಂಗ ಡಿಸ್ಕಸ್ ಮಾಡಿ ಫಿಕ್ಸ್ ಮಾಡ್ಬೇಕು. ಆ ಟೈಮಿಗೆ ನಾವು ಏನ್ ಮಾಡ್ತೀವಿ, ಪ್ಲಾನ್ ಮಾಡ್ತೀವಿ. ನೀವು ಬರ್ತೀರಿ ಅಂದ್ರೆ ನಿಮ್ ಸಲ ಫ್ರೀ ಇರ್ಬೇಕಂದ್ರೆ ನಾವು ಪ್ಲಾನ್ ಮಾಡ್ತೀವಿ. ಇಕ್ಕಿ ಒಬ್ಬಕ್ಕೆ ಪ್ಲಾನ್ ಮಾಡಕ್ ಸಿಕ್ಕಳ ನಮ್ಮ ಮಗಳು. ಅಲ್ಲಿ ಬೆಂಗಳೂರಾಗ ನಮ್ ತಮ್ಮ ಒಬ್ಬ ಅವನು, ಅವನು ಪ್ಲಾನ್ ಮಾಡ್ತೀನಿ ಅಂತ. ನಾವು ಪ್ಲಾನ್ ಇರ್ಲಾರ್ದೆ ಬಂದ್ರೆ ಅವನ್ ಬಲ್ಲಿ ಏನು ಸಿಗಲ್ಲ. ಪ್ಲಾನ್ ಮಾಡ್ತೀವಿ ನಾವು. ನೀವು ಬರ್ತೀರಿ ಅಂದ್ರೆ ಯಾವಾಗ ಬರ್ತೀರಿ ಮೊದಲೇ ಹೇಳಿದ್ರೆ ಪ್ಲಾನ್ ಮಾಡ್ತೀವಿ. ಒಮ್ಮಿದೊಮ್ಮಿಗೆ ಬಂದ್ರ ಅದ್ ಹೆಂಗ ಅಂತ. ಅದಕ್ಕೇನ್ ಸಂಬಂಧ? ಅವ್ರು ಪ್ಲಾನ್ ಮಾಡಿದಾಗ ನಾವು ಬರ್ತೀವಿ ಅಂದ್ರೆ ಅದಕ್ಕೆ ಅವ್ರು ಪ್ಲಾನ್ ಮಾಡಿ ಆ ಟೈಮ್ನಾಗ ಬೇರೆ ಕೆಲಸಗಳು ಇಟ್ಕೊಳಂಗಿಲ್ಲ ಅವ್ರು. ಅದೇ ಅವ್ರಿಗೆ ಏನಾಗ್ಬಿಟ್ಟದ, ಇವ ಬರ್ತಾನಂತಂದ್ರೆ ಇವನಿಗೆಲ್ಲ ವ್ಯವಸ್ಥೆ ಮಾಡ್ಬೇಕಂತ ಅವ್ರು ಏನೋ ಅನ್ಕೋತಾರ. ನನಗೇನು ವ್ಯವಸ್ಥೆ ಬೇಕಾಗಿಲ್ಲ. ಅಲ್ಲಿ ಕೂಸಿಗೆ ಒಂದು ತಾಸು ಆಟ ಆಡಿಸಿ ಮುಂದಕ್ಕೆ ಹೋಗ್ಬೇಕಂತ ನಾನು ಹೋಗ್ಬೇಕು. ನನ್ನ ಸಂಗಟ ಒಬ್ರು ಮಾತಾಡೇ ಇಲ್ಲ. ನಾನು ಅವ್ರಿಗೆ ಹೇಳಿದ್ದೇ ತಪ್ಪಾಗ್ಯವ. ಆ 3 ಮಂದಿ ಹೆಣ್ಮಕ್ಳು ಕೂಡ ಮಾತಾಡ್ಯಾರ. ನನ್ನ ಹೆಂಡತಿ, ನನ್ನ ತಂಗಿ, ನನ್ನ ಮಗಳು ಮಾತಾಡಿ ಅದೇನೋ ಇಲಿ ಬ್ಯಾಟಿ ಆಡಿ ಎಲ್ಲರೂ ನೋಡ್ಯಾರ ಕೇಳಕ್ಕೆ ಅದ್ ಹಂಗೆ ಬಿಟ್ಟು ಹೋಗ್ತದಲ್ಲ. ಯಾರು ನೋಡಿದ್ದಿಲ್ಲ ಅಂತಂದ್ರೆ ಇಲ್ಲಿ ತಿಂತದದು, ಯಾರು ನೋಡ್ಲಾರ್ದಂಗೆ ತಿಂತದದು. ಬೆಕ್ಕ ನೋಡಿದ್ರೆ ಅದು ಬಿಟ್ಟು ಹೋಗ್ಬಿಡ್ತದ. ಅದಕ್ಕೆ ನೋಡ್ಬಾರ್ದು. ಹಂಗಾಗಿಬಿಡ್ತು. ನಂದು ಪ್ರೋಗ್ರಾಮ್ ಓಸು ಮಂದಿ ಕೂಡಿ ಮಾತಾಡಿ
ಒಂಥರ ಯಾಕರೆ ತಯಾರಾಗಿ ಹೋಗ್ಲಕತ್ತೀನಪ್ಪ, ಬ್ಯಾಡೇ ಬ್ಯಾಡ ನಡಿ ಅನಿಸ್ತೇಳ, ಅಲರ್ಜಿ ಬಂದ್ಬಿಟ್ಬಿಟ್ಟೆ. ನಮ್ಮದ್ ನಾವು ಬರ್ತೀವಿ, ಓದ್ತೀವಿ, ನಮ್ಮದ್ ನಾವ್ ಏನಾರ ಮಾಡ್ತೀವಿ. ಅವ್ರ ಹಿಂಗ್ ಪ್ಲಾನ್ ಅಂದ ಕೂಡ್ಲೇನೆ ನನಗೊಂಥರ ಅಸಹ್ಯ ಅನಿಸ್ಬಿಡ್ತೀವಿ. ಏನಪ್ಪ ಯಾವ್ದಾರ ಪ್ಲಾನ್ ಮಾಡ್ತಾರೆ, ಮಾಡ್ಲಿ ಬಿಡು, ಏನಕ್ಕೆ ಮಾಡಲ್ಲ, ನಡಿ ಹೋಗ್ಬಿಟ್ವಿ. ಈಗ ಇಲ್ಲಿ ನಾನು ಊರಿಗೆ ಹೋಗೋದು ಬರೋದು ಮುಖ್ಯ ಅಲ್ಲ. ಇಲ್ಲಿ ನಾ ಹೇಳ್ಬೇಕಾಗಿದ್ದು ಏನಂತಂದ್ರೆ, ಅವರು ಯಾವಾಗರೇ ನಮ್ಮ ಮನೆಗೆ ಬರ್ತಿದ್ರು ಅಂತಂದ್ರೆ ಅದಕ್ಕೆ ಆವರಣ ಇಲ್ಲ. ಇದು ಹೇಳ್ಬೇಕಾಗ್ಯದ ನಾ ಪಾಯಿಂಟ್ ಇಲ್ಲಿ. ನಾನು ಅದು ನನ್ನ ಸಂಬಂಧಗಳು, ನಾ ಊರಿಗೆ ಹೋಗೋ ಟೂರು ಮುಖ್ಯ ಅಲ್ಲ. ನನ್ನ ಮಗಳು, ನಮ್ಮ ಅಳಿಯ, ನಮ್ಮ ಬೀಗರು ಯಾರು ನಮ್ಮ ಮನೆಗೆ ಬರ್ಬೇಕಾದ್ರೆ ಯಾವಾಗ್ಲೂ ಬರ್ಲಕ್ಕ ಅವ್ರಿಗೆ ಸುಸ್ವಾಗತ. ಅಲ್ಲಿ ಆವರಣ ಇಲ್ಲ. ನಾವು ಹೋಗ್ಬೇಕಾದ್ರೆ ಅಲ್ಲಿ ಆವರಣ. ಒಂದು ವಾರ ಮೊದಲು ಹೇಳಿ ಬರ್ಬೇಕಂತ. ಆಕಿ ಹಂಗ ಹೇಳಿದ್ದು ನೋಡಿದ್ರ ಇನ್ನೊಮ್ಮೆ ಯಾವಾಗಾರ ಆಕಿ ರಾಯಚೂರಿಗೆ ಬರ್ತೀನಿ ಅಂದ್ರೆ 15 ದಿನ ಮೊದಲು ಹೇಳಿ ಬರ್ಬೇಕು ನೀನು. ನನಗೆ ಹಂಗ ತಲೆ ಕೆಟ್ಟದ. ನೀನು ಒಮ್ಮಿದೊಮ್ಮಿಗೆ ಬಂದ್ರೆ ಹಂಗ ನಾವೇನ್ ಕಾಲೇ ಇರ್ತೀವೇನು? 15 ದಿನ ಮೊದಲು ಹೇಳಿ ಬರ್ಬೇಕು ನೀನು, 1 ತಿಂಗಳು ಮೊದಲು ಹೇಳಿ ಬರ್ಬೇಕಂತ ಹಿಂಗ ಅನ್ಬೇಕು ಅಂತ ಒಂದು. ಹಿಂಗ ಏನಂತಂದ್ರ ಇವು ಹಿಂಗ್ ಆಗ್ತಿರ್ತಾವ. ಇರ್ಲದ ಏನಕ್ಕೆ ಇರ್ಲಕ್ಕ, ಇದು ವ್ಯವಹಾರದ ಮಾತು ಬೇರೆ. ಆದರೆ ಆವರಣದ ಬಗ್ಗೆ ಮಾತಾಡ್ಲಕತ್ತೀವಿ ನಾವು. ಪ್ರತಿಬಂಧಕ. ಕನ್ನೇರಿ ಮಠದ ಸ್ವಾಮೀಜಿ ಕಾರ್ಯಕ್ರಮದೊಳಗ ಆ ಬಸವ ತತ್ವ ಪ್ರಚಾರಕರ ಏನ್ ಸ್ವಾಮೀಜಿಗಳವರ ಅವರೆಲ್ಲರಿಗೆ ಸ್ವಾಗತ. ಅವರಿಗೆ ಆವರಣ ಇಲ್ಲ. ಆದರೆ ಕನ್ನೇರಿ ಸ್ವಾಮಿ ಆ ಬಸವ ತತ್ವ ಪ್ರಚಾರದ ಸ್ವಾಮೀಜಿ ಕಾರ್ಯಕ್ರಮಗಳಿಗೆ ಆಗಲಿ ಅವ್ರ ಊರಿಗೆ ಹೋಗ್ಬೇಕಾದ್ರೆ ಆವರಣ. ಇದು ಈಶ್ವರ ಮತ್ತು ಜೀವನಿಗಿರುವಂತ ಆವರಣದ ಬಗ್ಗೆ ತಿಳಿಸಿ ಹೇಳೋದಕ್ಕೆ ಒಂದು ದೃಷ್ಟಾಂತ ತೊಗೊಳಕತ್ತೀನಿ. ಅವು ಯಾವ ಮುಖ್ಯ ಅಲ್ಲ. ಕನ್ನೇರಿ ಸ್ವಾಮಿಗೂ ಹೋಗ್ಬೇಕಾದ್ರೆ ಆವರಣ ಅದ. ಆದ್ರೆ ಅವರು ಇವ್ರ ಕಾರ್ಯಕ್ರಮದಾಗ ಭಾಗವಹಿಸೋದಕ್ಕೆ ಆವರಣ ಇಲ್ಲ. ಎಲ್ಲರೂ ಕೂಡಿ ಮಾಡಂಬರ್ರಿ ಅಂತ ಅವ್ರು ಕರೀತಾರೆ. ಶಿವಕುಮಾರ ಸ್ವಾಮಿಗಳು ಬಹಳ ಚಂದ ಮಾತಾಡ್ಯಾರ, ನೀನ್ ನೋಡಿದ್ರಿಲ್ಲ? ಎಲ್ಲರೂ ಒಂದಾಗಬೇಕು, ಚಂದ ಆಗ್ಬೇಕು ಅನ್ನೋ ಟೈಮ್ನಾಗ ಅವ್ರು ಬೇರೆ ಇವ್ರು ಬೇರೆ ಅಂತೀರ, ಹುಚ್ಚುಗಳೇ ಅಂತೇಳಿ ಬೈದಾರವ್ರು. ಅದೇನಕ್ಕಿರ್ಲಕ್ಕ, ಈಗೇನಪ್ಪ ಅಂತಂದ್ರ ಆವರಣ ಅನ್ನೋದ್ರ ಬಗ್ಗೆ ತಿಳಿಸಿ ಹೇಳೋದಕ್ಕ ಇವೆಲ್ಲ ದೃಷ್ಟಾಂತಗಳು. ನಾವು ಮಾಂತೇಶನ್ ಮನೆಗೆ, ನಿಮ್ ಮನೆಗೆ ಬರ್ಬೇಕಾದ್ರೆ ಅಲ್ಲಿ ಏನು ಆವರಣ ಇಲ್ಲ. ಮಗಳ ಮನೆಗೆ ಹೋಗ್ಬೇಕಾದ್ರೆ ಆವರಣ. ಮತ್ ಮಗಳಾಗಲಿ ನೀವಾಗಲಿ ಯಾರೇ ಆಗಲಿ ನಮ್ಮ ಮನೆಗೆ ಬರ್ಬೇಕಾದ್ರೆ ಆವರಣ ಇಲ್ಲ. ಈ ಆವರಣದ ಬಗ್ಗೆ ಮಾತಾಡ್ಲಕತ್ತೀವಿ ನಾವೀಗ. ಆವರಣದ ಬಗ್ಗೆ ಮಾತಾಡ್ಲಕತ್ತೀವಿ. ಅದಕ್ಕೆ ಈಗ ಅವ್ರದ್ದು ಉಳಿದು ಎಲ್ಲ ವಿಷಯಗಳು ನಮಗೆ ಗೌಣ. ಬ್ರಹ್ಮ ಆಗ್ಲಿ, ಈಶ್ವರ ಆಗ್ಲಿ, ಕೂಟಸ್ಥ ಆಗ್ಲಿ, ಈ ಜೀವನನ್ನ ಅಥವಾ ಜೀವರುಗಳು ಏನ್ ಮಾಡ್ತಾರ, ಏನ್ ಮಾತಾಡ್ತಾರ, ಅವ್ರ ಮನಸ್ಸಿನಾಗ ಏನದ, ಅವ್ರ ಮಾತನಾಗ ಏನದ, ಮಾತಿನ ಅರ್ಥ ಏನದ, ಎಲ್ಲವನ್ನ ತಿಳಿಯುವುದಕ್ಕ ಅವರಿಗೆ ಆವರಣ ಇಲ್ಲ. ಆದರೆ ಇವರಲ್ಲಿ ಹೋಗ್ಬೇಕಾದ್ರೆ ಆವರಣ ಆದ. ಒಬ್ಬ ಶಿಕ್ಷಣ ಮಂತ್ರಿ ಒಂದ್ ಯಾವಾದರೆ ಶಾಲೆಗೆ ಬರೋದಕ್ಕೆ ಏನಾರ ಆವರಣ ಇರ್ತದನ್ರಿ? ಅವ ಹೇಳಿನೂ ಬರ್ಬೋದು, ಹೇಳಲಾರದೇನೂ ಬರ್ಬೋದು. ಒಬ್ಬ ಎಜುಕೇಶನ್ ಮಿನಿಸ್ಟರ್ ಅದನ್ನ, ಯಾವ್ದೋ ಒಂದು ಅವನಿಗೆ ಸಂಬಂಧಪಟ್ಟಂತ ಶಾಲೆ ಕಾಲೇಜುಗಳು ಏನದವ, ಹೆಂಗ್ ನಡೆದವ. ಒಬ್ಬ ಆರೋಗ್ಯ ಮಂತ್ರಿ ಯಾವ್ದಾರ ಹಾಸ್ಪಿಟಲ್ನಾಗ ಹೋಗಿ ಕೆಲಸ ಹೆಂಗ್ ಮಾಡ್ಲಕತ್ತಾರ ಅಂತ ಹೇಳಕ್ಕೆ ಅದು ನೋಡ್ಲಕ್ಕ ಅವನಿಗೇನ್ ಪ್ರತಿಬಂಧಕ ಇರ್ತದೇನು? ಯಾವಾಗ ಬೇಕಾದಾಗ ಯಾವುದೇ ಹಾಸ್ಪಿಟಲಿಗೆ ಹೋಗಿ ಏನ್ ಮಾಡ್ಲಕತ್ತಾರ ಹೆಂಗ ಅಂತೇಳಿ ಅವ್ನು ಯಾವಾಗಾದ್ರೂ ನೋಡ್ಬೋದಲ್ಲ. ಹಂಗ ಶಿಕ್ಷಣ ಮಂತ್ರಿ ಯಾವ ಸ್ಕೂಲಿಗೆ ಆದ್ರೂ ಬಂದು ಅಬ್ಸರ್ವ್ ಮಾಡ್ಬೋದಲ್ಲ. ಆದ್ರೆ ಅದೇ ಸಾಲಿ ಮಾಸ್ತರ್ ಅಲ್ಲಿ, ಹೆಡ್ ಮಾಸ್ಟರ್ ಅಲ್ಲಿ ಶಿಕ್ಷಣ ಮಂತ್ರಿ ಬಳಿ ಹೋಗ್ಬೇಕಾದ್ರೆ ಯಾವಾಗ ಬೇಕಾವಾಗ ಆದ್ರೆ ಅಲ್ಲಿ ಅಪಾಯಿಂಟ್ಮೆಂಟ್ ಸಿಗ್ತದೇನು? ಮೊದಲೇ ಪರ್ಮಿಷನ್ ತಗೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬೇಕಾಗ್ತದೆ.
ಆ ಶಾಲೆಯ ಹೆಡ್ ಮಾಸ್ಟರು ಅಥವಾ ಪ್ರಿನ್ಸಿಪಾಲು ಶಿಕ್ಷಣ ಮಂತ್ರಿ ಬಳಿ ಹೋಗ್ಬೇಕಾದ್ರ ಅವರಿಗೆ ಆವರಣ ಆದ್ರ ಅದೇ ಶಿಕ್ಷಣ ಮಂತ್ರಿ ಇವನ್ ಶಾಲೆ ಕಾಲೇಜಿಗೆ ಯಾವಾಗ ಬೇಕಾದಾಗ ಬರ್ಲಕ್ಕ ಇವನಿಗೆ ಆವರಣ ಇಲ್ಲ. ಅದಕ್ಕ ಆ ಶಿಕ್ಷಣ ಮಂತ್ರಿಗೆ ಎಂತ ಆವರಣ? ಶುದ್ಧ ಸತ್ವಗುಣ ಆವರಣ ಇದ್ದದ್ದಕ್ಕ ಅವ ಯಾವಾಗ ಬೇಕಾವಾಗ ಬರ್ಲಕ್ ಸಾಧ್ಯ. ಪಾರದರ್ಶಕ ಅದ ಅವನಿಗೆ ಬರೋದಕ್ಕೆ. ಆದ್ರ ಈ ಶಾಲೆಯ ಪ್ರಿನ್ಸಿಪಾಲ್ ಅಥವಾ ಹೆಡ್ ಮಾಸ್ಟರ್ಗೆ ಅಲ್ಲಿ ಹೋಗಿ ಪರ್ಮಿಷನ್ ತಗೋಬೇಕು ಅಂತಂದ್ರ ಅಲ್ಲಿ ಎಂತ ಆವರಣ? ಮಲಿನ ಸತ್ವಗುಣ, ರಜೋಗುಣ, ಮಲಿನ ಸತ್ವಗುಣದ ಆವರಣ. ನಾನು ನನ್ನ ಮಗಳ ಮನೆಗೆ ಹೋಗ್ಬೇಕಾದ್ರ ನನಗೆ ಯಾವ ಆವರಣ ಅದ? ಮಲಿನ ಸತ್ವಗುಣದ ಆವರಣ. ಒಂದು ವಾರ ಮೊದಲೇ ಹೇಳಿ ಹೋಗ್ಬೇಕು, ನೀ ಯಾವಾಗ ಬೇಕು ಅವಾಗ ಬರಂಗಿಲ್ಲ, ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು. ಅದು ಮಲಿನ ಸತ್ವಗುಣದ ಆವರಣ. ಅದೇ ನನ್ನ ಮಗಳು ನನ್ನ ಮನೆಗೆ ಯಾವಾಗಾದ್ರೂ ಬರ್ಬೋದು. ಯಾವಾಗ ಬಂದ್ರು ಸ್ವಾಗತ. ಹೇಳಿ ಬರ್ಲಿ, ಹೇಳಿಲಾರದೆ ಬರ್ಲಿ, ಬರ್ತಾಳತ್ ಗೊತ್ತಾದ್ರೆ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಎಲ್ಲಂತರಲ್ಲಿ ಹೋಗಿ ಹಗಲು ರಾತ್ರಿ ಅವ್ರಿಗೆ ಸೇವೆ ಮಾಡ್ಲಿಕ್ಕೆ ನಾವಿರ್ತೇವೆ. ನಮ್ದೆಂತ ಆವರಣ ಇದು? ಶುದ್ಧ ಸತ್ವಗುಣದ ಆವರಣ. ಎಲ್ಲಿ ಪ್ರತಿಬಂಧಕ ಆದ ಅಲ್ಲಿ ಮಲಿನ ಸತ್ವಗುಣದ ಆವರಣ. ಎಲ್ಲಿ ಪ್ರತಿಬಂಧಕ ಇಲ್ಲ, ಎಲ್ಲಿ ಮುಕ್ತ ಆದ, ಎಲ್ಲಿ ಸ್ವಾತಂತ್ರ್ಯ ಆದ, ಅದು ಶುದ್ಧ ಸತ್ವಗುಣದ ಆವರಣ. ಇದನ್ನು ಚಂದ ತಿಳ್ಕೋಬೇಕು. ಇದು ಪೂರ ತಿಳಿಯಾಗಿ ತಿಳ್ಕೋಬೇಕು. ಇದು ತಿಳ್ಕೊಳ್ಳಾರ್ದೆ ಮುಂದೆ ಹೋಗಂಗಿಲ್ಲ. ಬ್ಯಾಸರ ಬತ್ತಲ್ಲ, ಶುದ್ಧ ಸತ್ವಗುಣದ ಆವರಣ, ಮಲಿನ ಸತ್ವಗುಣದ ಆವರಣ ಹೆಂಗಿರ್ತಾವಂತ. ಜೀವನ ದೃಷ್ಟಿಯಿಂದ ಆವರಣ ಇರುತ್ತೆ, ಅದು ಮಲಿನ ಸತ್ವಗುಣ. ಶುದ್ಧ ಸತ್ವಗುಣದ ಆವರಣ ಅಂತಂದ್ರೆ ಈಶ್ವರ, ಬ್ರಹ್ಮ, ಕೂಟಸ್ಥ ಅವ್ರೇನದರ ದೊಡ್ಡವರು, ಅವ್ರದ್ದೇನದ ಶುದ್ಧ ಸತ್ವಗುಣದ ಆವರಣ. ಮುಂದೇನಂತನ, ಜೀವನಿಗೆ ಮಲಿನ ಸತ್ವಗುಣ ಅವಿದ್ಯೆಯ ಉಪಾಧಿಯಾಗಿದೆ, ಆದ್ದರಿಂದ ಆವರಣವಿರುತ್ತದೆ. ಈಶ್ವರನಿಗೆ ಶುದ್ಧ ಸತ್ವಗುಣ ಉಪಾಧಿಯಾಗಿರುವುದರಿಂದ ಅವನಿಗೆ ಆವರಣ ಇಲ್ಲ. ಶಾಲೆಗ ಪಾಠ ಹೇಳಕ ಫೋನ್ ಮಾಡಿ ನಮ್ಮ ಮಿಸ್ಸಸ್ ಸಂಗಟ ಒಮ್ಮಿದೊಮ್ಮೆಗೆ ಬಂದ್ರೆ ಹೆಂಗ್ ಮಾಡಕ್ಕೆ ಗಾಬ್ರೆ ಬಿಟ್ಟಾಳ. ಒಮ್ಮೆ ಬರ್ತಾನಂತಂದ್ರೆ ಹೆಂಗಿದೆ ಹೇಳಾರ್ದೆ ಕೇಳಾರ್ದೆ ನಮ್ ಡ್ಯೂಟಿ ಇರ್ತದ, ಅದು ಇರ್ತದ ಅಂತೇಳಿ ಇಲ್ಲ ಯವ್ವ, ಇನ್ನ ಅವ ಡಿಸ್ಕಸ್ ಮಾಡ್ಲಕತ್ತಾನ, ಏನೋ ಬರೋದಂದ ಗ್ಯಾರಂಟಿ ಇಲ್ಲ. ಅವ ಹೇಳಿದಂಗೆ ಯಾವ್ದು ಮಾಡ್ಯಾನ ಬರ್ತಾನ ಅನ್ನೋದು ಗ್ಯಾರಂಟಿ ಇಲ್ಲ. ಸುಮ್ ಮಾತಾಡಿದ್ರೆ ಅವ್ರು ಸುದ್ದಿ ಕೇಳ್ಕೆ ನೀನ್ ನೀಟಿಗೆ ಗದ್ಲೆ ಮಾಡಿದ್ರೆ ಹೆಂಗ? ಅವ ಬರೋದ್ ಗ್ಯಾರಂಟಿ ಇಲ್ಲ, ಹಂಗೇನಿಲ್ಲ. ಸುಮ್ಮ ಅಂದ ನಾಟೆ ಯಾವಾಗ ಬರ್ತಾನೋ ಯಾವಾಗ ಬಿಡ್ತಾನೋ ಅವ್ನ್ ಏನ್ ಲೆಕ್ಕ ಇಟ್ಕೊಳಕ್ ಹೋಗ್ಬೇಡ, ಗಾಬ್ರಿ ಆಗ್ಬಿಡ ಅಂತ ಹೇಳಿದ್ರು ಒಂದೇ ಸಾವನ್ನ ಇದು ಮಾಡ್ಬಿಟ್ಲ ಅಂತ. ಹಿಂಗಿರ್ತಾವ. ಇರ್ಲಿ, ಅದು ಬಿಟ್ಟು ಬಿಡಮು. ಮುಂದೇನ್ ಮಾಡಮು? ಆವರಣ ಎಷ್ಟು ಕಷ್ಟದ ಅಂತ ತಿಳ್ಕೊಬೇಕಿದು ನಾವು. ಇದು ಆವರಣ ಅನ್ನೋದು ಕಷ್ಟ. ಅದ್ರದ್ದು ಏನಾಗ್ತದ ಅಂತಂದ್ರ ಎಲ್ಲ ನಮಗೆ ಅಂತೇಳಿ ತಿಳ್ಕೊಂಡು ಒಂದು ಏಕೋಭಾವದಾಗ ಇದ್ದವರಿಗೆ ಹಿಂಸೆ ಅನ್ನಿಸ್ತದ. ಆವರಣ ಕಣ್ಣಿಗೆ ಗ್ಲಾಸ್ ಹಾಕಿದ್ರೆ ಚಸ್ಮಾ ಹಾಕೋದ್ರ ಬದಲಿ ತಗಡದ ಚಸ್ಮಾ ಹಾಕಿದ್ರೆ ಹೆಂಗಿರ್ತದ? ತಗಡದ ಚಸ್ಮಾ ಹಾಕಿಬಿಟ್ರೆ ಏನ್ ಮಾಡ್ಬೇಕು ನಾವು? ಈಗ ತಗಡದ ಚಸ್ಮಾ ಹಾಕೊಂಡು ತಿರುಗಾಡ್ಬೇಕು ನಾವು ಅವ್ರ ಮನೆಗೆ ಹೋಗ್ಬೇಕಾದ್ರೆ. ಆವರಣ ಕಳೆದುಕೊಳ್ಳುವುದಕ್ಕೆ ಜೀವನಿಗೆ ಗುರು ಶಾಸ್ತ್ರಗಳ ಅವಶ್ಯಕತೆ ಇರುವಂತೆ ಈಶ್ವರನಿಗೆ ಅವುಗಳ ಅವಶ್ಯಕತೆ ಇಲ್ಲ.
ಯಾಕಂದ್ರೆ ಈಶ್ವರನಿಗೆ ಶುದ್ಧ ಸತ್ವಗುಣದ ಆವರಣ ಇದ್ದದ್ದಕ್ಕ ಅವನಿಗೇನು ಸಮಸ್ಯೆ ಇಲ್ಲ. ಈ ಆವರಣ ಕಳ್ಕೋಬೇಕಾದ್ರೆ ಗುರು ಮತ್ತು ಶಾಸ್ತ್ರಗಳ ಅವಶ್ಯಕತೆ ಆದ, ಜೀವನಿಗೆ ಅವಶ್ಯಕತೆ ಆದ. ಆದ್ದರಿಂದ ಜೀವನಿಗೆ ವ್ಯಷ್ಟಿ ಪಂಚಕೋಶಗಳಿಂದ ಯಾವ ಪ್ರಕಾರ ಪ್ರತ್ಯಗಾತ್ಮನನ್ನು ವಿವೇಚನೆ ಮಾಡುವುದು ಕರ್ತವ್ಯವಾಗಿರುತ್ತದೆಯೋ ಅದರಂತೆಯೇ ಸಮಷ್ಟಿ ಕೋಶಗಳಿಂದ ಬ್ರಹ್ಮವನ್ನ ವಿವೇಚನೆ ಮಾಡುವುದು ಜೀವನಿಗೆ ಅಷ್ಟೇ ಕರ್ತವ್ಯವಿರುತ್ತದೆ. ವ್ಯಷ್ಟಿ ಅಂದ್ರೆ ತಂದು ಇಂಡಿವಿಜುವಲ್ ಪ್ರತ್ಯಗಾತ್ಮವನ್ನ ತಿಳ್ಕೋಬೇಕು ಅನ್ನೋದು ಬರೇ ಒಳಗ ಕೂತು ತನ್ನನ್ನು ತಾನು ತಿಳ್ಕೋಬೇಕಂತೇಳಿ ಅಲ್ಲೇ ಗುಹೆ ಒಳಗೆ ಕೂತು ತಾನಷ್ಟೇ ತಿಳ್ಕೊಳ್ಳೋದು ಮುಖ್ಯ ಅಲ್ಲ. ಅವ ಏನ್ ಮಾಡ್ಬೇಕು, ಸಮಷ್ಟಿಯನ್ನು ಕೂಡ ಅರಿಯಬೇಕು. ವ್ಯಷ್ಟಿ ಸಮಷ್ಟಿ ಎರಡೂ ಕರ್ತವ್ಯ. ಸಮಷ್ಟಿ ಅಂದ್ರೆ ಹೊರಗ ಬ್ರಹ್ಮಾಂಡವನ್ನು ಅರಿಯುವುದು ಅವನ ಕರ್ತವ್ಯ, ಬ್ರಹ್ಮಾಂಡದೊಳಗಿರುವ ಬ್ರಹ್ಮನನ್ನು ಅರಿಯುವುದು ಅವನ ಕರ್ತವ್ಯ, ಪಿಂಡಾಂಡವನ್ನು ಅರಿಯುವುದು ಅವನ ಕರ್ತವ್ಯ, ಪಿಂಡಾಂಡದೊಳಗಿರುವ ಕೂಟಸ್ಥನನ್ನು ಅರಿಯುವುದು ಅವನ ಕರ್ತವ್ಯ. ಜೀವನಿಗೆ ಅದು ಕರ್ತವ್ಯ ಅದ. ಈಶ್ವರನಿಗೆ ಆವರಣ ಅಭಾವವಿರುವುದರಿಂದ ಆತ ನಿತ್ಯ ಮುಕ್ತನಾಗಿರುತ್ತಾನೆ. ಆದ್ದರಿಂದ ಅವನಿಗೆ ಸ್ವಲ್ಪವೂ ಕೂಡ ಕರ್ತವ್ಯ ಇರುವುದಿಲ್ಲ. ಅವನಿಗೆ ಯಾವ ಕರ್ತವ್ಯ ಇಲ್ಲ. ಅವನಿಗೆ ಜೀವರನ್ನ ಅರಿಬೇಕು ಅಂತಲ್ಲ, ಆ ಜೀವರ ಸ್ಥೂಲ ಶರೀರನೇ ತಾನಾಗ್ಯಾನ, ಜೀವರ ಸೂಕ್ಷ್ಮ ಶರೀರನೇ ತಾನಾಗ್ಯಾನ, ಜೀವರ ಕಾರಣ ಶರೀರನೇ ತಾನಾಗ್ಯಾನ. ಅವುಗಳನ್ನ ಬೇರೆ ಇಟ್ಟು ಅರಿಯುವ ಅವಶ್ಯಕತೆ ಅವನಿಗಿಲ್ಲ. ಅವ ನಿತ್ಯ ಮುಕ್ತದನು, ನಿತ್ಯ ಮುಕ್ತದನು. ನಿತ್ಯ ಮುಕ್ತ. ಈಗ ನಾವು ರಿಟೈರ್ ಆಗಿವಿ, ನಿತ್ಯ ಮುಕ್ತ ಅದೀವಿ. ಇಲ್ಲಿ ಯಾವಾಗ ಬೇಕಾವ ಎಲ್ಲಿ ಬೇಕಲ್ಲಿ ಹೋಗ್ಬೋದು, ಏನ್ ಬೇಕಾದ್ ಮಾಡ್ಬೋದು. ಸರ್ವಿಸ್ನಾಗಿದ್ದೇವೆ ಅಂತಂದ್ರೆ ಬಂಧನ ಇರ್ತಿತ್ತ ಇಲ್ಲ. ಮತ್ತ ಈಗ ನಮ್ಮ ಮಗಳದೇನದ ತಂದು ಸ್ವಂತ ದವಾಖಾನೆ ನೋಡ್ಕೋಬೇಕು, ಆ ಕಡೆ ಗೌರ್ಮೆಂಟ್ ಹಾಸ್ಪಿಟಲ್ ಮೆಡಿಕಲ್ ಆಫೀಸರ್ ಆಗ್ಯಾಳ, ಅದೇ ರಾಮದೂರದ, ಅದನ್ನು ನೋಡ್ಕೋಬೇಕು. ಎರಡು ಕಡೆ ನೋಡ್ಕೋಬೇಕು. ಅವೆರಡಕ್ಕಿಂತ ದೊಡ್ಡ ಜವಾಬ್ದಾರಿ ಕೂಸಿನ ನೋಡ್ಕೋಬೇಕು. ಹಿಂಗಾಗಿ ಫುಲ್ ಟೆನ್ಷನ್ದಾಗ ಇರ್ತಾಳ. ನಾನೊಂದು ಹೋಗಿ ದೆವ್ವ ಗಂಟು ಬಿದ್ದಂಗೆ ಬಿದ್ದ ಆಕಿ ಏನ್ ಮಾಡ್ಬೇಕು, ಅದಕ್ಕೆ ಗಾಬರಿ ಬಿಡ್ತಾಳೆ. ಹಂಗೋ ಒಂದು ರೂಟೀನ್ ಲೈಫ್ ನಡ್ಸ್ಕೊಂಡಿರ್ತೀವಿ. ಇವ ಒಬ್ಬ ಬಂದಂದ್ರೆ ನಾವ್ ಯಾವಾಗ ನೋಡಿ ಹಂಗ ಅಂತ ಆಕಿ ಮೊದಲೇ ಹೇಳಿದ್ರೆ ಒಂದ್ ಸ್ವಲ್ಪ ತಯಾರದಾಗಿರ್ತೀವಿ ಅಂತ ಒಂದು ಅದನ್ನ ಸೂಕ್ಷ್ಮದಾಗ ಅರ್ಥ ಮಾಡ್ಕೊಂಡ್ರ ಚಂದ ಇರ್ತದ. ಅದನ್ನ ಎದ್ದೊತ್ತದ್ದು ಅರ್ಥ ಮಾಡ್ಕೊಂಡ್ಬಿಟ್ಟೇವಂತಂದ್ರ ಹಿಂಸೆ ಆಗ್ತದೆ, ಆವರಣ ಆಗ್ತದೆ, ಆವರಣದ ಸಮಸ್ಯೆ ಚಾಲು ಆಗ್ತದೆ. ಹಂಗ ಅವರು ಬಂಧನದಾಗ ಅದ, ನಾವೇನದೀವಿ ಮುಕ್ತದೀವಿ. ಫ್ರೀ ಇದ್ದವ್ರು ಯಾವಾಗ ಬೇಕು ಅವಾಗ ಹೋಗ್ಬೋದು ಬರ್ಬೋದು. ಅವ್ರು ಫುಲ್ ಕರ್ತವ್ಯ ಬಂಧನದಾಗ ಇದ್ದಾಗ ಯಾರ್ಯಾರು ಬಂದ್ರ ಅಂತಂದ್ರ ಅವ್ರಿಗೆ ಸಮಸ್ಯೆ ಆಗ್ತದೆ. ಆ ಸಮಸ್ಯೆಗೆ ನಮ್ಮಿಂದ ಸಮಸ್ಯೆ ಆಗಬಾರ್ದಲ್ಲ. ಅದಕ್ಕೆ ನಾವು ಅಲ್ಲಿ ಹೋಗಿ ಅವ್ರ ಕರ್ತವ್ಯಕ್ಕೆ ಒಂದು ಚೂರು ಡಿಸ್ಟರ್ಬ್ ಮಾಡಂಗಿಲ್ಲ. ಕೂಸಿನ ಸಲ ಓದ್ತೀವಿ, ಮನೆ ಕೂಸಿರ್ತದ, ಒಬ್ರು ಅವ್ರ ಕೂಸಿನ ಕಾಯಿಲೆ ಹಾಕಿರ್ತಾರ, ಕೂಸಿನ ಸಂಗಟ ಒಂದ್ ತಾಸ 2 ತಾಸ ಆಟ ಆಡಿಸಿ ನಾವು ಮುಂದೆ ಹೋಗ್ಬೇಕನ್ನೋದು ಇಷ್ಟೇ. ಅದೇ ನನ್ನ ಸಂಗಟ ಮಾತಾಡಿದ್ರೆ ನಾನು ಹೇಳ್ತಿದ್ದೆ, ಬಟ್ ಅವರೇ ಮೂವರು ಮಾತಾಡಿಕೆ ನನಗೆ ಅಸಹ್ಯ ಮಾಡಿಟ್ರು. ಆಯ್ತು ಬ್ಯಾಡ್ ನಡಿ ಬಿಟ್ಬಿಟ್ಟೆ ಅಷ್ಟೇ. ಹಿಂಗ ನನ್ನ ಸಂಗಟ ಮಾತಾಡಿದ್ರೆ ನಾನು ಸತ್ಯ ಹೇಳ್ತಿದ್ದೆ, ನಿಮ್ ಕರ್ತವ್ಯಕ್ಕೆ ನಮ್ಮಿಂದ ಏನು ಅಡ್ಡಿ ಇಲ್ಲ, ನಿಮ್ಮನ್ನ ನೀವು ಮಾಡ್ಕೋತೀರ್ರಿ, ನಮ್ಮನ್ನ ನಾವು ಬಂದು ಓದ್ತೀವಿ ಅಂದ್ರೆ ನಮ್ ಸಂಗಟ ಮಾತಾಡೋರೆಲ್ಲ ಅವ್ರು ತಮ್ಮ ತಾವು ಮಾತಾಡ್ತಾರೆ. ಅಮೆರಿಕ ಅಧ್ಯಕ್ಷ, ರಷ್ಯಾ ಅಧ್ಯಕ್ಷ, ಅವ್ರು ಯಾರು ಬೇರೆ ಬೇರೆಯವರೇ ಮಾತಾಡಿಕೆ ನಮ್ಮ ಬಗ್ಗೆ ಮಾತಾಡಿದ್ರೆ ನಾವೇನ್ ಮಾಡೋದು? ಹಿಂಗಾಯ್ತು. ಇರ್ಲಿ, ಏನಕ್ಕಲ್ಲ. ಈಶ್ವರನಿಗೆ ಆವರಣ ಇಲ್ಲ, ಹಿಂಗಾಗಿ ಅವನ ನಿತ್ಯ ಮುಕ್ತದನ. ಅವನಿಗೆ ಸ್ವಲ್ಪವೂ ಕೂಡ ಕರ್ತವ್ಯ ಬರುವುದಿಲ್ಲ. ತತ್ ಪದಕ್ಕೆ ಆರೋಪ ಮಾಡಿದ್ದು, ತತ್ ಪದಕ್ಕೆ ಆರೋಪ ಯಾವುದು? ಜೀವ. ತತ್ ಪದಕ್ಕ ಆವರಣ ಹೊಂದಿ ಆರೋಪ ಮಾಡಿದ್ದು ಯಾವುದು?
ಅಲ್ಲಿ ಬ್ರಹ್ಮನನ್ನು ಬಿಟ್ಟು ಪಂಚಭೂತಗಳ ಮೂಲಕ ಬ್ರಹ್ಮನನ್ನ ನೋಡ್ಲಕತ್ತೀವಲ್ಲ. ಆಕಾಶದ ಮೂಲಕ, ನೀರಿನ ಮೂಲಕ, ಪೃಥ್ವಿಯ ಮೂಲಕ, ಅಗ್ನಿಯ ಮೂಲಕ. ಎಷ್ಟು ವಿಗ್ರಹಗಳದವ ಅವೆಲ್ಲ ಶಿಲೆಯ ಪೃಥ್ವಿಯ ಮೂಲಕ ನೋಡ್ಲಕತ್ತೀವಿ. ಜಲದ ಮೂಲಕ, ಅಗ್ನಿಯ ಮೂಲಕ ಎಲ್ಲ ದೇವರ ಪೂಜೆ ಮಾಡ್ಕೊತ ಕೂತೀವೇ ಇಲ್ಲ. ಈ ಆರೋಪ ಮಾಡಿದ್ದು ಯಾರು? ಆ ಬ್ರಹ್ಮನಿಗೆ. ಜೀವ ಇವನೇ ಆರೋಪ ಮಾಡ್ಯಾನ. ಜೀವ ಮಾಡ್ಯಾನ. ಇಷ್ಟಲಿಂಗಕ್ಕ ಶಿವ ಅಂದ. ಶಿವ ಸಚ್ಚಿದಾನಂದದನ. ಆ ಶಿವನಿಗೆ ಏನ್ ಮಾಡ್ದ? ಇಷ್ಟಲಿಂಗ ಎನ್ನೋದು ಒಂದು ಆರೋಪ ಕೊಟ್ಟ. ತಾವರಲಿಂಗ ಅಂತ ಆರೋಪ ಕೊಟ್ಟ. ನಾನಾ ರೀತಿಯಾದಂತ ಗುಡಿಯನ್ನ ಈಶ್ವರ ಮೂರ್ತಿಗಳೆಲ್ಲ ಆರೋಪ ಕೊಟ್ಟ. ಯಾರಿಗೆ? ಶಿವನಿಗೆ. ಇದು ಆರೋಪ ಮಾಡಿದವ ಯಾರು? ಜೀವ. ತತ್ ಪದಕ್ಕೆ ಆರೋಪ ಮಾಡ್ಯಾನ. ಹೊರಗೆ ದೇವರನ್ನ ನೋಡುವಲ್ಲಿ ಅಲ್ಲಿ ಏನು ವಿಗ್ರಹಗಳದವ, ಅಲ್ಲಿ ಏನು ಮೂರ್ತಿಗಳದವ, ಏನು ಲಿಂಗಗಳದವ, ಹೊರಗೆ ನೋಡೋದ್ರಲ್ಲಿ ಏನ್ ಮಾಡ್ಯಾನ? ಅಲ್ಲಿ ಮತ್ತೆ ಎಲ್ಲಾ ಜೀವರಾಶಿಗಳದವಲ್ಲ, 84 ಲಕ್ಷ ಜೀವರಾಶಿಗಳು. ಆ ಎಲ್ಲ ಜೀವರಾಶಿಗಳೊಳಗ ಆ ಆತ್ಮನೇ ಅದನ ಅನ್ನೋದು ಬಿಟ್ಟು ಅವುಗಳಿಗೆ ನಾಮರೂಪಗಳಿಂದ ಗುರುತಿಸ್ಲಕತ್ತನಲ್ಲ. ನೀವು ಮುಂದೆ ಈಗ 8 ಮಂದಿ ಇದಿರಿ, 6 ಮಂದಿ ಇದಿರಿ, ನಿಮ್ಮನ್ನ ನಾಮರೂಪಗಳಿಂದ ಗುರುತಿಸಿದ್ರ ಜೀವ, ನಿಮ್ಮನ್ನ ಬ್ರಹ್ಮ ಅಂತ ತಿಳಿದ್ರ ಶಿವ. ಅದಕ್ಕ ತತ್ ಪದಕ್ಕೆ ಆರೋಪ ಮಾಡಿದ್ದು ಜೀವ. ಕಲ್ಯಾಣಪ್ಪ ಅಂದ್ರೆ ಜೀವ, ಬ್ರಹ್ಮ ಅಂತಂದ್ರೆ ಶಿವ. ಈ ಕಲ್ಯಾಣಪ್ಪ ಅಂತ ಅನ್ನೋರು ಯಾರು? ಜೀವ. ಕಲ್ಯಾಣಪ್ಪ ಅಂತ ಗುರುತಿಸೋರು ಜೀವ. ನಾಮರೂಪದಿಂದ ಗುರುತಿಸಿದರೆ ಜೀವ. ನಾಮರೂಪಗಳನ್ನು ಬಿಟ್ಟು ಅಲ್ಲಿ ಒಳಗೆ ಬ್ರಹ್ಮ ಅಂತ ಗುರುತಿಸಿದ್ರೆ ಅದು ಶಿವ. ಶಿವ ಬ್ರಹ್ಮ ಹಿಂಗ. ಮತ್ತೆ ತೊಮ್ಮ ಪದಕ್ಕ ಆಯ್ತು, ಹೊರಗಿಂದಕ್ಕ ಅವ ಅಪವಾದ ಕೊಡ್ಲಿ, ಆರೋಪ ಮಾಡ್ಲಿ, ಮತ್ತೆ ತನ್ನ ಬಗ್ಗೆ ತಾನರೇ ನಾನು ಬ್ರಹ್ಮ ಅಂತೇಳಿ ತಿಳ್ಕೊಂಡನೇನು? ತನಗೆ ತಾನು ಆರೋಪ ಮಾಡ್ಕೊಂಡಾನ. ನಾ ಗಂಡಸ್ ಮಗ ಅದೀನಿ, ನಾ ಶ್ರೀಮಂತ ಅದೀನಿ, ನಾ ಬಡವ ಅದೀನಿ, ನಾ ಬ್ರಾಹ್ಮಣ ಅದೀನಿ, ನಾ ಕ್ಷತ್ರಿಯ ಅದೀನಿ, ನಾ ಶೂದ್ರ ಅದೀನಿ, ನಾ ಕನ್ನಡಿಗ ಅದೀನಿ, ತೆಲುಗು ತಮಿಳ್ನವ ಅದೀನಿ, ಭಾರತೀಯ ಅದೀನಿ, ಕರ್ನಾಟಕದವ ಅದೀನಿ. ತನ್ನ ಬಗ್ಗೆ ತಾನು ಅಪವಾದ ಆರೋಪ ಹೊತ್ಕೊಂಡು ಕೂತಾನಲ್ಲ. ತನ್ನ ಮೇಲೂ ಆರೋಪ ಹೊತ್ಕೊಂಡು ಕೂತಾನ, ಇಡೀ ಬ್ರಹ್ಮನ ಮೇಲೂ ಆರೋಪ. ತತ್ ಪದಕ್ಕೂ ಆರೋಪ ಹೊರಿಸಾನ, ತೊಮ್ಮ ಪದಕ್ಕೂ ಆರೋಪ ಹೊತ್ಕೊಂಡಾನ. ಮತ್ತೆ ತೊಮ್ಮ ಪದಕ್ಕೆ ಆರೋಪ ಹೊರಿಸಿದವ ಯಾರು? ತಾನೇ. ಜೀವನ ಅಜ್ಞಾನನೇ ಇದು. ತತ್ ಪದಕ್ಕೂ ಆರೋಪ ಮಾಡಿದ್ದು ಜೀವನೇ, ತ್ವಮ್ ಪದಕ್ಕೂ ಆರೋಪ ಮಾಡಿದ್ದು ಜೀವನೇ. ತತ್ ಪದ ಬ್ರಹ್ಮ ಅಂತ ಅರಿಯೋದು ಬಿಟ್ಟು ಬೇರೆ ಏನೇನೋ ತಿಳ್ಕೊಂಡ್ಬಿಟ್ಟ. ತ್ವಮ್ ಪದಕ್ಕ ಬ್ರಹ್ಮ ಅಂತ ಅರಿಯೋದ್ ಬಿಟ್ಟು ಬೇರೆ ಏನೇನೋ ತಿಳ್ಕೊಂಡ. ಇವೆಲ್ಲದಕ್ಕೂ ಆರೋಪ ಮಾಡಿದ್ದು ಜೀವ. ಅವೇ ಪಂಚಕೋಶಗಳು. ಪಂಚಕೋಶಗಳ ಒಳಗಿರುವ ಆತ್ಮಶೋಧನೆ ಮಾಡುವುದು ಜೀವನ ಕರ್ತವ್ಯವಾಗಿದೆ, ಈಶ್ವರನ ಕರ್ತವ್ಯ ಅಲ್ಲ. ಈಶ್ವರನಿಗೆ ಶುದ್ಧ ಸತ್ವಗುಣ ಆವರಣ ಆಗಿದ್ದಕ್ಕ ಅವನಿಗೇನು ಕರ್ತವ್ಯ ಇಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕು? ಮಲಿನ ಸತ್ವಗುಣವನ್ನ ಕಳ್ಕೊಂಡು ಶುದ್ಧ ಸತ್ವಗುಣಿಗಳಾದೆವು ಅಂತಂದ್ರೆ ನಾವು ಕೂಡ ಎಲ್ಲವನ್ನ ಯಾವುದು ಸಮಸ್ಯೆ ಇಲ್ಲದಂಗ ದೊಡ್ಡವರಾದ್ರೆ ಆವರಣ ಇರಂಗಿಲ್ಲ. ದೊಡ್ಡವರಾದ್ರೆ ಆವರಣ ಇರಂಗಿಲ್ಲ. ಸಣ್ಣವರಾದ್ರೆ ಆವರಣ ಇರ್ತದೆ ಅಷ್ಟೇ. ಹೆಂಗಂತೀರಿ? ದೊಡ್ಡವರಾದ್ರೆ ಆವರಣ ಇರಂಗಿಲ್ಲ, ಸಣ್ಣವರಾದ್ರೆ ಆವರಣ ಇರ್ತದೆ. ಬ್ರಹ್ಮ ಇದ್ರೆ ಆವರಣ ಇರಂಗಿಲ್ಲ, ಜೀವ ಆದ್ರೆ ಆವರಣ ಇರ್ತದೆ. ಈಗ ಒಂದು ವಾರ ನಮ್ ಪರ್ಮಿಷನ್ ಇಲ್ಲದೆ ನಮ್ಮ ಮನೆಗೆ ಬರಬಾರ್ದು, ಹಂಗ್ ಬಂದ್ರೆ ನಮ್ಗೆ ಆಗಲ್ಲ ಅಂತಾರಲ್ಲ, ಅವ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅವ್ರ ಮನೆಗೆ ಬಂದನಂದ್ರ
ಅವ ಏನು ಒಂದು ವಾರ ಇವ್ರಿಗೆ ಪರ್ಮಿಷನ್ ತೊಗೊಂಬರ್ಬೇಕೇನೋ? ಆವರಣ ಇಲ್ಲ. ಓಸು ಮಂದಿ ಸೆಟ್ ಆತಾರ ಆ ಟೈಮ್ನೊಳಗೆ. ಯಾಕಂದ್ರ ಅವನಿಗೆ ಮರ್ಯಾದೆ ದೊಡ್ಡದು. ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರು, ತಾಲೂಕಾ ಹೆಲ್ತ್ ಆಫೀಸರು, ಅಥವಾ ಅವರೆಲ್ಲ ರೆಕಮೆಂಡೇಶನ್ ಕ್ಯಾಂಡಿಡೇಟ್ಸ್ ಅಂತ ಅಂದ್ಮೇಲೆ ಮತ್ತ ಅವ್ರು ಯಾರು ZP ಯಾರ ಇರ್ತಾರಲ್ಲ ಸೆಕ್ರೆಟರಿಗಳು ಅಂತವ್ರು ಯಾರು ದೊಡ್ಡ ದೊಡ್ಡವ್ರು ಬಂದ್ರಪ್ಪ ಆವರಣ. ಅದಕ್ಕ ಎಲ್ಲಿ ಆವರಣ ಇರಲ್ಲ, ಮರ್ಯಾದೆ ಎಲ್ಲಿ ಜಾಸ್ತಿ ಇರ್ತದ ಅಲ್ಲಿ ಆವರಣ ಇರಲ್ಲ. ಮರ್ಯಾದೆ ಇಲ್ಲ ಅಂದ್ರೆ ಆವರಣ ಬರ್ತದೆ. ಇಷ್ಟೇ ಇರೋದು, ಇಷ್ಟೇ ನೋಡಿ. ಒಂದು ವಾರ ಮೊದಲೇ ಪರ್ಮಿಷನ್ ತಗೊಂಡ್ಬರ್ಬೇಕಂತೇಳಿ ಅವನಿಗೆ ಅನ್ಲಕ್ ಬರ್ತದ? ದೊಡ್ಡವರಾದ್ರ ಆವರಣ ಇಲ್ಲ, ಸಣ್ಣವರಾದೇವ ಅಂತಂದ್ರೆ ಆವರಣ ಇರ್ತದ. ಎಲ್ಲ ಭಾವನೆಗಳ ಆಟ ಇದು. ಭಾವನೆ ಒಳಗ ಯಾವುದು ದೊಡ್ಡದತ್ತೆ ತಿಳ್ಕೊಂಡಿರ್ತೀವಿ ಅವ್ರ ಸಂಗಟ ಸೆಟ್ ಆತಾರ, ಯಾವುದ್ರ ಬಗ್ಗೆ ಬೆಲೆ ಇರಂಗಿಲ್ಲ ಅದಕ್ಕ ಏನ್ ಮಾಡ್ತಾರ, ತಮಗ್ ಸೆಟ್ ಮಾಡ್ಕೊಳಕ್ ನೋಡ್ತಾರ, ಅವ್ರಿಗೆ ಸೆಟ್ ಆಗ್ಲಕ್ ಹೋಗಲ್ಲ. ಇದು ಸಮಸ್ಯೆ. ಆ ಮನಿಯವ್ರಿಗೆ ಯಾರ್ದು ಇಲ್ಲ, ಅವ್ರೆಲ್ಲರೂ ಚಲೋ ಅದಾರ. ನಮ್ ಕ್ಯಾಂಡಿಡೇಟ್ ಹಿಂಗದ. ಯಾರು ನಮ್ ಜಾಲಿ ಬೆಂಚಿ ಗಂಗಾಧರ್ ಸ್ವಾಮಿಗಳ ಪ್ರಾಬ್ಲಮ್ ಇದ್ದಂಗ ಅವ್ರ ಬೀಗರ ಮನೆಯಾಗ ಅವ್ರದ್ದು ಯಾರ್ದು ಸಮಸ್ಯೆ ಇಲ್ಲ. ಅಲ್ಲಿ ನಮ್ ಕ್ಯಾಂಡಿಡೇಟ್ ಪ್ರಾಬ್ಲಮ್ ಅದ. ಹಂಗಾಗಿ ನಮ್ ಕ್ಯಾಂಡಿಡೇಟ್ ಆವರಣ ಮಾಡ್ತದ. ಅವ್ರ ಮನೆಯಾಗ ಎಲ್ಲರೂ ಮುಕ್ತದಾರ, ಎಲ್ಲರೂ ಆಲ್ ಆರ್ ಗುಡ್, ಆಲ್ ಆರ್ ಬೆಸ್ಟ್. ಅವ್ರ ಬಗ್ಗೆ ಅಲ್ಲೇನು ಆವರಣ ಇಲ್ಲ. ಇದು ನಮ್ಮದು ಓಸು ಮಂದಿ ಸಂಘಟ ಕೋಆರ್ಡಿನೇಟ್ ಮಾಡೋದ್ರಾಗ ಆಕೆಗೆ ಟೆನ್ಷನ್ ಆಗಿ ಏನ್ ಮಾಡ್ತಾಳೆ, ಏನಾರ ಒಂದು ಅಂದ್ಬಿಡ್ತಾಳ. ಅದು ನಮಗೆ ಹಿಂಗಾಗಿಬಿಡ್ತು. ಯಾವಾಗೂ ದೊಡ್ಡದು ಮಾಡ್ಲಕ್ ಹೋಗ್ಬಾರ್ದು. ಶಿವಾಯ ನಮ ಅನ್ನೋದಷ್ಟೇ. ಈಗ ಹೊರಗಿನವ್ರು ಯಾರೇ ಏನಾರ ಹಿಂಗ ಆವರಣ ಮಾಡಿದ್ರಂದ್ರ ಮನೆಯವ್ರಿಗೆ ಹೇಳಿ ಸಮಾಧಾನ ಮಾಡ್ಕೋಬೇಕು. ಈಗ ಮನೆಯವ್ರೇ ಆವರಣ ಮಾಡಿದ್ರಂತಂದ್ರೆ ಯಾರಿಗೆ ಹೇಳಕ್ ಹೋಗ್ತಾರೆ? ನಾಳೆ ನಾವ್ ಹೇಳ್ತೀನಿ, ನೀನ್ ಒಮ್ಮಿದೊಮ್ಮಿಗೆ ಹಿಂಗ್ ಬಂದ್ರೆ ಹೆಂಗ, ಒಂದ್ ಸ್ವಲ್ಪ ಮೊದಲೇ ಹೇಳಿ ಬರ್ಬೇಕಂದಂಗ ಮನೆಗೆ ಮಾಡಿಟ್ರಂತಂದ್ರೆ ಯಾರಿಗೆ ಹೇಳ್ತಾರೆ? ಮುಗಿದೋಯ್ತು, ಅಷ್ಟೇ. ಅದು ಅದೇ ಮನೆಯವರು ಆವರಣ ಮಾಡಿದ್ರಂದ್ರೆ ಹೊರಗೆ ಯಾರಿಗೆ ಹೇಳ್ತಾರೆ? ಹೊರಗಿನವ್ರು ಆವರಣ ಮಾಡಿದ್ರೆ ಮನೆಯವ್ರಿಗೆ ಹೇಳ್ಬೋದು. ಅದಕ್ಕೆ ನೋಡಪ್ಪ ಈಶ್ವರ ನಿನ್ನ ಲೀಲೆ ಹೆಂಗದಪ್ಪ ಅಂತ ಅವನಿಗೆ ಈಶ್ವರ ಒಬ್ಬನಿಗೆ ಹೇಳ್ಬೇಕಷ್ಟೇ. ಹೆಂಗದ ನೋಡು ನಿನ್ ಲೀಲೆ, ನಿನ್ ಜಗತ್ತ, ನಿನ್ ಹಣೆ ಬರ ಹೆಂಗದ ನೋಡು. ಇಟೆಲ್ಲ ಕಷ್ಟಪಟ್ಟು ಇಟೆಲ್ಲ ಚಂದ ಅಂದ ಮಾಡಿದ್ರ ಇಲ್ಲಿ ಏನದಪ್ಪ ಈ ಜಗತ್ತಿನೊಳಗ? ಇದು ಮದ್ದಿನ ಆನೆ. ಪೀತಾಂಬರ್ಜಿ ಬಹಳ ಚಂದ ಹೇಳ್ಯಾರ, ಇದು ಮದ್ದಿನ ಆನೆ. ಆ ಮದ್ದಿನ ಆನೆ ಹಿಂಗೆ ಇರ್ತದ. ಅದು ಚಂದ ಇರಂಗಿಲ್ಲ, ಅದು ಹೆಂಗ್ ಬೇಕ್ ಹಂಗೆ ಇರ್ತದ. ಹೆಂಗ್ ಬೇಕ್ ಹಂಗೆ ಇದ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನಮ್ಮದು ಮುದ್ದಿನ ಆನೆ ಏನದಲ್ಲ ಆಧ್ಯಾತ್ಮ ಸಾಧನೆ, ಅದು ಆನಂದ ಆನಂದ ಆನಂದ. ಅದು ಕೊಟ್ಟಂತ ಆನಂದ ಜಗತ್ತಿನಾಗ ಯಾವ ಮದ್ದಿನ ಆನೆಗಳು ಕೊಡ್ಲಿಕ್ಕಾಗಂಗಿಲ್ಲ. ಓಕೆ, ಇದು ಒಂದು ಅನುಭವ ನಿಮ್ ಜೊತೆಗೆ ಹಂಚಿಕೊಂಡಿದ್ದಕ್ಕ ಏನು ತಪ್ಪು ತಿಳ್ಕೊಬೇಡ್ರಿ. ಏನೋ ಮನ್ಸಿಗೆ ಏನೋ ಒಂದು ಸಣ್ಣ ವ್ಯತ್ಯಾಸ, ಏನೋ ಹೇಳ್ಕೋಬೇಕನ್ನಿಸ್ತು, ಹೇಳ್ಕೊಂಡೆ. ಎಲ್ಲರೂ ನಮ್ಮವ್ರೆ. ರೈಟ್. ಆವರಣ ಮಾಡಬಾರ್ದು. ಯಾವಾಗ ಹೋಗ್ತಾರೆ ಬಿಡ್ತಾರೆ.
ಬಗ್ಗೆ ವಿಚಾರ ಮಾಡಬಾರ್ದು ಅಂತ ಹೇಳಿದ್ರಿಂದ ಹೇಳಿ ಊಟ ಮಾಡಿಬಿಟ್ರೆ ಆವರಣ ಈಗ ಕಟ್ಟಾಗ್ತದೆ. ಸೊಲ್ಯೂಷನ್ ಅದು ಹಂಗೆ ಬಿಟ್ಟಿದೆ ಅಂತಂದ್ರೆ ಅದು ಶಾಶ್ವತ ಆವರಣ ಇಟ್ಕೊಂಡ್ಬಿಟ್ಟಂಗೆ. ಅದು ಆವರಣ ಇದ್ರೇನು ಆವರಣ ಇಲ್ಲಂದ್ರೇನು? ಈಗ ನಮ್ಲಿಂತ ನಿಮ್ಲಿಂತ ನಮಗ ಭವಿಷ್ಯದಾಗ ಅವಶ್ಯಕತೆ ಆದ ಅಂತಂದ್ರ ಆವರಣ ತೆಕ್ಕೋಬೇಕು, ಆವರಣ ಕಳ್ಕೊಂಡು ಒಂದಾಗಬೇಕು, ಚಂದ ಆಗ್ಬೇಕು ಅನ್ನೋ ಭಾವನೆ ಉಂಟಾಗ್ತದೆ. ನಮ್ ಕೆಲಸನೇ ಎಲ್ಲ ಮುಗಿದೋಗ್ಯದ, ಇವ್ರಲಿಂತ ನಮ್ದು ಏನು ಉಪಯೋಗ ಅದ, ಯೂಸ್ಲೆಸ್ ಫೆಲೋಸ್ ಅನ್ನಂಗ ಮನಸ್ಸಿನಾಗ ಇದ್ದಾಗ ಆವರಣ ತೆಗಿಲಕ್ಕ ಹೋದ್ರೆ ಇನ್ನ ಡಬಲ್ ಆವರಣ ಆಗ್ತದದು. ಎಲ್ಲ ಕೆಲಸ ಮುಗಿದೋಗ್ಬಿಟ್ಟದ, ಎದಕ್ ಬೇಕು? ಆವರಣಕ್ಕೆ ಟಚ್ ಮಾಡ್ಲಕ್ಕ ಹೋದ್ರೆ ಅದು ಅಷ್ಟು ಸರಳ ಇಲ್ಲ, ಅದು ಇನ್ನ ಡಬಲ್ ಆಗ್ತದ. ಅದಕ್ಕೆ ಇದ್ದಟ್ರಾಗೆ ಒಂದು ನಮ್ಮ ಅಪ್ಪ ಅವ್ರ ಅಮ್ಮ ಹೇಳ್ತಿದ್ದಳಂತ, ಏನ ಅವ್ರ ತಾಯಿ ಹೇಳಿದ ಅನುಭವದ ಮಾತು ನಮ್ಮ ಅಪ್ಪ ನನಗೆ ಹೇಳ್ತಿದ್ರು. ಅರ್ಜಿ ಕೊಡ್ಲಕ್ ಹೋಗಬಾರ್ದು, ಪೊಲೀಸ್ ಕಂಪ್ಲೇಂಟ್, ಕೋರ್ಟ ಇವೆಲ್ಲ ಏನದವ, ಅಮ್ಮ ಅದ್ರೊಳಗ ಕಾಲಿಡ್ಲಕ್ ಹೋಗಬಾರ್ದು. ಅರ್ಜಿ ಕೊಟ್ಟ ಮೇಲೆ ಒಂದು ಸಾರಿ ಕೊಡ್ಲಕ್ ಹೋಗ್ಬಾರ್ದು, ಕೊಟ್ಟ ಮೇಲೆ ಹಿಂದ ಮುಂದೆ ನೋಡಬಾರ್ದು. ಅದು ಬೆಕ್ಕದಿರ್ಲಿ ಫೈಟ್ ಮಾಡ್ಬೇಕಂತ. ಅರ್ಜಿ ಕೊಡಬಾರ್ದು, ಕೊಟ್ಟ ಮೇಲೆ ಹಿಂದ ಮುಂದೆ ನೋಡಬಾರ್ದು, ಫೈಟ್ ಮಾಡೇಬೇಕದು. ಪಾಸಿಟಿವ್ ಆಗಿ ಹೋರಾಟ ಮಾಡ್ಬೇಕು. ನೀ ಅರ್ಜಿ ಕೊಟ್ಟು ನೀನೇನಾರ ಹಿಂದಕ್ಕೆ ಸರ್ಕೊಂಡಿ ಎಲ್ಲ ತಪ್ಪಿತಸ್ಥ ನೀನೇ ಆಗಿಬಿಡ್ತೀವಿ. ಇವ ಯಾಕೆ ಹಿಂದಕ್ಕೆ ಸರ್ಕೊಂಡ ಅಂತಂದ್ರೆ ಅವನ್ ತಪ್ಪದ ಹಿಂದಕ್ಕೆ ಸರ್ಕೊಂಡನ ಅಂತಾರ. ಅದ್ರ ಸಲುವಾಗಿ ಅರ್ಜಿ ಕೊಡಬಾರ್ದು, ಕೊಟ್ಟ ಮೇಲೆ ಹಿಂದ ಮುಂದೆ ನೋಡಬಾರ್ದು. ಅರ್ಜಿ ಕೊಟ್ಟ ಮೇಲೆ ಹಿಂದ ಮುಂದೆ ನೋಡಬಾರ್ದು, ಮರ್ಜಿ ತಿಳಿದ ಮೇಲೆ ಮನಿಗೆ ಹೋಗ್ಬಾರ್ದು ಅಂತ. ಯಾರ್ದು ಮರ್ಜಿ ತಿಳಿತು, ಇವರು ನಾವು ಬಂದ್ರ ಸಂತೋಷ ಇಲ್ಲ, ಸ್ವಾಗತ ಇಲ್ಲ, ಒಂದು ಪ್ರಸಾದ ಭಾವ ಇಲ್ಲ ಅಂತೇಳಿ ತಿಳಿದ ಮೇಲೆ ಅಂತಲ್ಲಿ ಹೋಲಕ್ ಹೋಗ್ಬಾರ್ದಂತ. ಮರ್ಜಿ ತಿಳಿದಲ್ಲಿ ಮನಿಗೆ ಹೋಗ್ಬಾರ್ದು, ಅರ್ಜಿ ಕೊಟ್ಟ ಮೇಲೆ ಹಿಂದ ಮುಂದೆ ನೋಡಬಾರ್ದು. ನಮ್ಮ ತಂದೆಯವ್ರು ಹೇಳ್ತಿದ್ರು. ಯಾಕಂದ್ರ ಅಲ್ಲಿ ಮರ್ಜಿ ಇರ್ಲಾರ್ದವ್ರ ಬಳಿ ಹೋದೇವಂತಂದ್ರ ಯಾಕೆ ಬಂದ ನೀವನ್ನೇನ್ ಕೆಲಸ ಅದ ಮತ್ತೆ ಅದಕ್ಕೆ ಬರ್ಲಕ್ ಹೋಗ್ಯಾನ ಅಂತ ಹೇಳಕ್ಕೆ ಎಲ್ಲಿ ಸುಮ್ಮನೆ ಅದಕ್ಕೆ ಅಲ್ಲಿ ಹೋಗಿ ಅವ್ರಿಗೆ ತೊಂದ್ರೆ ನಮಗೂ ತೊಂದ್ರೆ ಯಾಕೆ ನಡಿ ಮುಗೀತಷ್ಟೇ. ಓಕೆ, ಪರಮಾನಂದ ಆವರಣದ ಬಗ್ಗೆ ಸ್ವಚ್ಛ ಗೊತ್ತಾಯ್ತಲ್ರಿ. ಗೊತ್ತಾದ್ಮೇಲೆ ಏನಾಯ್ತು, ವಿಷಯಾಂಕ ಮುಗೀತದು. ವಿಷಯಾಂಕ ಮುಕ್ತಾಯ ಆಯ್ತು. ಪಂಚಕೋಶಗಳದು ಮತ್ತು ಪಂಚಕೋಶಗಳು ಆತ್ಮವನ್ನ ಆವರಣ ಮಾಡಿವೆ ಅನ್ನೋಂಥದ್ದು ವಿಷಯಾಂಕ ಮುಕ್ತಾಯ ಆಯ್ತು. ಈಶ್ವರನಿಗೆ ಆವರಣ ಕಳ್ಕೋಬೇಕು ಅನ್ನೋಂಥದ್ದು ಯಾವುದು ಅವನಿಗೆ ಸಮಸ್ಯೆ ಇಲ್ಲ. ಅವನಿಗೆ ಶುದ್ಧ ಸತ್ವ ಗುಣ, ಅವನದೇನದ ಗ್ಲಾಸಿನ ಚಸ್ಮಾ ಅದ. ಅವನು ಜೀವನಿಗೆ ಆವರಣ ಕಳ್ಕೋಬೇಕಾಗ್ಯದ ಅಂತಂದ್ರ ಅವನು ತಗಡದ ಚಸ್ಮಾ ಅದ, ಅದಕ್ಕೆ ಅವನು ಅದು ತೆಗಿಬೇಕಾಗ್ಯದ. ಪರದ ಅಂತಿರಲ್ಲ, ಪರದ ಬಂದದ ಅಂತಿರಲ್ಲ, ಕ್ಯಾಟ್ರೇಟ್ ಏನಂತಿರಲ್ಲ, ಕ್ಯಾಟ್ರೇಟ್ ಬಂದದ, ಪರಿ ಬಂದು, ಪರಿ ಕ್ಯಾಟ್ರೇಟ್, ಅದು ಪರಿ ಅವನ ಸಮಸ್ಯೆ ಅದ, ಅದು ಪರಿ ತೆಕ್ಕಬೇಕಾಗ್ಯದ ಅಷ್ಟೇ. ತಗಡ ಚಶ್ಮಾ ಅನ್ನೋದಕ್ಕಿಂತ ಪರಿ. ಆಗ ಈಶ್ವರಿಗೆ ಪರಿ ಇಲ್ಲ, ಇವನಿಗೆ ಪರಿ ಅದ. ಆ ಪರಿ ತೆಗೆಯೋದಕ್ಕ ಏನಾಗಬೇಕಾಗ್ಯದ, ಗುರು ಬೇಕಾಗ್ಯದ. ಇವನ್ ಕಣ್ಣಿನ ಪರಿ ತೆಗೆಯೋದಕ್ಕೆ. ಈಶ್ವರಗೆ ಅದು ಪರಿ ಇಲ್ಲ. ಇವನ್ ಪರಿ ಯಾವುದು, ಮಲಿನ ಸತ್ವ ಗುಣನೇ ಇವೊಂದು ಪರಿ, ರಜೋಗುಣನೇ ಇವನು ಪರಿ. ರಜೋಗುಣ ಕಳ್ಕೊಂಡು ಇವ ಶುದ್ಧ ಸತ್ವ ಗುಣಿ ಆಗ್ಬೇಕಾಗ್ಯದ, ಅದು ಬೇಕಾಗ್ಯದ ಇವನ ಹತ್ರ.
ಅದು ಮಾಡಬೇಕಾದ ಸಾಧನೆ ಅದ. ಅದಕ್ಕೆ ಈಗೇನಾಗಬೇಕಾಗ್ಯದ, ಪಂಚಕೋಶಗಳ ಒಳಗೆ ಇರುವ ಜೀವಾತ್ಮ ಒಳಗೆ ಹೆಂಗದನ ಅನ್ನೋದ್ರ ಬಗ್ಗೆ, ಪಂಚಕೋಶಗಳ ಒಳಗಿರುವ ಜೀವಾತ್ಮನ ಬಗ್ಗೆ ಈಗ ನಿಮ್ಮ ಒಳಗಿಂದ ಜೀವಾತ್ಮನನ್ನ ನೀವು ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ರಿ ಅಂತಂದ್ರೆ ಹೊರಗಿನ ಪರಮಾತ್ಮನ ತಿಳ್ಕೊಳ್ಳೋದು ಕಷ್ಟ ಆಗಂಗಿಲ್ಲ. ಒಳಗಿನ ಜೀವಾತ್ಮನ ಬಗ್ಗೆ ಇನ್ನ ಡೀಪ್ ಆಗಿ ಕರ್ಕೊಂಡು ಹೋಗ್ತಾರ. ಹೆಂಗ್ ಕರ್ಕೊಂಡು ಹೋಗ್ತಾರ, ಏನೇನ್ ಮಾಡ್ತಾರ, ಒಳಗಿಂದ ಅನುಭವ ಮಾಡ್ಕೋಬೇಕ ಬೇಡ ನೀವು. ಒಳಗಿಂದ ಪಂಚಕೋಶಗಳ ಒಳಗಿರುವ ಜೀವಾತ್ಮನನ್ನ ಅನುಭವಿಸಬೇಕಾಗಿದ್ದಕ್ಕ ಇನ್ನೂ ಡೀಪ್ ಆಗಿ ಕರ್ಕೊಂಡು ಹೋಗ್ತಾರ. ಪಾಠ ಮಿಸ್ ಮಾಡಬೇಡ್ರಿ, ರೆಗ್ಯುಲರ್ ಆಗಿ ಅಟೆಂಡ್ ಆರಿ. ಬಹಳ ಇಂಪಾರ್ಟೆಂಟ್ ಅದ ಇದು. ನಮ್ಮ ಒಳಗಿನ ಆತ್ಮವನ್ನ ಹೆಂಗ್ ಅನುಭವಿಸ್ಬೇಕು, ಅದು ಹೆಂಗ ಆದ, ಈ ಪಂಚಕೋಶಗಳು ಅದನ್ನ ಹೆಂಗ ಆವರಣ ಮಾಡ್ಯಾವ, ಅದನ್ನ ಹೆಂಗ ಮೀರಿ ನಾವು ಆ ಚೈತನ್ಯವನ್ನ ನೋಡ್ಬೇಕು ಅನ್ನಂಥದ್ದು ಬಹಳ ಚಂದ ಪಾಠ ಅದ. ಮುಂದೆ ಎಲ್ಲರೂ ಅದರೊಳಗೆ ಭಾಗವಹಿಸಿ ನಿಮ್ಮ ಒಂದು ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಸಾಧನೆ ಸಾರ್ಥಕ ಮಾಡ್ಕೋತೀರಿ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ.